ಎಲ್ರಿಗೂ ಪ್ರೀತಿ ನಮಸ್ಕಾರ. ಇವತ್ತು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ, ಕನ್ನಡದ ರಾಜ್ಯೋದಯ, ಕರ್ನಾಟಕದ ರಾಜ್ಯೋದಯ ಆದಂಥ ಸಂಭ್ರಮದಲ್ಲಿ 70ರ ಸಂಭ್ರಮದಲ್ಲಿ ನಾವಿದ್ದೇವೆ. ಬಹಳ ಸಂತೋಷದ ಸಂಗತಿ. ಕನ್ನಡ ವಿಭಾಗದಲ್ಲಿಯೂ ಕೂಡ ಈ ಒಂದು ಸಂಭ್ರಮವನ್ನು ಆಚರಿಸಬೇಕು ಅಂತ ನಾವಿವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅದಕ್ಕೆ ವಿಶೇಷವಾಗಿ ಮುಂಬೈ ಕನ್ನಡಿಗರ ಅಸ್ಮಿತೆ ಚಿಂತನ ಮಂಥನ ಅಂತ ಆ ಕಾರ್ಯಕ್ರಮಕ್ಕೊಂದು ಹೆಸರನ್ನು ಕೂಡ ಸರ್ ಸೂಚಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನ ಮೊದಲಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಮ್ಮಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವವರು ನಮ್ಮ ಗುರುಗಳು, ಮಾರ್ಗದರ್ಶಕರು ಆಗಿರುವಂತಹ ಪ್ರೊಫೆಸರ್ ಜೆ.ಎನ್. ಉಪಾಧ್ಯಾಯ ಸರ್. ಅವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವಿಭಾಗ ಒಂದು ವಿಧದಲ್ಲಿ ಒಂಥರ ಹೆಮ್ಮೆ ಪಡುವಂಥ ಸಂಗತಿಗಳು ನಮ್ಮಲ್ಲಿ. ನಮ್ಮ ವಿದ್ಯಾರ್ಥಿಗಳೇ ನಮ್ಮ ಹೆಮ್ಮೆ. ಜಿ.ಪಿ. ಕುಸುಮ ಅವರು ನಮ್ಮ ಮುಖ್ಯ ಅತಿಥಿಗಳಾದರೂ ಕೂಡ ನಮ್ಮ ವಿಭಾಗದ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನಿಜಕ್ಕೂ ನಮಗೆ ಸಂತೋಷ ಆಗ್ತಾ ಇದೆ. ಜಿ.ಪಿ. ಕುಸುಮ ಅವರು ಇವತ್ತು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಒಂದು ವಿಶೇಷವಾದಂಥ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿಗಳೇ ನಮ್ಮ ಅತಿಥಿಗಳು. ಇವತ್ತಿನ ವಿಶೇಷವಾಗಿ ಅನಿತಾ ತಾಕೋಡೆ ಅವರು, ಸುರೇಖಾ ಹರಿಪ್ರಸಾದ್ ಶೆಟ್ಟಿ, ಜಯಸಾಲಿಯಾನ್ ಇವರು ಇವತ್ತು 3 ವಿಷಯಗಳ ಕುರಿತು ನಮ್ಮ ಜೊತೆ ಚಿಂತನ ಮಂಥನವನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಹಳ ಲವಲವಿಕೆಯಿಂದ ಇವತ್ತು ಡಿಪ್ಲೊಮಾದವರು, MA ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಕೂಡ ಹಾಡುವಂಥ ಉತ್ಸಾಹದಿಂದ ಬಂದಿದ್ದಾರೆ. ಅವರನ್ನು ಕೂಡ ಅಷ್ಟೇ ಉತ್ಸಾಹದಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಸೋಮನಾಥ್ ಕರ್ಕೇರ್ ಅವರು ಒಳ್ಳೆಯ ನಮ್ಮ ಡುಂಡಿರಾಜರ ಹಾಗೆ ಹನಿಗವನದ ಒಂದು ಒಡೆಯ ಅಂತ ಹೇಳ್ಬೋದು, ಸರದಾರ ಅಂತ ಹೇಳ್ಬೋದು. ಅವರು ಬಹಳ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರ ಹೆಸರನ್ನು ಗೊತ್ತಿಲ್ಲ, ಸುರೇಶ್ ಬಗ್ಗೇರ್ ಸರ್, ಕ್ಷಮಿಸಿ. ತಮ್ಮನ್ನು ಕೂಡ ಸುರೇಶ್ ಕುಂದರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಎಂದಿನಂತೆ ನಮ್ಮ ಗುರುಗಳ ಪ್ರಾಸ್ತಾವಿಕ ನುಡಿಗಳೊಂದಿಗೆ ನಾವು ಆರಂಭಿಸ್ತಾ ಇದ್ದೇವೆ. ಸರ್, ಕೆಲವು ಪ್ರಾಸ್ತಾವಿಕದ ಮಾತುಗಳನ್ನು ತಾವು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೆ ನಮಸ್ಕಾರ. ಮೊದಲನೇದಾಗಿ ಕರ್ನಾಟಕ ರಾಜ್ಯೋತ್ಸವದ 70ರ ಸಂಭ್ರಮದ ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ಕನ್ನಡ ವಿಭಾಗ ಮತ್ತು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಒಂದು ಮನೆಯ ಅಂಗಣದಲ್ಲಿ ನಡೆಯುವಂಥ ಒಂದು ಸಂವಾದ ಕಾರ್ಯಕ್ರಮದ ಹಾಗೆ ಸಣ್ಣ ಕಾರ್ಯಕ್ರಮ. Jesus ಹೇಳ್ತಾರೆ, ಅಯ್ಯ ನಾನೊಬ್ಬ ಕವಿ, ನನಗೆ ಬೇಕಾದದ್ದು ಹೃದಯ ಇರುವಂತಹ 5-6 ಕಿವಿ. ಹಾಗಾಗಿ ಮುಂಬೈ ಕನ್ನಡಿಗರ ಅಸ್ಮಿತೆಯ ಕುರಿತಾದಂತಹ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ವಿಭಾಗದ ಹಿರಿಮೆಯನ್ನು ಹೆಚ್ಚಿಸಿರುವ ಕನ್ನಡ ವಿಭಾಗದ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಾಗಿರುವ ಜಿ.ಪಿ. ಕುಸುಮ ಅವರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕನ್ನಡ ವಿಭಾಗ ಕಳೆದ 46 ವರ್ಷಗಳಿಂದ ಈ ಭಾಗದಲ್ಲಿ ಕನ್ನಡದ ಪ್ರಚಾರದಲ್ಲಿ ನಿರತವಾಗಿದೆ. ಇವತ್ತು ವಿಶ್ವವಿದ್ಯಾಲಯದ ವಲಯದಲ್ಲಿ ಕನ್ನಡ ವಿಭಾಗಕ್ಕೆ ವಿಶೇಷವಾದಂತಹ ಒಂದು ಮನ್ನಣೆ ಇದೆ. ಕನ್ನಡ ವಿಭಾಗ ಬರೀ ಪಾಠ ಪ್ರವಚನಕ್ಕೆ ಸೀಮಿತವಾದ ವಿಭಾಗ ಅಲ್ಲ. ಬನ್ನಿ. ನಮಸ್ಕಾರ. ನಮಸ್ಕಾರ. ಕುಳ್ಳಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಂತಹ ದೇವದಾಸ್ ಶೆಟ್ಟಿ ಅವರು ನಮ್ಮ ಮುಂದೆಗಿದ್ದಾರೆ. ನೋಡಿ, ಬಹಳ ಅಭಿಮಾನ ಪಡುವ ಸಂಗತಿ. ನಮ್ಮ ಡಾಕ್ಟರ್ P.V. ಶೆಟ್ಟಿ ಅವರಿಗೆ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ನಮ್ಮವರೇ ಕನ್ನಡವ ಕನ್ನಡಿಸುತ್ತಿರಬೇಕು ಎನ್ನುವ ನಿಟ್ಟಿನಲ್ಲಿ ವಿಭಾಗ ಕೆಲಸವನ್ನ ಮಾಡ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಕರ್ನಾಟಕ ಹರಿದು ಹಂಚಿ ಹೋಗಿದ್ದ ಕರ್ನಾಟಕ ಇವತ್ತು ಒಂದಾಗಿದೆ. ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸಿ 1835 ಹೊತ್ತಿಗೆ 20 ವಿವಿಧ ವಿಭಾಗಗಳಲ್ಲಿ, ಸಂಸ್ಥಾನಗಳಲ್ಲಿ ಕರ್ನಾಟಕ ಹರಿದು ಹಂಚಿ ಹೋಗಿದೆ. ಕರ್ನಾಟಕದ ಜನತೆ ಒಟ್ಟಾದರೆ ಅವರನ್ನು ನಿಯಂತ್ರಿಸುವುದು ಕಷ್ಟ ಎನ್ನುವಂತಹ ಅರಿವಿದ್ದ ಬ್ರಿಟಿಷರು ನಮ್ಮನ್ನೆಲ್ಲ ಒಡೆದು ಹಾಳು ಮಾಡಿದರು. ಆದರೆ ಅವರನ್ನೆಲ್ಲ ಒಂದು ಮಾಡೋದಕ್ಕೆ ಕನ್ನಡಿಗ ರಾ ದೇಶಪಾಂಡೆ ಅವರು ಕಾರಣರು. 1890ರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿ, ಆ ಬಳಿಕ ಅದರ ಮುಖಾಂತರವಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪನೆಗೆ ಕಾರಣರಾಗಿದ್ದ, ಮರಾಠಿಮಯವಾಗಿದ್ದ
ಉತ್ತರ ಕರ್ನಾಟಕದ ಮುಂಬೈ ಕರ್ನಾಟಕದ ಭಾಗದಲ್ಲಿ ಕನ್ನಡವನ್ನು ಕಟ್ಟಿ ಬೆಳೆಸಿದ ಧೀಮಂತ ಚೇತನ. ಬಹಳ ದೊಡ್ಡ ಪ್ರಮಾಣದಲ್ಲಿ ತನುಶುದ್ಧ ಮನಶುದ್ಧ ಭಾವಶುದ್ಧವಾಗಿ ಕನ್ನಡವನ್ನು ಬೆಳೆಸಿದಂತಹ ರಾ ದೇಶಪಾಂಡೆ ಅವರ ಮುಖಾಂತರವಾಗಿ ದೊಡ್ಡ ಪ್ರಮಾಣದ ಒಂದು ಚಳುವಳಿ ಆರಂಭವಾಗಿ ಹರಿದು ಹಂಚಿ ಹೋಗಿದ್ದಂತಹ ಕರ್ನಾಟಕ 1956ರಲ್ಲಿ ನಮ್ಮಲ್ಲಿ ಒಂದು ದೊಡ್ಡ ಸಂವಾದ ಇದೆ. ಕನ್ನಡ ರಾಜ್ಯೋತ್ಸವ ಅಂತ ಕರೀಬೇಕು, ಕರ್ನಾಟಕ ರಾಜ್ಯೋತ್ಸವ ಅಂತ ಕರೀಬೇಕು. ನನ್ನ ಪ್ರಕಾರ ಅದು ಕರ್ನಾಟಕ ರಾಜ್ಯೋತ್ಸವ. ಮೈಸೂರು ರಾಜ್ಯ ಅಂತ ಮೊದಲು ಈ ಭಾಷಾವಾರು ಪ್ರಾಂತ ಚಳುವಳಿಗೆ ನಾಂದಿಯನ್ನು ಹಾಡಿದವರು ಆಂಧ್ರ ಪ್ರದೇಶದವರು, ಕೊಟ್ಟಿಲು ಅವರು, ಶ್ರೀರಾಮ ಕೊಟ್ಟಿಲು ಅವರು. ಆಂಧ್ರ ಆಯಿತು, ಮೈಸೂರು ರಾಜ್ಯ ಆಯಿತು, ಹೀಗೆ ಒಂದೊಂದೇ ರಾಜ್ಯಗಳು. ಅದರಿಂದ ರಾಜ್ಯವಾರು ಮೈಸೂರು ರಾಜ್ಯ ಅಂತ, ಕನ್ನಡ ರಾಜ್ಯ ಅಂತ ಅಂತಾರೆ. ಕನ್ನಡಿಗರು ಮಾತನಾಡುವಂತಹ ಪ್ರದೇಶಗಳು ಒಂದಾದ್ದು. ಹಾಗಾಗಿ ನಾವು ಅದನ್ನು ಕನ್ನಡ ರಾಜ್ಯೋದಯ ಅನ್ನುವಂಥದ್ದು ತರವಲ್ಲ, ಕರ್ನಾಟಕ ರಾಜ್ಯೋತ್ಸವದ ಅನಂತರ 73ರಲ್ಲಿ ಪ್ರತ್ಯೇಕವಾಗಿ ಅದನ್ನು ಕರ್ನಾಟಕ ಅಂತ, ಮೈಸೂರಿದ್ದು ಕರ್ನಾಟಕ ಅಂತ ಬದಲಾವಣೆ ಆಗಿದೆ. ಏನೇ ಆಗಲಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಿಗರು ಹೆಸರು ಮಾಡಿ ನಾವು ಅಭಿಮಾನ ಕೊಡಬೇಕು. ನಾವು ಇತಿಹಾಸವನ್ನು ನೆನಪು ಮಾಡಿಕೊಂಡಾಗಲೆಲ್ಲ ರೋಮಾಂಚನ. ಕರ್ನಾಟಕ ಕಲಹ ಪ್ರಯೋಗ ಕರಿಷ್ಯಾಮಿ ಅಂತ ಹೇಳಿ ಶೂದ್ರಕ ಕವಿ 1ನೇ ಶತಮಾನದಲ್ಲಿ ಹೇಳಿದ್ದು. ನಾವು ಕರ್ನಾಟಕದಲ್ಲಿ ಆಗಿ ಹೋದಷ್ಟು ರಾಜವಂಶಗಳು ನಾವು ಎದೆತಟ್ಟಿ ಹೇಳಬೇಕು, ಬೇರೆ ಭಾರತದ ಯಾವ ರಾಜ್ಯಗಳಲ್ಲೂ ಆಗಿತ್ತು. ಕದಂಬರಿಂದ ತೊಡಗಿ ಗಂಗಾ, ಚಾಲುಕ್ಯ, ರಾಷ್ಟ್ರಕೂಟ ಗಮನಿಸಿ, ವಿಜಯನಗರದ ಅರಸರು, ಅನೇಕ ರಾಜ 14-15 ರಾಜಮನೆತನಗಳವರೆಗೆ. ನಾನು ಪ್ರತಿ ರಾಜ್ಯದ ಇತಿಹಾಸವನ್ನು ಹೇಳುವಲ್ಲಿ, ಅದು ತಮಿಳುನಾಡಿನಿಂದ ಇಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ, ಯಾರ ಎಣಿಕೆ ಮಾಡಿದಾಗ ಯಾವ ರಾಜ್ಯದ ರಾಜವಂಶಗಳ ಇತಿಹಾಸವು ಈ ಏನು ಬೆಟ್ಟನ್ನು ಮೀರುವುದಿಲ್ಲ. ಅದರಿಂದ 14-15 ರಾಜವಂಶಗಳು ಕರ್ನಾಟಕದ ಶತಮಾನಗಳ ಕಾಲ, ಅನೇಕ ಶತಮಾನಗಳ ಕಾಲ ಕನ್ನಡವನ್ನು ಮೆರೆಸಿದ್ದು. ನಾವು ಯೋಚನೆ ಮಾಡಿ, ರಾಷ್ಟ್ರಕೂಟರ ಕಾಲದಲ್ಲಿ ಕನ್ನಡ ರಾಜವಂಶದ ಒಂದು ಗಡಿರೇಖೆ ಅದು ಗಂಗಾ ನದಿಯವರೆಗೆ, ಅದು ಹಿಮಾಲಯದವರೆಗೆ ಇತ್ತು ಅಂತ. ಕನ್ನಡವೇನಿಪ್ಪ ನಾಡು ಚೆಲುವಾಯಿತು ಅಂತ. ಆದರೆ 19ನೇ ಶತಮಾನದ ಬ್ರಿಟಿಷರ ಕಾಲದಲ್ಲಿ ಒಂದು ಕಡೆ ಆಲೂರು ವೆಂಕಟರಾಯ್ ಅವರು ಬರೆದಂತಹ ಗತವೈಭವದಲ್ಲಿ ಬರೀತಾರೆ. ಅವರು ಭಾಳ ಬೇಸರದಿಂದ ಹೇಳ್ಕೊಳ್ತಾರೆ, ನಾನು ಮುಂಬೈಯಲ್ಲಿ ಅವರು LLB ಮಾಡಿ, ನಾನಲ್ಲ, ಅವರು 1919-20 ಹೊತ್ತಿಗೆ MA ಮಾಡಿದರು. ಅವರು ಸೈಕಾಲಜಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಓದಿದವರು. ಅವ್ರು ಹೇಳ್ತಾ ಇದ್ರು, ಬರೆದಿದ್ದಾರೆ ಒಂದು ಕಡೆ, ಈ ವಿಜಯನಗರ ಅಂತ ಹೇಳಿದರೆ ಒಂದು ರಾಜ್ಯ ಇತ್ತು ಅಂತ ನನಗೆ ಗೊತ್ತಿಲ್ಲ, ಒಂದು ಸಾಮ್ರಾಜ್ಯ ಇತ್ತು ಅಂತ ನನಗೆ. ಆಂಧ್ರ ಪ್ರದೇಶದ ಯಾವುದೋ ಒಂದು ಜಿಲ್ಲೆಗೆ ವಿಜಯನಗರ ಅಂತ ಕರೀತಾ ಇದ್ರು ಅಂತ ಅಂದ್ಕೊಂಡಿದ್ದೆ ನಾನು. ಅದರಿಂದ ಅವರು ಕರ್ನಾಟಕದ ಇತಿಹಾಸವನ್ನು, ನಮ್ಮ ಇತಿಹಾಸವನ್ನು ನಾವು ಬರೆದದ್ದು ಬ್ರಿಟಿಷ್. ಈ ಮನುಷ್ಯ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸವನ್ನು ಬರೀಲಿಕ್ಕೆ ಆರಂಭ. ಅದಕ್ಕೆ ಮಾರ್ಗದರ್ಶಿ ಆದದ್ದು ಇಲ್ಲಿಯೇ ಬ್ರಿಟಿಷ್ ಅಧಿಕಾರಿಯಾಗಿದ್ದಂಥ ಫ್ಲೀಟ್. ಕರ್ನಾಟಕ ಡೈನೆಸ್ಟೀಸ್ ಆಫ್ ಕರ್ನಾಟಕ ಅಂತ ಮೊದಲ ಬಾರಿಗೆ ಬ್ರಿಟಿಷ್ ಅಧಿಕಾರಿ ನಮ್ಮ ಇತಿಹಾಸವನ್ನು ಬರೆದದ್ರಲ್ಲಿ ಅನೇಕ ಗೊಂದಲಗಳಿವೆ. ನಮ್ಮ ಅಪ್ಪಟ ಕನ್ನಡ ರಾಜವಂಶ, ಇವತ್ತಿನ ಸಂಭಾಜಿನಗರ ಅಂತ ಕರೀತಾರೆ, ಹಿಂದೆ ಅದನ್ನು ದೇವಗಿರಿ ಅಂತ ಕರೆದರು, ಅನಂತರ ದೌಲತಾಬಾದ್ ಅಂತ ಕರೆದರು, ಔರಂಗಾಬಾದ್ ಅಂತ ಕರೆದರು. ಮಹಾರಾಷ್ಟ್ರದ ಅನೇಕ ಜಿಲ್ಲೆಗಳ ಹೆಸರುಗಳ ಬದಲಾವಣೆ ತುಂಬ ಕಷ್ಟ ಇದೆ. ಇತಿಹಾಸದ ಲೇಖನವನ್ನು ಬರೆಯುವಾಗ ತುಂಬ ಕಷ್ಟ ಇದೆ. ಇವತ್ತು ದೌಲತಾಬಾದ್ ಅಂತ ಕರೆಯುವ ಹಾಗಿಲ್ಲ, ಔರಂಗಾಬಾದ್ ಅಂತ ಕರೆಯುವ ಹಾಗಿಲ್ಲ, ಉಸ್ಮಾನಾಬಾದ್ ಅಂತ ಕರೆಯುವ ಹಾಗಿಲ್ಲ. ಉಸ್ಮಾನಾಬಾದ್ ಏನು ಬದಲಾವಣೆ ಆಗಿ ಗೊತ್ತುಂಟ ಯಾರಿಗಾದ್ರು? ಉಸ್ಮಾನಾಬಾದ್ ಜಿಲ್ಲೆಗೆ ಇವತ್ತು ಏನಂತ ಕರೀತಾರೆ ನಮ್ಗೆ ಗೊತ್ತಿರಬೇಕು. ಮಹಾರಾಷ್ಟ್ರದಲ್ಲಿ ಇದ್ದೇವೆ, ಎಷ್ಟು ರಾಜ್ಯ, ಮಹಾರಾಷ್ಟ್ರದಲ್ಲಿ ಎಷ್ಟು ಜಿಲ್ಲೆಗಳಿವೆ ಗೊತ್ತಿರಬೇಕು. 36 ಜಿಲ್ಲೆಗಳಿವೆ. ಧಾರಾಶಿವ ಅಂತ ಕರೀತಾರೆ, ಉಸ್ಮಾನಾಬಾದಿಗೆ ಧಾರಾಶಿವ ಅಂತ ಕರೀತಾರೆ. ಏನೇ ಈ ಥರದ ಬದಲಾವಣೆಗಳು, ಕಾಲಕ್ಕೆ ಆದಂತಹ ಬದಲಾವಣೆಗಳನ್ನ ಇತಿಹಾಸದ ವಿದ್ಯಾರ್ಥಿಗಳು ಅಧ್ಯಯನ. ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಕನ್ನಡವನ್ನು ಕಟ್ಟಿ ಬೆಳೆಸಿದಂಥ ಅನೇಕ ಹಿರಿಯರನ್ನು ನಾವು ಇವತ್ತು ಸ್ಮರಣೆ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಎಲೆಯ ಹೂ, ಮರ, ಚಿಗುರು ಮಾತ್ರ ಪ್ರತ್ಯಕ್ಷ, ಅದೇನಂತೆ ನಿಲ್ಲಿಸಿದ ಆ ಬೇರು ಅದೃಶ್ಯ ಅಂತ ಕವಿ ಹೇಳ್ತಾರೆ. ಯಾವುದು ಶರಣರು ಹೇಳ್ತಾರೆ, ಬುಡಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸುತ್ತೆ ನೋಡ. ಹೌದಾ, ನಾವು ಬುಡಕ್ಕೆ ನೀರೆರೆದರೆ ಹೂ ಮೇಲೆ ಏರುತ್ತೆ. ಆ ಥರದಲ್ಲಿ ಕನ್ನಡವನ್ನು ಕಟ್ಟಿದಂಥ ಬಹಳ ಕಷ್ಟದ ಕಾಲ. ಮರಾಠಿ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಡಳಿತವನ್ನು, ಕಾರುಬಾರನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಬಹಳ ಅನೇಕ ಥರದ ಚಳುವಳಿಗಳ ಮುಖಾಂತರವಾಗಿ 20ನೇ ಶತಮಾನದ ಕಸರಾಯ ಬಲ್ಲರು ಒಂದು ಕಡೆ ಹೇಳ್ತಾರೆ, 20ನೇ ಶತಮಾನದ 2 ದೊಡ್ಡ ಘಟನೆಗಳು ಅಂತ ಹೇಳಿದ್ರೆ, ಒಂದು ಸ್ವಾತಂತ್ರ್ಯ ಚಳುವಳಿ, ಇನ್ನೊಂದು ಕರ್ನಾಟಕ ಏಕೀಕರಣ ಚಳುವಳಿ. ಕರ್ನಾಟಕ ಏಕೀಕರಣ ಚಳುವಳಿಗೆ ಮುಂಬೈ ಮಹತ್ವದ ದೇಣಿಗೆಯನ್ನು ಕೊಟ್ಟಿತ್ತು. ಆವಾಗ ಸುರೇಖ ಅವರು ತೋರಿಸ್ತಾ ಇದ್ದಾರೆ, ಬಲ್ಲಾಳರ
ಮಹತ್ವದ ಪುಸ್ತಕ ಮುಂಬೈ ದಿನಾಂಕ ಅದೆಲ್ಲ ದಾಖಲು ಮಾಡಿದೆ. ಬಲ್ಲವಾಡರು ಅನೇಕರು ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ನುಡಿ ಪತ್ರಿಕೆ ಮುಖಾಂತರ ಹೋಗಿ ಕೃಷ್ಣಕುಮಾರ ಕಲ್ಲೂರ, ಇವತ್ತಿಗೂ ನನಗೆ ಬೇಸರ ಇದೆ, ಕೃಷ್ಣಕುಮಾರ ಕಲ್ಲೂರರ ಬಗ್ಗೆ ಯಾರೂ ಪುಸ್ತಕವನ್ನು ಬರೆದರು. ನನ್ನ ನೋವನ್ನು ಒಬ್ಬರೊಬ್ಬರು ಪರಿಹಾರ ಮಾಡಿದ್ದಾರೆ. ಶಿಲಾಹಾರ ಬಗ್ಗೆ ಅದೇನಾಗಿಲ್ಲ ಅಂತ ಯಾರೋ ಒಬ್ಬರು ತಗೊಂಡ್ರು. ನೋಡಿ ಯೋಚನೆ ಮಾಡಿ, ಒಬ್ಬರೊಬ್ಬರೇ ಬಿಲ್ಲವರ ಬಗ್ಗೆ ಅದೇನಾಗಿಲ್ಲ ಅಂತ ಅನಿತ ತಗೊಂಡ್ರು, ಬಂಟರ ಬಗ್ಗೆ ಅದೇನಾಗಿಲ್ಲ ಅಂತ ಇನ್ಯಾರು ಬರ್ತಾರೆ ಆ ದಿನಗಳಲ್ಲಿ. ಇವೆಲ್ಲ ಆಗಬೇಕಾದಂತಹ ನಮ್ಮ ಅಸ್ಮಿತೆಯನ್ನು ನಾವು ದಾಖಲಿಸ್ತೇವೆ, ನಮ್ಮ ಇತಿಹಾಸವನ್ನು ನಾವು ದಾಖಲಿಸಿದ್ದೇವೆ. ಇನ್ಯಾರು ದಾಖಲಿಸ್ಬೇಕು? ಮುಂಬರುವ ಪೀಳಿಗೆ ದಾಖಲಿಸಿಲ್ಲ. ಗೂಗಲಿಗೆ ಬೇಕಾಗಿದೆ, ತುರ್ತು ಮಾಹಿತಿಗಳು ಬೇಕಾಗಿದೆ. ಮೊನ್ನೆ ನಮ್ಮ ವೈಸ್ ಚಾನ್ಸಲರ್ ಬೈತಾ ಇದೆ, ಕನ್ನಡ ವಿಭಾಗ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದೆ, ಗೂಗಲಲ್ಲಿ ಸಿಗ್ತಾ ಇಲ್ಲ. ನಿಮ್ಮ ಜವಾಬ್ದಾರಿ ಎಲ್ಲವನ್ನು ಗೂಗಲಿಗೆ ಅಪ್ಲೋಡ್ ಮಾಡಿ ತಕ್ಷಣ ಸಿಗಬೇಕು. ಒಂದು ಈಚ್ ಆ್ಯಂಡ್ ಎವ್ರಿ ಬುಕ್ ಅಂತ ಹೇಳ್ತಾರೆ. ಕನ್ನಡ ವಿಭಾಗದ ಎಲ್ಲ ಸಾಧನೆಗಳು ಇವತ್ತಿನ ಕಾರ್ಯಕ್ರಮ ಗೂಗಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಹೌದು, ಜಾಗತಿಕ ಮಟ್ಟದಲ್ಲಿ ಇವತ್ತು ಕನ್ನಡವನ್ನು ಬೆಳೆಸುವ ಕ್ರಮ ಹೀಗೆ. ಅದರಿಂದ ವಿದ್ಯಾರಾಮಕೃಷ್ಣ ಅವರ ಸಹಾಯ ಬೇಕು. ಮತ್ತು ವಿದ್ಯಾರ್ಥಿಗಳ ಸಾಧನೆ ಅಭಿಮಾನ ಪಡಬೇಕು. ನಾನು ಬಹಳ ಸಂತೋಷದಲ್ಲಿದ್ದೇನೆ, ಸಂಭ್ರಮದಲ್ಲಿದ್ದೇನೆ. ಮೇಣಕ್ಕಂಟಿದ ಬತ್ತಿ ಎನ್ನುವಂತಹ ಗವಿಸಿದ್ದ ಬಳ್ಳಾರಿ ಪ್ರಶಸ್ತಿಯನ್ನು ಪಡೆದಂತಹ ಅನಿತಾ ಪೂಜಾರಿ ಅವರ ಪುಸ್ತಕ ಅಭಿಮಾನ ಪಡು. ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಕೊಪ್ಪಳದಲ್ಲಾಯಿತು. ಅದೇ ರೀತಿಯಲ್ಲಿ ಕೆಲವೊಮ್ಮೆ ವಿಶೇಷವಾದಂಥ ಘಟನೆಗಳು ಸಂಭವಿಸ್ತವೆ. ನಮ್ಮ ವಿಭಾಗದ ಜೀವನ್ಮುಖಿ ಕೃತಿಗೆ, ಪ್ರತಿಭಾರವರು ಬರೆದಂತಹ ಕೃತಿಗೆ ಈ ಬಾರಿ MK ಇಂದಿರಾ ಪ್ರತಿಷ್ಠಿತ ಕರ್ನಾಟಕ ಸಂಘ ಶಿವಮೊಗ್ಗ ಕೊಡಮಾಡುವಂತಹ ಒಂದು ಪುಸ್ತಕ ಬಹುಮಾನ ದೊರೆತಿದೆ. ಕಲಾ ಭಾಗವತ್ ಅವರ ಒಂದು ಲೇಖನ ನೋಡಿ, ISBN ಇರುವಂತಹ ಜೀವಕಾರುಣ್ಯ ಪರಂಪರೆ ಮತ್ತು VC ಎನ್ನುವಂಥ ಇದನ್ನು ರವಿಕುಮಾರ್ ಅಭಿನವದವರು ಪ್ರಕಟ ಮಾಡಿದರು. ಒಂದು ದೊಡ್ಡ ಲೇಖನ ಇದೆ. MA ವಿದ್ಯಾರ್ಥಿಗಳ PhD ವಿದ್ಯಾರ್ಥಿಗಳ ಒಂದು ಪುಸ್ತಕ ISBN ಇದರೊಳಗೆ ಸಂಶೋಧನೆ ಇದರೊಳಗೆ ಬರ್ತದೆ ಅಂತ ಹೇಳೋದು ಇದು ಅಭಿಮಾನ ಪಡುವಂತಹ. ಹಾಗಾಗಿ ವಿಭಾಗದ ಹಿರಿಮೆಯನ್ನು ಹೆಚ್ಚಿಸಿದಂತಹ ವಿದ್ಯಾರ್ಥಿಗಳ ಸಂಖ್ಯೆ ದೊಡ್ಡದು. ಇಲ್ಲಿ ದೊಡ್ಡಕ್ಕ ಕುಸುಮ ಅವರ ಸಾಧನೆ ನೋಡಿ, ಮಗುವೀರ ಪತ್ರಿಕೆ ಆವಾಗ 12ರಿಂದ ಪಾಠ ಆರಂಭ. ಈ ಪುಸ್ತಕದ ಮೇಲೆ ಇವತ್ತು 1 ಗಂಟೆ ಮಾತಾಡಿದ್ರು. ಅವರ ಹೊತ್ತಿಗೆ ಯಾವುದೇ ಮಾದರಿ ಇರಲಿಲ್ಲ ಅಧ್ಯಯನ ಮಾಡಿ. ಇವತ್ತು ಎಲ್ಲರಿಗೆ ಮಾದರಿ ಈ ಪುಸ್ತಕ. ಹಾಗಾಗಿ ಪುಸ್ತಕವು ತುಂಬ ಮಹತ್ವ. ಆಕರ ಗ್ರಂಥವನ್ನು ನಿರ್ಮಾಣ ಮಾಡಿ ತಿಳುವಳಿಕೆಗೆ ಬೇಕಾದಂತಹ ಪರಿಪ್ರೇಕ್ಷ್ಯವನ್ನು ಕಟ್ಟಿಕೊಡುವುದು ನಮ್ಮ ಕೆಲಸ. ಅನೇಕ ಥರದ ಹೊಸ ಸಂಗತಿಗಳನ್ನು ನಾವು ಲೋಕಮುಖಕ್ಕೆ ಅರಿದಿದ್ದಾರೆ. ಇದಂತೂ ಹೆಬ್ಬೊತ್ತಿಗೆ ಕುಂದಣಗಾರರು ಕೊನೆಗೊಂದು ಪುಸ್ತಕ, ಒಳ್ಳೆಯ ಪುಸ್ತಕ, ಕೊನೆಗೊಂದು ಶರ ಬರೀತಾ ಇದೆ. ಇದೊಂದು ತ್ರಿಕಾಲ ಆಯುವಿನ ಕೃತಿ. ಹಾಗೆ ಈ ಪುಸ್ತಕ ಸಹ ಮುಂಬೈ ಮಗುವೀರರ ಸಾಹಸ ಸಾಧನೆ. ಮೊದಲ ಬಾರಿಗೆ ಮುಂಬೈಗೆ ವಲಸೆ ಬಂದು ದೊಡ್ಡ ಪ್ರಮಾಣದಲ್ಲಿ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ ಯೋಚನೆ ಮಾಡಿಲ್ಲ. ನಾವಿವತ್ತು ಕರ್ಕೆ ವೆಂಕಟರಮಣ ಶಾಸ್ತ್ರಿಗಳ ಸಾಧನೆಯನ್ನು ಉಲ್ಲೇಖ ಮಾಡ್ತೇವೆ. ಹಾಗೆ ಉಲ್ಲೇಖ ಮಾಡುವ ಸಂದರ್ಭದಲ್ಲಿ ಕಣ್ಣಂಗಾರು ರಾಮಪಂಜಿಯವರು ಬಹಳ ಮುಖ್ಯರಾಗ್ತಾರೆ. ಕನ್ನಡವನ್ನು ಕಟ್ಟಿ ಬೆಳೆಸುವುದರಲ್ಲಿ ಅವರ ಸಹಾಯಧನ ಇದೆ. ಕರ್ಕೆ ವೆಂಕಟರಮಣ ಶಾಸ್ತ್ರಿಗಳು ಪ್ರಕಟ ಮಾಡಿದಂಥ ಹೆಬ್ಬೊತ್ತಿಗೆ ನೀವು ನೋಡಿದ್ದು ಒಂದಕ್ಕಿಂತ ಒಂದು ದೊಡ್ಡ ಪುಸ್ತಕ. 45-46 ಪುಸ್ತಕಗಳನ್ನು ಮುಂಬೈಯಲ್ಲಿ ಪ್ರಕಟ ಮಾಡಿ ಆ ಪುಸ್ತಕದ ಪ್ರತಿ ಪುಸ್ತಕದಲ್ಲೂ ಆರ್ಥಿಕ ನೆರವು. ಆ ಕಾಲದಲ್ಲಿ ಆರ್ಥಿಕ ನೆರವು ಕೊಡೋದೇನು ಸಾಮಾನ್ಯದ ಮಾತಲ್ಲ. 1850ರ 70ರ ಆಸುಪಾಸಿನಲ್ಲಿ ಅದಿಷ್ಟು 1000 ಪ್ರತಿ. ನನಗೆ ಆಶ್ಚರ್ಯ. ಇವತ್ತು 1000 ಪ್ರತಿ ಹಾಕೋದೇನು, 1000 ಪ್ರತಿ ಅದು ನಿರಂಜನ ಒಂದು ಚಿರ ಆಸ್ತಿಯಾಗಿ ಉಳಿತದಂತೆ. ಮಾರಾಟವಾಗದೇ ಇರುವುದು ಚಿರ ಆಸ್ತಿ ಅಂತ ಅದೇ ಹೇಳ್ತಾರೆ, ಬೇರೆ ಮಾತೇನು. ಇಂತಹ ಒಂದು ಕೆಲಸ ಇತ್ತು. ಇದು ಸಾಮಾನ್ಯದ ಕೆಲಸ ಅಲ್ಲ. ಕನ್ನಡವನ್ನು ಹೊಸ ತಲೆಮಾರಿಗೆ ಇಲ್ಲಿನ ಕನ್ನಡಿಗರ ಸಾಧನೆಯನ್ನು ದಾಖಲಿಸುತ್ತಾರೆ. ಬರೀ ಕನ್ನಡಿಗರು ಮಾತಾಡೋದು ತುಳು ಹೌದು, ಯಾವತ್ತೂ ನಾವು ಅಭಿಮಾನದಿಂದ ಹೇಳ್ಕೊಳ್ಬೇಕು. ಮುಂಬೈಲಿ ಇವತ್ತು ಕನ್ನಡ ಉಳಿದಿದೆ ತುಳುವರ ಮುಖಾಂತರ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಅವರ ಭಾಷಾಭಿಮಾನ ಯಾವುದೇ ಭಾಷೆ ಇದ್ದಿರು ಮನೆ ಮಾತಾಗಿ ಕನ್ನಡವನ್ನು, ತುಳುವನ್ನು ಅಥವಾ ಇನ್ಯಾವುದು ಹವ್ಯಕವನ್ನು ಅಥವಾ ಇನ್ಯಾವುದು ಭಾಷೆ ನಾವು ಉಳಿಸ್ಕೊಂಡು ಹೋಗ್ಬೇಕು. ಭಾಷೆಯನ್ನು ಮರೆತರೆ ಸಂಸ್ಕೃತಿ ಹೊರಟೋದು. ಅದರಿಂದ ಇವತ್ತು ನಾವು ನೆನಬೇಕಾದ್ದು ಚಿನ್ನರಬಿಂಬ. ದೊಡ್ಡ ಪ್ರಮಾಣದಲ್ಲಿ ಗಮನಿಸಿ 7,000 ಮಕ್ಕಳಿಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟಂತಹ ಚಿನ್ನರಬಿಂಬದ ಸಾಧನೆ ಇದೆ. ಮೊನ್ನೆ ಯಾರು ಹೇಳ್ತಾ ಇದ್ದಾರೆ, ನಾನು ಹೇಳಿದೆ ಮುಂಬೈಯಲ್ಲಿ ಮುಂದಿನ 40-50 ವರ್ಷಗಳಿಗೆ ಮುಂಬೈಯಲ್ಲಿ ಕನ್ನಡಕ್ಕೆ ಭಯ ಇಲ್ಲ, ಬರ್ಕೊಡ್ತೇನೆ ಬೇಕಾದ್ರೆ ಅಂತ ಹೇಳಿ ಅಲ್ಲ ಹೇಳಿದ್ದೇನೆ. ಅಂತ 35 ವರ್ಷಗಳಿಂದ ನಾನು ಮುಂಬೈಲಿ ಶಿಕ್ಷಣ ರಂಗದಲ್ಲಿ ಸ್ವಲ್ಪ ಹಿನ್ನಡೆ ಆಗಿದ್ದಿರ್ಬೋದು, ಇಲ್ಲ ಅಂತ ನಾನು ಬೇಕಾದ್ರೆ ಕಾಲಮಾನದ ಕರ್ನಾಟಕದಲ್ಲಿ ಹಳ್ಳಿಯಲ್ಲಿ ಇವತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಬರ್ತಾ ಇವೆ. ಏನು ಮಾಡಲಿಕ್ಕಾಗದಂತಹ ಒಂದು ಜಾಗತೀಕರಣಕ್ಕೆ ತೆರೆದುಕೊಂಡಿದ್ದೇವೆ. ಆದರೂ ಮುಂಬೈಯಲ್ಲಿ ಇವತ್ತು ನಾವು ದುರ್ಗಪ್ಪ ಕೋಟಿಯವರು ಕೂಡ ಮಾತಾಡ್ತೇವೆ. ಈ ಬಾರಿ 32 ಶಾಲೆಗಳು 800-900 ಮಕ್ಕಳು ಅದೇನು ಸಾಮಾನ್ಯದ ಮಾತಲ್ಲ, ಸಾಮಾನ್ಯದ ಮಾತಲ್ಲ. ದೂರದ ಡೊಂಬಿವಿಲಿ ಆಗಿದ್ದಿರ್ಬೋದು, ಮಾಜಿವಾಡದಲ್ಲಾಗಿದ್ದಿರ್ಬೋದು,
ಅಂಬರ್ನಾಥಲ್ಲಿ ಆಗಿರ್ಬೋದು, ಮೊನ್ನೆ ಸುಮಾರು 40-50 ಮಕ್ಕಳು ಬಂದಿದ್ರು. ಎಷ್ಟು ಖುಷಿ ಪಟ್ಟರು. ಅವರಿಗೆ ಸಣ್ಣ ಒಂದು ಪುಸ್ತಕ ಕೊಟ್ಟಿದ್ರು, ಕನ್ನಡ ಪುಸ್ತಕ. ಅವರೆಲ್ಲ ಕನ್ನಡ ಪುಸ್ತಕದ ಜೊತೆಗೆ ಫೋಟೋ ತೆಗೆದು ನೋಡಲಿಕ್ಕೆ ಇಲ್ಲ. ಬಸ್ಸಲ್ಲಿ ಹೋಗ್ತಾ ಇದ್ರು, ಯಾವುದೋ ಒಂದು ನಾಟಕದ ಭಾಗವನ್ನು ರಾತ್ರಿ ಓದ್ತಾ ಇದ್ರು. ಓದಿ ಹೇಳಿ ಎಲ್ಲ ಖುಷಿ ಪಡ್ತಾ ಇದ್ರು. ನೋಡಿ ಅವರ ಅಂದರೆ ಹೊರಗೆ ಬಂದಾಗ ಹೇಗೆ ಒಂದು ಬಾಂಡಲಿಯಲ್ಲಿ ಹಾಕಿದಂತಹ ಒಂದು ಹುರಿದ ಹಾಗೆ ಕನ್ನಡ ಸಿಕ್ಕಿದ್ರೆ ಸಾಕು. ಯಾರಾದರೂ ಟ್ರೈನಲ್ಲೋ ಬಸ್ಸಲ್ಲೋ ತುಳುವೋ ಕನ್ನಡವೋ ಮಾತಾಡಿದ್ರೆ ಹೌದಾ, ನನಗೆ ಅಕ್ಕಲಕೋಟೆಗೆ ಬಂದಾಗ ಅಲ್ಲಿ ಟ್ರೈನಲ್ಲಿ ಬಂದಾಗ ಪ್ರವೇಶ ಆಗತ್ತೆ, ಮಹಾರಾಷ್ಟ್ರಕ್ಕೆ ಪ್ರವೇಶ ಆಗತ್ತೆ, ಬಾರೋ ತಮ್ಮ ಹೋಗೋ ತಮ್ಮ ಅಂತ ಹೇಳ್ತಾರೆ. ಯಾರೋ ಕನ್ನಡದವ್ರು ಮಾತಾಡ್ತಾರೆ. ಕನ್ನಡ ಏನೇ ಕುಣಿದಾಡುವುದೇನಿದೆ ಆ ಥರದ ಒಂದು ಮುಂಬೈಯಲ್ಲಿ ಕಳೆದ 150 ವರ್ಷ 200 ವರ್ಷ ನಮ್ಮ ಕನ್ನಡಿಗರು ತಮ್ಮ ಅಸ್ಮಿತೆಯನ್ನು ಕಾಯ್ದುಕೊಂಡು ಬಂದಿದ್ದಾರೆ. ಅದರಿಂದ ಅಭಿಮಾನ ಪಡಬೇಕು. ಬನ್ನಿ ನಾರಾಯಣ ರಾಯಪುರ. ಅನೇಕ ಸಂಘ ಸಂಸ್ಥೆಗಳು, 150ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಅತ್ಯಂತ ಕ್ರಿಯಾಶೀಲವಾಗಿ ಕನ್ನಡದ ಕೆಲಸ ಸುರೇಖ ದೇವಾಡಿಗರು ಅಧ್ಯಯನ ಮಾಡ್ತಾ ಇದ್ದಾರೆ. 150ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಪ್ರತಿ ವರ್ಷ ನಾನು ಹೇಳ್ತಾ ಇದ್ದೀನಿ 10 ರಿಂದ 12 ಕೋಟಿ ರೂಪಾಯಿಯನ್ನು ಕನ್ನಡದ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇವೆ. ಸರ್ಕಾರದ ಚಿಕ್ಕಾಸು ಇಲ್ಲ. ಕರ್ನಾಟಕ ಸಂಘ 1 ಪೈಸೆ ಕರ್ನಾಟಕ ಸರ್ಕಾರ ಕೊಟ್ಟಿಲ್ಲ. ಬಹಳ ಬೇಸರದ ಸಂಗತಿಯನ್ನು ಯಾವ್ಯಾವುದಕ್ಕೂ ಖರ್ಚು ಮಾಡ್ತಾರೆ. ಮಾಡಲಿ ಬೇಡ ಅಂತ ನಾನು ಹೇಳ್ತೀನಿ. ಆದರೆ ನಿಜವಾಗಿ ಇಂತಹ ರಚನಾತ್ಮಕವಾದ ಕೆಲಸಗಳಿಗೆ ಕನ್ನಡಿಗರು, ಕರ್ನಾಟಕ ಸರ್ಕಾರ ಹೊರನಾಡಿನ ಕನ್ನಡಿಗರಿಗೆ ಕೈ ಜೋಡಿಸಬೇಕಾದಂಥ ಅವಶ್ಯಕತೆ ಇದೆ. ಅದೃಷ್ಟಿಯಿಂದ ಕುಸುಮ ಅವರನ್ನು ಮತ್ತೊಮ್ಮೆ ನಾವು ಅಭಿನಂದಿಸ್ತೀವಿ. ಮೊನ್ನೆ ಬಹಳ ಅದ್ದೂರಿಯಾಗಿ ಅದು ಬಿಡುಗಡೆಯನ್ನು ನಡೀತು. ಮುಂಬೈಯಲ್ಲಿ ಬಿಡುಗಡೆ ಆಗಿ ಮಗುವೀರ ವ್ಯವಸ್ಥಾಪಕ ಮಂಡಳಿಗೆ ನಾವು ನತಮಸ್ತಕರಾಗಿ ಇಂತಹ ಒಂದು ಮಹಾಪ್ರಬಂಧವನ್ನು ಪ್ರಕಟಿಸುವಂತಹ ಒಂದು ಧೈರ್ಯ ತಾಳಿದೆ. ಇದು ಬಹಳ ಎಷ್ಟು ಸಂಸ್ಥೆಗಳು ಮಾಡ್ತವೆ ಇಂತಹ ಕೆಲಸ. ಸಂಸ್ಥೆಗಳ ದಾಯಿತ್ವ ಕನ್ನಡವನ್ನು ಪ್ರೋತ್ಸಾಹಿಸುವ, ಕನ್ನಡವನ್ನು ಬೆಳೆಸುವ, ಕನ್ನಡವನ್ನು ಉಳಿಸುವಂತಹ ಕೆಲಸವನ್ನು ಒಟ್ಟಾಗಿ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ ಮತ್ತೊಮ್ಮೆ ಜಿ.ಬಿ. ಕುಸುಮ ಅವರಿಗೆ ಬಹಳ ದುರಿಯಾಗಿದೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆಯನ್ನು ಮಾಡಬೇಕು ಎನ್ನುವಂಥ ಒಂದು ಆಸೆ ಇದೆ ಬರುವ ದಿನಗಳಲ್ಲಿ. ಇವೆಲ್ಲವೂ ನಾವು ಅಭಿಮಾನ ಪಡುವಂತಹ ಒಂದು ಸಂಗತಿ. ದೊಡ್ಡ ಪ್ರಮಾಣದಲ್ಲಿ ತಾವು ಬಂದಿದ್ದೀರಿ. ದೂರದ ಮುಳ್ಳುಂಡಿನಿಂದ, ನಮ್ಮ ಊರಿನಿಂದ ದೇವದಾಸ್ ಶೆಟ್ಟರು ಬಂದಿದ್ದಾರೆ. ನೋಡಿ, ಅಂತಹ ಅದ್ಭುತವಾದ ಕಲೆಗಾರ. ಕಾರಂತರು ಒಂದು ಶರ ಬರೀತಾರೆ. ಅವರ ಪ್ರದರ್ಶನವನ್ನು ನೋಡಿ ಜೀವರಾಜ ಆಳ್ವ ಅವರ ನೇತೃತ್ವದಲ್ಲಿ ನಡೆದಂತಹ ಒಂದು ಪ್ರದರ್ಶನದಲ್ಲಿ ಬಣ್ಣಗಳ ಮಾಂತ್ರಿಕ ಅವರ ಮನೆಗೆ ಹೋಗಿ ನೋಡಿ ನನಗೆ ಆಶ್ಚರ್ಯ. ಎಂತಹ ಅದ್ಭುತವಾದ ಒಂದು ಚಿತ್ರಕಲಾ ವಿಧಾನ ನಿಮಗೆ ಗೊತ್ತಾಗುತ್ತೆ. ಹಾಗೆ ಸೋಮನಾಥ್ ಕರ್ಕಿ ಒಳ್ಳೆಯ ಸಂಘಟನೆ. ಹೌದಾ, ಮುಂಬಯಿಯ ಬೀಚಿ ಥರ ಅವರು ಹಾಸ್ಯದ ಇದರ ಹೊನಲನ್ನು ಹರಿಸಿದರು. ಕಿರು ಕವಿತೆಗಳನ್ನು ಮತ್ತು ಅಣಕಗಳನ್ನು ಒಂದು ರೀತಿಯಲ್ಲಿ ಬಹಳ ಹಾಸ್ಯಮಯವಾದಂತಹ ಪ್ರಬಂಧಗಳನ್ನು ಬರೆದು ಹೆಸರು ಮಾಡಿದ ಸೋಮನಾಥ್ ಕರ್ಕರ್ ಅವರಿದ್ದಾರೆ. ಕನ್ನಡ ಸೇನಾನಿ ನಮ್ಮ ನಾರಾಯಣ ರಾಯರಿದ್ದಾರೆ. ನಮ್ಮ ವಿಭಾಗದ ವಿದ್ಯಾರ್ಥಿ ಚಿತ್ರರಾವ್ ಅವರಿದ್ದಾರೆ. ಅಭಿಮಾನ ಪಡಬೇಕು. ಈಚ್ ಒನ್ ಟೀಚ್ ಒನ್. ಪ್ರತಿಯೊಬ್ಬರು ಏನಾದರೂ ಸೃಜನಶೀಲವಾಗಿ ಒಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಅವರು ಅಭಿಮಾನ ಪಡಬೇಕು. ದೂರದ ಕಾರ್ಗರ್ನಲ್ಲಿ ಕನ್ನಡ ಸಂಘದ ಒಂದು ಹುಟ್ಟಿಗೆ ಕಾರಣ. ಇವತ್ತು ಕಾರ್ಗರ್ ಎಷ್ಟು 15-16 ವರ್ಷ ಆಯ್ತಾ? 14 ವರ್ಷ. ಇದು ಷೋಡಶ ಇದಕ್ಕೆ ಬಂದಿದೆ. ಸಾಮಾನ್ಯದ ಮಾತಲ್ಲ. ಇದು ಸಣ್ಣ ಅದು. ನೀವು ಭಾಗಮಂಡಲಕ್ಕೆ ಹೋದರೆ, ಮಡಿಕೇರಿಗೆ ಹೋದರೆ ಅಲ್ಲಿ ಕಾವೇರಿ ಜುಳು ಸಣ್ಣ ಪ್ರಮಾಣದಲ್ಲಿ ಉದಕ ಮಂಡಲ ಯಾವುದು ಭಾಗಮಂಡಲ ಕಾವೇರಿ ಸಣ್ಣ ಪ್ರಮಾಣದಲ್ಲಿ. ಅದೇ ಇದಕ್ಕೆ ಬಂದಾಗ ಇಲ್ಲಿಗೆ ನಿಮ್ಮ ಮೈಸೂರಿಗೆ ಬಂದಾಗ ದೊಡ್ಡ ಪ್ರಮಾಣದಲ್ಲಿ ಕಾವೇರಿ ಹರಿದು ನಾವು ಸರಿ. ಹಾಗಾಗಿ ಸಣ್ಣ ಕೆಲಸವು ಸಹ ದೊಡ್ಡದಾಗಿ ಹೋಗಲಿಕ್ಕೆ ಸಾಧ್ಯ ಇದೆ. ನಾವು ಪ್ರಯತ್ನ ಮಾಡಬೇಕಷ್ಟೇ. ಕನ್ನಡವನ್ನು ಉಳಿಸುವ, ಬೆಳೆಸುವ ನಿಟ್ಟಿನಲ್ಲಿ ಮುಂಬೈ ಕನ್ನಡಿಗರು ಶತಮಾನಗಳಿಂದ ಮನುಶುದ್ಧ, ಮನಶುದ್ಧ, ಭಾವಶುದ್ಧವಾಗಿ ಅವ್ರಿಗೆ ಏನು ಆಗಬೇಕಾಗಿದೆ. ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ. ಒಬ್ಬರಿಗಿಂತ ಒಬ್ಬರು ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಇದು ಶಾಶ್ವತವಾಗಿ ಕನ್ನಡವನ್ನು ಬೆಳೆಸಿ, ರಚನಾತ್ಮಕವಾಗಿ ಕನ್ನಡವನ್ನು ಇನ್ನೊಂದು ಬಹಳ ದೊಡ್ಡದು ಒಂದು ಕಲ್ಚರಲ್ ಯುನಿಟಿ, ಸಾಂಸ್ಕೃತಿಕ ಒಂದು ಸೌಹಾರ್ದ ವಾತಾವರಣವನ್ನು ಬೆಳೆಸಬೇಕಾಗಿದೆ. ಯಾರೋ ಇತ್ತೀಚೆಗೆ ಹೇಳ್ತಾ ಇದ್ರು, ನಾವು ಮೈಸೂರಿಂದ ಬಂದಿದ್ದೇವೆ, ಅದೇನು ಇಂಗ್ಲೆಂಡಿನ ಭಾಗದಲ್ಲಿ ಮೈಸೂರಿಯನ್, ಬ್ಯಾಂಗ್ಳೂರಿಯನ್, ಈ ಭಾಗ ಧಾರವಾಡ, ನಾವು ಧಾರವಾಡ, ಇದು ಥರ ನಾವು ಕರ್ನಾಟಕ ಮೂಲಕ ಯಾವುದೇ ಭಾಷೆ ಇದೆ ನಾವು ಅಭಿಮಾನದಿಂದ ಹೇಳ್ಕೊಳ್ಬೇಕು. ಗರು ಸೇಕಹೋ ಅಂತ ಹೇಳಿದಲ್ಲ ಆ ಥರದಲ್ಲಿ ಅದರ ಬಗ್ಗೆ ಯಾವ ಇದು ನಾವು ಭವ್ಯ ಪರಂಪರೆಯ ವಾರಸ್ತಾರೆ. ಕರ್ನಾಟಕಕ್ಕೆ ಜಾಗತಿಕ ಮಟ್ಟ ಕನ್ನಡ ಎನ್ನುವಂಥದ್ದು ಕೇವಲ ಒಂದು ಭಾಷೆ, ಒಂದು ಸಂಸ್ಕೃತಿ. ಆದರೆ ಹೊಸ ತಲೆಮಾರು ಅದರಿಂದ ದೂರ ಆಗ್ತದೆ. ಅದು ಆಗಬೇಕು ದೊಡ್ಡ ಪ್ರಮಾಣದಲ್ಲಿ.
ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಬಾರಿ 30 ಮಂದಿ ವಿದ್ಯಾರ್ಥಿಗಳು ಬೇರೆ ಬೇರೆ ಭಾಷಿಕರು, ಇತರ ಭಾಷಿಕರು ಸ್ವಿಟ್ಜರ್ಲ್ಯಾಂಡಿನ ಮುಖೇಶ್ ಕುಮಾರ್ ಕನ್ನಡವನ್ನು ಕಲಿತಾರೆ. ನಿನ್ನೆ ಅವರು ಬರೆದ ಅಕ್ಷರಗಳು ನೋಡಿ ನನಗೆ ಭಾಳ ಖುಷಿ ಆಯಿತು. ಅವ್ರಿಗೆ ಏನಾಗಬೇಕಾಗಿ ಯೋಚನೆ ಮಾಡಿ. ಈಗ ಸೈಕಾಲಜಿ ವಿಭಾಗದ ಅವರು ಮನಃಶಾಸ್ತ್ರಜ್ಞ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ವಿವೇಕ್ ಕನ್ನಡವನ್ನು ಕಲಿತಾ ಇದ್ದಾರೆ. ಇದು ಕನ್ನಡದ ಭಾಗ್ಯ, ಕನ್ನಡದ ದೀಕ್ಷೆಯನ್ನು ಕೊಡೋದು ಹೀಗೆ ಅಂತ. ನಾನು ಕ್ರಾಂತಿ ಮಾಡೋದ್ರೆ ಬೇರೆ ಏನೂ ಇದಲ್ಲ, ಬಡಿ ಬಡಿ ಕಡಿಯೋದಲ್ಲ. ಈ ಮುಖಾಂತರವಾಗಿ ಕನ್ನಡವನ್ನು ಬೆಳೆಸಲಿಕ್ಕೆ ಸಾಧ್ಯವಿದೆ. ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕನ್ನಡದ ತೀರ ನಡೆಯುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರಿ. 3 ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಇವತ್ತು ನಮ್ಮ ವಿಭಾಗದ ವಿದ್ಯಾರ್ಥಿಗಳೇ ಮುಂದೆ ಬಂದು ಹೊಸ ವಿಚಾರಗಳನ್ನು, ಅನಿತಾ ತಾಕೋಡೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಬೈ ಬಿಲ್ಲವರ ಸಾಧನೆಯನ್ನು ಮೊದಲು ಬಾರಿ ದಾಖಲಿಸ್ತಾರೆ. ಒಂದು ಅಭಿಮಾನ. ಮೊಗವೀರರು, ಬಿಲ್ಲವರು, ಬಂಟರು, ಬೇರೆ ಬೇರೆ ಸಮುದಾಯದ ಕರ್ನಾಟಕ ಮೂಲದ ಜನ ಸ್ವಾತಂತ್ರ್ಯ ಪೂರ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ವಾತಂತ್ರ್ಯದ ಹೋರಾಟಕ್ಕೆ ತಮ್ಮನ್ನು ತೊಡಗಿಸಿ ನಮ್ಗೆ ಗೊತ್ತೇ ಇಲ್ಲ, ನಮ್ಮ ಇತಿಹಾಸಗಳು ನಮಗೆ. ಹಾಗಾಗಿ ಅತ್ಯಂತ ಮಹತ್ವದ ವಿಚಾರಗಳನ್ನು ಅವರಿಗಾಗಲೇ ಬೆಳಕಿಗೆ ಬಂದಿದ್ದಾರೆ. ಅವರನ್ನು ಅಭಿನಂದಿಸ್ತೇನೆ. ಮುಂಬೈಯಲ್ಲಿ ಉದಯಿಸಿದ ದಿನಕರ ದೇಸಾಯಿ ಸಾಮಾನ್ಯವಾಗಿ ಚುಟುಕು ಕವಿ ಅಂತ ಹೇಳಿ ಗಂಟೆ ಗಂಟನ ಓ ಗಡಿಯಾರ ಅಂತ ಹೇಳಿ 1-2 ಪದ್ಯವನ್ನು ಆಯ್ತು ನಿಮಗೆ ಅಂತ ಅವರನ್ನ ನಾವು ಬದಿಗೆ ತರಿಸ್ತೇವೆ. ಅಲ್ಲ, 15 ವರ್ಷಗಳ ಕಾಲ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಕಾರ್ಪೊರೇಟರ್ ಆಗಿ ದೊಡ್ಡ, ನಾವು ಜಾರ್ಜ್ ಫರ್ನಾಂಡಿಸ್ ಹೆಸರು ಹೇಳ್ತೇವೆ, ಸರಿ, ಅದರ ಜೊತೆಗೆ ಹೆಸರು ಹೇಳಬೇಕಾದ ಇನ್ನೊಬ್ಬ ಕಾರ್ಮಿಕ ನಾಯಕ ಅಂತ ಹೇಳಿದ್ರೆ ನಮ್ಮ ದಿನಕರ ದೇಸಾಯಿ. ದೊಡ್ಡ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ದಿನಕರ ದೇಸಾಯಿ ಅವರ ಇತಿಹಾಸವೇ ನಮಗೆ, ಅವರ ಸಾಧನೆಯೇ ಸರಿಯಾಗಿ ದಾಖಲಾಗಿದೆ. ಶ್ರೀಕಾ ಹರಿಪ್ರಸಾದ್ ಶೆಟ್ಟಿ ಅವರು ಮುಂಬಯಿಯ ಮಹಾನಗರ ಪಾಲಿಕೆಗೆ ಹೋಗಿ ಆ ಕಾಲದ 1935-36 ವರ್ಷದ ಕಡತಗಳನ್ನೆಲ್ಲ ಅವ್ರು ಹೇಳ್ತಾ ಇದ್ದಾರೆ. ನನಗೆ ರೋಮಾಂಚನ ಆಯಿತು. ಮೊಗವೀರ ಸಂಸ್ಥೆಗೆ 100 ರೂಪಾಯಿಯನ್ನು ಕೊಡಲಾಗಿದೆ. ಯೋಚನೆ ಮಾಡಿಕೊಳ್ಳಿ, 1935ರಲ್ಲಿ ಮಹಾನಗರ ಪಾಲಿಕೆ 100 ರೂಪಾಯಿಯನ್ನು ಮೊಗವೀರ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ಬರೆದಿಟ್ಟಿದ್ದಾರೆ. ಆವಾಗ 100 ರೂಪಾಯಿ ಸಣ್ಣ ಅಮೌಂಟ್ ಅಲ್ಲ. ಯೋಚನೆ ಮಾಡಿ, ಯೋಚನೆ ಮಾಡಿ. ಇವೆಲ್ಲವೂ ಅಂದ್ರೆ ಸರ್ಕಾರದಿಂದ 10 ರೂಪಾಯಿ ಬಂದು ನಮ್ಗೆ ಖುಷಿ ಅದು. ಸರ್ಕಾರದ ಬೆಂಬಲ ಇದೆ. ಇವತ್ತು ಜಾಗತಿಕ ಬಂಟರ ಸಂಘದವರು ನಮ್ಮೊಂದಿಗೆ ಇದ್ದಾರೆ. ಇದು ಬಹಳ ದೊಡ್ಡದು. ಯಾಕಂದ್ರೆ ಒಂದು ದೊಡ್ಡ ಜಾಗತಿಕ, ನಮ್ಗಂತೂ ಜಾಗತಿಕ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅವರೊಂದಿಗೆ ನಾವು ಇಟ್ಟಿದ್ವಿ. ಯಾರೋ ಸ್ವರ್ಗಕ್ಕೆ ಹೋಗ್ತಾ ಇದ್ರೆ ನಾಯಿ ಸಹ ಮಟ್ಟಿಗೆ ನಾಯಿ ಹೋಯ್ತು. ಆ ಥರದ್ದು ಯಾವುದೂ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಆ ದೃಷ್ಟಿಯಿಂದ ಹೋಗಬೇಕಾದದ್ದು. ಹಾಗೆಯೇ ಮುಂಬೈಯಲ್ಲಿ ಅರಳಿದ ಕರ್ನಾಟಕ ಮೂಲದ ಕಲಾವಿದರ ಕುರಿತು ಕೊನೆಯ ಹಂತದಲ್ಲಿದ್ದಾರೆ ನಮ್ಮ ಜಯ ಸಾಲ್ಯ. ಮೊನ್ನೆ ದುಬೈಯಲ್ಲಿ ನಡೆದಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚಿತ್ರ ಪ್ರದರ್ಶನದಲ್ಲಿ ಜಯ ಸಾಲ್ಯನವರ ಚಿತ್ರಗಳು ಬಹಳ ರೈಸಿದ್ದು ಅಂತ ಹೇಳ್ತೀವಲ್ಲ, ಆ ಥರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೈಲೈಟ್ ಅದನ್ನು ನಾವು ನೋಡ್ತೇವೆ. ವಿಶೇಷವಾಗಿ ಯಾವ ಆಡಳಿತ ಪಕ್ಷವೋ ಮತ್ತೊಂದು ಮಗದು ನನಗೆ ಮುಖ್ಯ ಅಲ್ಲ, ಅವ್ರ ಚಿತ್ರಗಳು ಅಷ್ಟು ಚೆನ್ನಾಗಿವೆ. ಒಂದು ರೀತಿಯಲ್ಲಿ ಏನು ರೇಖಾಚಿತ್ರ ಹೆಬ್ಬಾರರನ್ನು ಬಿಟ್ಟರೆ ಬಹುಶಃ ನಮ್ಮ ಜಯಸಾಲ್ಯನ್ ಆ ಪ್ರತಿಭೆಗೆ ಇದ್ದಾರೆ. ಅವ್ರದ್ದು ವರ್ಣಚಿತ್ರ, ಬಣ್ಣಗಳ ಮಾಂತ್ರಿಕ ಅಂತ ಅವ್ನು ಹೇಳಿದೆ. ಬಣ್ಣಗಳಿವೆ, ರೇಖಾಚಿತ್ರ ಮುಖ್ಯವಾಗಿ ನೋಡಿ, ಸ್ಕೆಚಸ್ ಒಂದು 3000ಕ್ಕೂ ಹೆಚ್ಚು ಚಿತ್ರಗಳನ್ನು ಮಾಡಿ ಅವರು ಅಪ್ಲೋಡ್ ಮಾಡಿದ್ದಾರೆ. ನನಗೆ ಬಹಳ ಖುಷಿ ಇದೆ. ಅವ್ರದ್ದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವ್ರದ್ದೇ ಆದಂತಹ ಪ್ರತಿದಿನ ಅದು ಹೇಗೆ ಯಾವತ್ತೂ ಇದು ಮಾಡಿ ಇಲ್ಲಿಗೆ ಒಂದು ಸರಿ ಬರೋದಿಲ್ಲ. ಅವರು ನನಗೆ ಆಕ್ಷೇಪ ಇದೆ. ಕೊನೆ ಹಂತದಲ್ಲಿದ್ದಾರೆ. ಭಾಳ ಗಂಭೀರವಾಗಿ ತಗೊಳ್ಬೇಕು. ಭಾಳ ಮಹತ್ವದ ಒಂದು ನೋಡಿ, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ನಮ್ಮ ಎಲ್ಲ ಸಾಂಸ್ಕೃತಿಕ ಅಸ್ಮಿತೆಯನ್ನು ದಾಖಲಿಸ್ತಾರೆ. ಎಷ್ಟು ಮಂದಿ ಕಲಾವಿದರು ಮುಂಬೈಲಿ ಬೆಳಗ್ಗೆ NC ದೇಸಾಯಿ ಅಂತ ಕೇಳಿದರೆ ಯಾರಾದರೂ? ಎಷ್ಟು ದೊಡ್ಡ ಕಲಾವಿದರು, ಎಷ್ಟು ಮಂದಿ ಗೊತ್ತಿದೆ? ಕಾಮತ್ ಮೊನ್ನೆ ಪದ್ಮಶ್ರೀ ಸಿಕ್ಕಿತ್ತು. ಕರ್ನಾಟಕ ಮೂಲದ ಕಾರ್ಕಳದವರು ಎಷ್ಟು ಮಂದಿ ಗೊತ್ತಿದ್ದಾನೆ? ಯಾವ ಸಂಸ್ಥೆಯವರು ಅವ್ರನ್ನ ಕರೆದು ಒಂದು ಶಾಲ್ ಹಾಕಲಿಲ್ಲ. ಭಾಳ ಬೇಸರ ಆಯ್ತು ನನಗೆ. ಇದು ಅದು ನನಗೆ ಗೊತ್ತಿಲ್ಲ. ರಾಜ್ಯೋತ್ಸವ ಸಿಕ್ಕಿ ಯಾರೂ ಅವರನ್ನು ಕರೆದು ಇದು ಒಂದು ಶಾಲ್ ಕೊಡ್ಲಿಲ್ಲ. ಅದಕ್ಕೆ ಅವರನ್ನೊಮ್ಮೆ ಯಾರು ಕನ್ನಡಿಗರು ಕರೆದರು. ಅದಕ್ಕೆ ಕನ್ನಡದಲ್ಲಿ ಅವರು ಹೇಳಿದರು, ಯಾಕೆ ಬರುವುದಲ್ಲಿ ಚಾ ಕುಡಿಲಿಕ್ಕೆ ನಾನು ಬರುವುದಿಲ್ಲ, ಏನಾದ್ರೂ ಫೂ ತಂದಿದ್ದೀರಾ? ಸೊ ಆ ಮಾತು ಬಹಳ ಬೇಸರ. ಒಬ್ಬ ಕಲಾವಿದ ನನಗೆ ಬಹಳ ಬೇಸರ ಆಯ್ತು. ಅದು ನಾವು ನಿಮ್ಮನ್ನ ಗೌರವಿಸಿದ್ದೇವೆ, ಒಂದು ಸಣ್ಣ ಪುಸ್ತಕವನ್ನು ಮಾಡಿದ್ವಿ. ಅಲ್ಲಲ್ಲ, ಇದು ನಾವು ದಾಖಲೆ. ನಮ್ಮ ಜಯಸಾಲ್ಯನವರು ಈ ಮುಂಬೈ ಭಾಗದಲ್ಲಿ ಅರಳಿದಂತಹ ಕಲಾವಿದರು, ಪಂಜು ಗಂಗೊಳ್ಳಿ ಆಗಿರಬಹುದು, ಅಲ್ಲಿಯವರೆಗೆ ಜಯಸಾಲ್ಯನ್ ಅವರವರೆಗೆ ಎಲ್ಲ ಅತ್ಯಂತ ಮಹತ್ವ ದೇವ್ರ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಸ್ವಾಮಿ ಹೆಬ್ಬಾರು ಎಷ್ಟು ಕೃತಿಗಳನ್ನು ಬರೆದಿದೆ. ದೇವದಾಸ್ ಶೆಟ್ಟಿ ಅವರು ಬಹುಶಃ ಕನ್ನಡದಲ್ಲಿ ಬರೆದ ಏಕೈಕ ಕಲಾವಿದ ಅಂತ. ನಮ್ಮಲ್ಲಿ ಕಲಾ ಸಾಹಿತ್ಯ ಇಲ್ಲ, ಗಮನಿಸಿ, ಚಿತ್ರಕಲೆಗಳು. ಆದರೆ ಕಲೆಯ ಬಣ್ಣಗಳ ಹಿನ್ನೆಲೆಯಲ್ಲಿ ವಿವರಣೆಗಳಿಲ್ಲ. ಒಬ್ಬ ಕಲಾವಿದ, ಕೆಲವರದ್ರ ಬಗ್ಗೆ ಆಕ್ಷೇಪ ಇದೆ, ಕಲಾವಿದ ಬಣ್ಣಗಳಲ್ಲೇ ಮಾತಾಡಬೇಕು ಹೊರತು ಭಾಷೆಯಲ್ಲಿ ಮಾತಾಡಬಾರ್ದು. ಆದ್ರೆ ಆಮೇಲೆ ಸಂವಾದಕ್ಕೆ ಬರ್ತೀನಿ. ಒಂದು ನಿಮಿಷ,
ನನ್ನ ಬದುಕು ಬಿಡಿಸಿದ ಚಿತ್ರಗಳು ಹಾ. ನಾನು ಉದಯವಾಣಿಗೆ ಕಳಿಸಿದ್ದೇನೆ. ನಾನು ಯಾವ ಕವರ್ನಲ್ಲಿ ಕಳಿಸಿದ್ದೇನೆ ಅದಕ್ಕಿಂತ ದೊಡ್ಡ ಕವರ್ ಹಾಕಿ ಅದು ನನಗೆ ಹಿಂದೆ ಅಡ್ರೆಸ್ ಬರೋದಿಲ್ಲ. ಅವರೇ ಅವ್ರದ್ದು ಮಿತಿಗಳಿದ್ದಿರಬಹುದು, ನಾನು ಇಲ್ಲ ಅಂತಲ್ಲ. ನಿಮ್ಮ ಇದು ಜಯಂತ್ ಕಾಯ್ಕಿಣಿ ಅವರು ತರಂಗದಲ್ಲಿ ಬಹಳ ಸೊಗಸಾಗಿ ಒಂದು ಲೇಖನ ಬರೆದದ್ದು, ಸುಧಾದಲ್ಲಿ ಬರೆದದ್ದು ನಾನು ಓದಿದ್ದೀನಿ. ಅದರಿಂದ ಅವರದೇ ಅಂತ ಮಿತಿಗಳಿದ್ದಿರಬಹುದು. ಯಾವುದೇ ಪತ್ರಿಕೆಯನ್ನು ನಾವು ಇಲ್ಲಿ ಇಳಿಸುವುದಾಗ್ಲಿ ಏರಿಸುವುದಾಗ್ಲಿ ಅಲ್ಲ. ಅವನು 15-20 ದಿವಸದ ಮುಂಚೆ ಅಮೆರಿಕದಿಂದ ನನ್ನ ಒಬ್ಬ ಕ್ಲೈಂಟ್ ಬಂದ. ಅವನಿಗೆ 2 ಪೇಂಟಿಂಗ್ ಬೇಕಿತ್ತು, ಓಲ್ಡ್ ಪೇಂಟಿಂಗ್ಸ್ ಬೇಕಿತ್ತು. ಆ ಚಿತ್ರ ತಂದ್ರೆ ಅವನು ಕೊಟ್ಟ ನಂತರ ಅವನಿಗೆ ಈ ಪುಸ್ತಕ ಕೊಟ್ಟ. ಅವನಿಗೆ ಕನ್ನಡ ಗೊತ್ತುಂಟು. ನಾನು ಹೇಳಿದ್ದು ಇದು ನಾನೇ ಬರೆದದ್ದು, ಓದಿದೆ. ಹೇಳಿದೆ शेट्टी साहब जाते हिंदी माताड़ू, शेट्टी साहब ये मैं लेके जाऊंगा, कन्नड़ में ट्रांसलेट करूंगा और उधर प्रिंट करूंगा. ಬಹಳ ಸಂತೋಷ. ಹಾಗೆ ಧನ್ಯವಾದಗಳು. ಹಾಗಾಗಿ ತಮ್ಮೆಲ್ಲರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸಿ, ಕನ್ನಡಿಗರು ಮುಂಬೈಯಲ್ಲಿ ದೊಡ್ಡ ಒಂದು ಕಳೆದ 2 ಶತಮಾನಗಳಲ್ಲಿ ತಮ್ಮ ಅಸ್ಮಿತೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ, ಮುಂದೆಯೂ ಇದನ್ನು ಉಳಿಸ್ಕೊಂಡು ಬರ್ತಾರೆ ಎನ್ನುವಂತಹ ವಿಶ್ವಾಸದ ನುಡಿಗಳನ್ನು ಆಡಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೆ ಮತ್ತೊಮ್ಮೆ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ವಂದನೆಗಳು ಸರ್. ಮುಂಬೈ ಕನ್ನಡಿಗರ ಅಸ್ಮಿತೆ ಇದೊಂದು ಚಿಂತನ ಮಂಥನ ಸಣ್ಣ ಕಾರ್ಯಕ್ರಮ ಆದರೂ ಬಹುಶಃ ಮುಂಬೈ ಕನ್ನಡಿಗರ ಒಂದು ದಾಖಲಾತಿಯಾದ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಲಿಲ್ಲ ಅಂತ ಹೇಳ್ಬೋದು. ಆ ಮಟ್ಟಿನಲ್ಲಿ ವಿಶೇಷವಾಗಿ ಮುಂಬೈ ವಿಶ್ವವಿದ್ಯಾಲಯ ಹೆಚ್ಚಿನ ಕ್ಷೇತ್ರಗಳ ಒಂದು ದಾಖಲಾತಿಯನ್ನು ಮಾಡ್ತಾ ಬಂದಿದೆ ಅನ್ನುವಂಥದ್ದು. ಇವತ್ತು 2 ಪುಸ್ತಕಗಳು ನಮ್ಮ ವಿಭಾಗದ ಒಂದು ಬಹಳ ಹೆಮ್ಮೆಯ ಕೃತಿಗಳು. ಅದನ್ನು ನಾವೊಂದು ತೊಟ್ಟಿಲಲ್ಲಿ ಹಾಕಿ ತೂಗುವಂಥ ಒಂದು ಕ್ರಮ ಇದೆ. ಆ ಕ್ರಮವನ್ನು ಇವತ್ತು ಈಗ ಸರ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. GP ಕುಸುಮ ಅವರ ಒಂದು ಬಹಳ ಸುಂದರವಾದಂಥ ಮೌಲಿಕವಾದಂಥ, ಸುಂದರ ಅನ್ನೋದಕ್ಕಿಂತಲೂ ಮೌಲಿಕವಾದಂಥ ಒಂದು ಕೃತಿ ನಮ್ಮ ಕೈಯಲ್ಲಿದೆ. ಇದನ್ನು ಕುಸುಮ ಅವರು ವಿಭಾಗಕ್ಕೆ ಅರ್ಪಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಬನ್ನಿ. ಎಲ್ಲ ಬಗೆಯ ಶುಭಗಳಿರಲಿ. ಸಂದಿತು ಅಂತ ನಿಜವಾಗಿ ಪುಸ್ತಕಗಳ ಭಾಗ್ಯ. ಇವತ್ತು ನಾಡ ಹಬ್ಬದ ದಿವಸ ತೊಟ್ಟಿಲು ಹಾಕುವ ಕ್ರಮವು ಇಲ್ಲಿ ಆಗಿದೆ. ಅಭಿನಂದನೆಗಳು GP ಕುಸುಮ ಅವರೇ. ಅನಿತಾ ಅವರು ಬನ್ನಿ ಇದೇ ವೇದಿಕೆಯಲ್ಲಿ. ಅನಿತಾ ಅವರ ಬಹಳ ಇನ್ನೊಂದು ಖುಷಿಯ ವಿಷಯ ಅಂತ ಹೇಳಿದ್ರೆ, ಗವಿಸಿದ್ಧ ಬಳ್ಳಾರಿಯ ಗವಿಸಿದ್ಧ ಒಂದು ಪ್ರಶಸ್ತಿಗೆ ಪಾತ್ರವಾದಂತಹ ಒಂದು ಕೃತಿ, ಕವಿತಾ ಸಂಕಲನ ಬಿಡುಗಡೆ ಮೊನ್ನೆ ಬಹಳ ಅದ್ದೂರಿಯಾಗಿ ಆಯಿತು. ಅದನ್ನು ಕೂಡ ಅವರು ಇವತ್ತು ವಿಭಾಗಕ್ಕೆ ಸಮರ್ಪಿಸಲಿಕ್ಕಿದ್ದಾರೆ. ಇದರಲ್ಲಿ 2 ವಿಶೇಷ ಇದೆ ಸರ್. ಒಂದು ಅನಿತಾ ಅವರ ತಾಕೋಡೆ ಎಂಟರ್ಪ್ರೈಸಸ್ ಅಂತ ಅವರು ಹೊಸದಾಗಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನನಗೆ ಬಹಳ ಇಷ್ಟವಾದದ್ದು ಅವರ ಲೋಗೋ. ಇದು ಒಂದು ಸಮೃದ್ಧಿಯ ಸಂಕೇತ ಅಂತ ನಾನು ಅಂತ ಅವರಿಗೆ ಹೇಳಿದೆ. ಬಹಳ ಸುಂದರವಾದ ಚೊಚ್ಚಲ ಪ್ರಕಟಣೆ ಆಗಿದೆ. ಬಹಳ ಮಹತ್ವದ ಅಂದ್ರೆ ಅನೇಕರಿಗೆ ಗೊತ್ತಿಲ್ಲ ಅದರ ಮಹತ್ವ. ISBN ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್, ಇದು ಬಹಳ ಮಹತ್ವದೇನು ಅಂತ ಅದು ಇದ್ದಾಗ ಅದೇ ಆ ಪುಸ್ತಕಕ್ಕೊಂದು ಅದರದ್ದೇ ಆದಂತ ಬೆಲೆ ಇರ್ತದೆ. ಮತ್ತೊಮ್ಮೆ ಅನಿತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ವಿಭಾಗಕ್ಕೆ ಸಲ್ಲಿಸಬೇಕು, ಸಮರ್ಪಣೆ ಮಾಡಬೇಕು ಅಂತ ಕೇಳಿದೆ. ಎಲ್ಲ ಬಗೆಯ ಶುಭಗಳಿರಲಿ. ಇದನ್ನು ಸಹ ವಿಶ್ವವಿದ್ಯಾಲಯ ಮುಂದಿನ ಕಾರ್ಯಕ್ರಮವಾಗಿ ನಮ್ಮ ವಿದ್ಯಾರ್ಥಿಗಳ ಒಂದು ಹಾಡಿಗಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಹೆಮ್ಮೆಯ ಅಚ್ಚುಮೆಚ್ಚಿನ ಕವಿ ಸಾಹಿತಿ ಡಾಕ್ಟರ್ ದೊಡ್ಡರಂಗೇಗೌಡ ಪದ್ಮಶ್ರೀ ಪುರಸ್ಕೃತರು ಅವರ ಒಂದು ಹಾಡನ್ನ ಈಗ ನಮ್ಮ ವಿದ್ಯಾರ್ಥಿ ಮಿತ್ರರು ಹಾಡಲಿಕ್ಕಿದ್ದಾರೆ. ಕರುನಾಡು ರಂಗಾಗೈತೋ ನಮ್ಮ ಕರುನಾಡು ರಂಗಾಗೈತೋ, ಹಾದಿ ಬೀದಿ ಬೆಟ್ಟ ಬಯಲು ಮಿಂಚಿ ಮಿಂಚಿ ಮಿಂಚಿ, ಹಾದಿ ಬೀದಿ ಬೆಟ್ಟ ಬಯಲು ಮಿಂಚಿ ಮಿಂಚಿ ಮಿಂಚಿ, ಚಾಮುಂಡಿ ತಾಯ ದಯವೋ ದೇವಿ ಭುವನೇಶ್ವರಿ ಬರವೋ, ಚಾಮುಂಡಿ ತಾಯ ದಯವೋ ದೇವಿ ಭುವನೇಶ್ವರಿ ವರವೋ, ಕನ್ನಡದ ತೇರು ಹರಿದೈತೋ ನಮ್ಮ ಕನ್ನಡದ ತೇರು ಹರಿದೈತೋ, ಕರುನಾಡು ರಂಗಾಗೈತೋ ನಮ್ಮ ಕರುನಾಡು ರಂಗಾಗೈತೋ, ಹಾದಿ ಬೀದಿ ಬೆಟ್ಟ ಬಯಲು ಮಿಂಚಿ ಮಿಂಚಿ ಮಿಂಚಿ, ಹಾದಿ ಬೀದಿ ಬೆಟ್ಟ ಬಯಲು ಮಿಂಚಿ ಮಿಂಚಿ
ಕಣ್ಣೀರ ಕಾಲುವೆಯೇ ಉಕ್ಕಿದರೂ ಕುಕ್ಕನೆಯೇ ನಮ್ಮೂರ ಬರಗಾಲ ಮುತ್ತಿದರೂ ಜಗದೆಯೇ ಸಹನೆ ಶ್ರದ್ಧೆ ದೀಪ ಹಚ್ಚಿ ಮೈತ್ರಿ ಮಮತೆ ಮಿನುಗ ಹಂಚಿ ಶ್ರೀಗಂಧ ಕಂಪಂತೆ ಸಮೃದ್ಧಿ ಮೆರೆದೈತೋ ಕಾವೇರಿ ಹೊನಲಂತೆ ವಿಶ್ವಾಸ ಮೆರೆದೈತೋ ಶ್ರೀಗಂಧ ಕಂಪಂತೆ ಸಮೃದ್ಧಿ ಮೆರೆದೈತೋ ಕಾವೇರಿ ಹೊನಲಂತೆ ವಿಶ್ವಾಸ ಮೆರೆದೈತೋ ಕರುನಾಡು ರಂಗಾಗೈತೋ ನಮ್ಮ ಕರುನಾಡು ರಂಗಾಗೈತೋ ಹಾದಿ ಬೀದಿ ಬೆಟ್ಟ ಬಯಲು ಮಿಂಚಿ 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 ಹಾದಿ ಬೀದಿ ಬೆಟ್ಟ ಬಯಲು ಮಿಂಚಿ 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 ಚಾಮುಂಡಿ ತಾಯ ದಯವು ದೇವಿ ಭುವನೇಶ್ವರಿ ಬರವು ಚಾಮುಂಡಿ ತಾಯ ದಯವು ದೇವಿ ಭುವನೇಶ್ವರಿ ಬರವು ಕನ್ನಡದ ತೇರು ಹರಿದೈತೋ ನಮ್ಮ ಕನ್ನಡದ ತೇರು ಹರಿದೈತೋ ಕರುನಾಡು ರಂಗಾಗೈತೋ ನಮ್ಮ ಕರುನಾಡು ರಂಗಾಗೈತೋ ಹಾದಿ ಬೀದಿ ಬೆಟ್ಟ ಬಯಲು ಮಿಂಚಿ 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 ಹಾದಿ ಬೀದಿ ಬೆಟ್ಟ ಬಯಲು ಮಿಂಚಿ 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 ಹಾದಿ ಬೀದಿ ಬೆಟ್ಟ ಬಯಲು ಮಿಂಚಿ ಮಿಂಚಿ ಮಿಂಚಿ. ಹಾಡಿ ಅದು ಆನ್ಲೈನ್ ಅಲ್ಲಿ ರಿಹರ್ಸಲ್ ಮಾಡಿ ಬಹಳ ಚೆನ್ನಾಗಿ ಹಾಡಿದ್ದೀರಿ. ಅಭಿನಂದನೆ. ಒಂದು ದಿನ ನಾನೀಗ ಕಾರ್ಯಕ್ರಮದ ಪ್ರಮುಖ ಅಂಗದತ್ತ ಬರ್ತಾ ಇದ್ದೇವೆ. GP ಕುಸುಮ ಅವರ ಒಂದು ಉಪನ್ಯಾಸವನ್ನ ಕೇಳುವುದಕ್ಕೆ ನಾವು ಬಹಳ ಉತ್ಸುಕತೆಯಿಂದಿದ್ದೇವೆ. ಸಮುದಾಯದ ಅಧ್ಯಯನ, ಅದರ ಅಗತ್ಯ ಮತ್ತು ಮಹತ್ವ, ವಿಶೇಷವಾಗಿ ಅವರು ಈಗಾಗಲೇ ನಾವು ಹೇಳಿದಾಗೆ ಮೊಗವೀರ ಸಮುದಾಯದ ಬಗ್ಗೆ ಅಧ್ಯಯನವನ್ನ ಮಾಡಿರುವುದರಿಂದ ಆ ಕುರಿತು ಮತ್ತು ಒಟ್ಟು ಸಮುದಾಯದ ಅಧ್ಯಯನ ನಮ್ಮ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ತೊಡಗಿಕೊಂಡಿರುವುದರಿಂದ ಅದರ ಅಗತ್ಯ ಯಾಕೆ ಮತ್ತು ಮಹತ್ವ ಏನು ಅನ್ನೋದನ್ನ GP ಕುಸುಮ ಅವರು ನಮ್ಮ ಜೊತೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದಾರೆ. GP ಕುಸುಮ ಅವರ ಬಗ್ಗೆ ಹೇಳುವುದಾದರೆ ಬಹಳ ನಾನು ಆಗಲೇ ಹೇಳಿದ ಹಾಗೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ MA MPhil PhD ಪದವಿಯನ್ನು ಪಡೆದು ಅವರು ವೃತ್ತಿಯಲ್ಲಿ ಒಬ್ಬರು LLB ಆಗಿದ್ದುಕೊಂಡು KC ಲಾ ಕಾಲೇಜಿನಲ್ಲಿ LLB ಮುಗಿಸ್ತಾರೆ. ಡೆಪ್ಯೂಟಿ ರಿಜಿಸ್ಟ್ರಾರ್, ಎಷ್ಟು ಹೆಮ್ಮೆ ನೋಡಿ, ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಕೋರ್ಟ್ ಮುಂಬೈಯಲ್ಲಿ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಹಿತ್ಯಿಕವಾಗಿ ನಾವು ನೋಡೋದಾದರೆ ಮೊಗವೀರ ಮಾಸಪತ್ರಿಕೆಯ ಮಾಜಿ ಸಂಪಾದಕಿಯಾಗಿದ್ದಾರೆ. ಸಾಫಲ್ಯ ಪತ್ರಿಕೆಯ ಸಂಪಾದಕರಾಗಿಯೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದುವರೆಗೆ ಸುಮಾರು 7 ಕೃತಿಗಳು, ಇದನ್ನು ಕೂಡಿ 8 ಕೃತಿಗಳು ಅವರದ್ದು ಪ್ರಕಟಗೊಂಡಿವೆ. ದಿವಂಗತ ಸುಶೀಲಾ ಶೆಟ್ಟಿ ಸ್ಮಾರಕ ಅಖಿಲ ಭಾರತ ಸಾಹಿತ್ಯ ಪ್ರಶಸ್ತಿ, ಮೊಗವೀರ ಸಾಧನಾ ಪ್ರಶಸ್ತಿ, ಕವಿರತ್ನ ಪುರಸ್ಕಾರ ಇತ್ಯಾದಿ ಪ್ರಶಸ್ತಿಗಳು ಕೂಡ ಅವರಿಗೆ ಲಭಿಸಿವೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸೇರಿದಂತೆ ಹಲವಾರು ಸಮ್ಮೇಳನಗಳಲ್ಲಿ ಕವಿತಾ ವಾಚನ ಮತ್ತು ಪ್ರಬಂಧ ಮಂಡನೆಗಳನ್ನು ಮಾಡಿದ್ದಾರೆ. ಕಳೆದ ವರ್ಷ ಅವರಿಗೊಂದು ವಿಶೇಷವಾದಂಥ ಕೆಲಸವನ್ನು ಮಾಡಿದರು. ಮಿಜೋರಾಂಗೆ ಹೋಗಿದ್ರು. ಅಲ್ಲಿ ನಡೆದಂಥ ವುಮೆನ್ ರೈಟರ್ಸ್ ಮೀಟ್ನಲ್ಲಿ ಭಾಗವಹಿಸಿದಂತಹ ಕನ್ನಡ ಮತ್ತು ತುಳು ಭಾಷೆಯಲ್ಲಿ ಕವನಗಳನ್ನು ರಚಿಸಿದ ಒಬ್ಬ ಹೆಮ್ಮೆಯ ತುಳು ಕನ್ನಡದ ಲೇಖಕಿ ಅಂತ ಹೇಳಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಅವರು ಇವತ್ತು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲು ವಿಭಾಗದ ಮುಖ್ಯಸ್ಥರವರನ್ನು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಗುರುಗಳಾದ ಮತ್ತು ಮಾರ್ಗದರ್ಶಕರಾದ ಡಾಕ್ಟರ್ GN ಉಪಾಧ್ಯಾಯ ಸರ್ ಅವರೇ, ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿಯವರೇ, ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವೃಂದ ಹಾಗೂ ಸಾಹಿತ್ಯಾಭಿಮಾನಿಗಳಿಗೆ ಸಸ್ನೇಹ ವಂದನೆಗಳು. 1980ರಲ್ಲಿ ಸ್ಥಾಪನೆಗೊಂಡಂಥ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗವು ಅಂದಿನಿಂದಲೂ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಅದರದ್ದು ಪ್ರಸಾರಕ್ಕಾಗಿ ಶ್ರಮಿಸುತ್ತಾ ಬಂದಿದೆ. ಆದ್ದರಿಂದ ಈ ವಿಭಾಗದ ಒಂದು ಸಾಧನೆಯನ್ನು ನಾವು ಎಷ್ಟು ಕೊಂಡಾಡಿದ್ರೂ ಅದು ಕಡಿಮೆನೇ. ಅದಲ್ಲದೆ ಅಲ್ಲಿ ಪಾದರಸದ ರೀತಿಯಲ್ಲಿ ಒಂದೊಂದು ಕ್ಷಣವನ್ನು ಕೂಡ ವ್ಯಯಿಸದೆ ಕೆಲಸ ಮಾಡ್ತಾ ಇರುವಂಥ ಡಾಕ್ಟರ್ ಉಪಾಧ್ಯಾಯ ಸೇರಿದ್ದಾರೆ. ಅವರಿರೋದ್ರಿಂದ ಇಲ್ಲ ಸರ್
ನೀವು ಬಂದ ನಂತರ ಹೇಳುವುದಾದರೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಗಳು ದಿನ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಹೀಗೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಸುಲಭ ಅಲ್ಲ. ಅದನ್ನು ಸರ್ ಬಹಳ ಎಲ್ಲರೂ ಹೇಳ್ತಾರೆ ಮುಂಬೈಯಲ್ಲಿ, ಯಾರು ಕೇಳಿದ್ರು ಅದನ್ನೇ ಹೇಳುವುದು. ಇವತ್ತು ಮಿತ್ರ ವೆಂಕಟರಾಜ್ ಮೇಡಮ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಈಗ ಇವತ್ತು ಹೇಳೋದಾದರೆ ಡಾಕ್ಟರ್ ವಾಣಿ ಉಚ್ಚಿಲ್ಕರ್ ಅವರು ಮಾಡಿದ್ದಾರೆ ಬೋವಿ ಜನಾಂಗದ ಬಗ್ಗೆ, ಅದನ್ನು ಸರ್ ಈಗಾಗಲೇ ತಮ್ಮ ಎದುರಿಗೆ ಹೇಳಿಕೊಂಡ್ರು. ಆ ಬಳಿಕ ಈಗ ಮುಂಬೈಯಲ್ಲಿ ಮೊಗವೀರ ಸಮುದಾಯ ಅನ್ನುವಂಥ ಈ ಒಂದು ಜನಾಂಗೀಯ ಅಧ್ಯಯನ ಮಾಡಲಿಕ್ಕೆ ಸರ್ ಅವರ ಪ್ರೋತ್ಸಾಹ ಸಿಕ್ಕಿದ್ರಿಂದ ಅದನ್ನು ಮಾಡಿ ಮುಗಿಸಿದೆ ಅಂತ ಹೇಳಬೇಕು. ಇಲ್ಲಾಂದರೆ ಇದು ಸುಲಭದ ಕೆಲಸ ಅಲ್ಲವೇ ಅಲ್ಲ. ಆನಂತರ ಇವತ್ತು ನಮ್ಮ ಸಮುದಾಯದ ಅಧ್ಯಯನದ ಅಗತ್ಯ, ಸಮುದಾಯದ ಅಧ್ಯಯನ ಮತ್ತು ಅದರ ಮಹತ್ವ, ಈ ಮುಂಬೈ ಎಲ್ಲಿರುವಂತಹ ಮೊಗವೀರರ ಅಧ್ಯಯನದ ಹಿನ್ನೆಲೆಯಲ್ಲಿ, ಈ ಅಧ್ಯಯನ ಮಾಡಿದಂತಹ ಕೆಲಸದ ಹಿನ್ನೆಲೆಯಲ್ಲಿ ಅದನ್ನು ಮಾತನಾಡಲಿಕ್ಕೆ ಹೇಳಿದ್ದಾರೆ. ಆ ವಿಷಯವನ್ನು ಈಗ ಪ್ರಸ್ತುತಪಡಿಸುವುದಕ್ಕಿಂತ ಮೊದಲು ನಮ್ಮ ಸಮುದಾಯ ಅಂದರೆ ಏನು? ಒಂದು ಜನರ ಗುಂಪು, ಒಂದು ಪ್ರಾದೇಶಿಕ ಗುಂಪು, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಜನರು ವಾಸಿಸ್ತಾ ಇರುವಾಗ ಅವರಲ್ಲಿ ಏಕತೆ, ಒಗ್ಗಟ್ಟಿನ ಒಂದು ಬಂಧವನ್ನು ಅವರು ಪಡೆದುಕೊಳ್ತಾರೆ. ಈ ಸಮುದಾಯವು ಸಮಾಜದ ಒಳಗಿನ ಅಸ್ತಿತ್ವದಲ್ಲಿದೆ. ನಾವೆಲ್ಲರೂ ಒಂದಲ್ಲ ಒಂದು ಸಮುದಾಯಕ್ಕೆ ಸೇರಿದವರು ಜನರು. ಸಮುದಾಯ ಅಂದರೆ ಜನರ ಗುಂಪು. ಇಲ್ಲಿ ಅವರು ಸಂವಹನ ನಡೆಸ್ತಾರೆ ಒಬ್ಬರಿಗೊಬ್ಬರು, ಮತ್ತು ಪರಸ್ಪರ ಅವಲಂಬಿತವಾಗಿರುವಂಥ ಕ್ರಿಯೆ ಇದು. ಒಬ್ಬರಿಗೊಬ್ಬರು ಅವಲಂಬಿತರಾಗಿರ್ತಾರೆ ಸಮುದಾಯದಲ್ಲಿ. ಈ ಸಮಾಜದೊಳಗಿರುವಂಥ ಈ ಸಮುದಾಯ ಇತರರಿಂದ ಈ ಸಮುದಾಯವನ್ನು ಪ್ರತ್ಯೇಕಿಸುವಂಥ ಕೆಲಸವನ್ನು ಮಾಡ್ತದೆ. ನಾವು ಯಾವುದೇ ಒಂದು ಸಮುದಾಯ ಸಂಬಂಧಪಟ್ಟಿದ್ದರೆ ನಮ್ಮನ್ನು ಇತರ ಸಮುದಾಯಗಳಿಂದ ಅದು ಪ್ರತ್ಯೇಕಿಸ್ತದೆ. ಯಾಕೆಂದರೆ ಇದರ ಗುಣಲಕ್ಷಣಗಳಲ್ಲಿ ಒಂದು ಅಸ್ತಿತ್ವ ಮತ್ತು ಗುರುತು ಅಂತ ಇರ್ತದೆ. ಸಮುದಾಯಕ್ಕೆ ಅಸ್ತಿತ್ವ ಇರ್ತದೆ ಮತ್ತು ಗುರುತು ಇರ್ತದೆ. ಈಗ ಉದಾಹರಣೆಗೆ ಮೊಗವೀರ ಸಮುದಾಯ ಕರಾವಳಿ ತೀರ ಪ್ರದೇಶದಲ್ಲಿ ವಾಸಿಸ್ತಾ ಇರುವಂಥವರು, ಮೀನುಗಾರಿಕೆಯಲ್ಲಿ ತೊಡಗಿರುವಂಥವರು, ಮತ್ತು ಅವರ ಅಸ್ತಿತ್ವವನ್ನು ಹೇಗೆ ತೋರಿಸ್ತಾರೆ ಅಂತೇಳಿದರೆ ಸಂಘಟನೆ. ಎಲ್ಲಿ ಹೋದರೂ ಅವರು ಸಂಘಟನೆಯಲ್ಲಿ ಮುಂಬರುವವರು. ಆದ್ದರಿಂದ ಅವರು ಸಂಘಟನೆಯ ಮುಖಾಂತರ ಹೊರ ಜಗತ್ತಿಗೆ ತಮ್ಮ ಅಸ್ತಿತ್ವವನ್ನು ತೋರಿಸಿಕೊಂಡವರು. ಹೀಗೆ ಇನ್ನು ಈ ಸಮುದಾಯದ ಲಕ್ಷಣಗಳಲ್ಲಿ ಬರುವಂಥದ್ದು ಅಂದರೆ ಸಾಮಾನ್ಯ ಆಸಕ್ತಿಗಳು, ಪರಸ್ಪರ ಸಂಬಂಧಗಳು, ಒಬ್ಬರಿಗೊಬ್ಬರಿದ್ರಲ್ಲಿ ಸಂಬಂಧ ಇರ್ತದೆ. ಆನಂತರ ನಮ್ಮ ಬೆಂಬಲ ಆಗಲಿ, ಅವರು ಸಮಾಜದ ಬೆಂಬಲವನ್ನು ಪಡ್ಕೊಳ್ತಾರೆ. ನಾವು ಸಮುದಾಯದಲ್ಲಿ ಇದ್ದರೆ ಸಮುದಾಯದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೇವೆ, ಅವರ ಬೆಂಬಲವನ್ನು ಪಡೀತೇವೆ. ಹೀಗೆ ಈ ಸಮುದಾಯದ ಲಕ್ಷಣಗಳಲ್ಲಿ ನಮಗೆ ಅದು ದೊರೆಯುವಂಥ ಲಾಭಗಳು. ಈಗ ಭಾರತ ದೇಶದಲ್ಲಿರುವಂಥ ಮೊಗವೀರ ಸಮುದಾಯವನ್ನೇ ತಗೊಂಡ್ರೆ ನಾವು ಪ್ರಾಚೀನ ಬುಡಗಟ್ಟುಗಳಲ್ಲಿ ಗಂಗಾಮತ ಸಮುದಾಯವೂ ಒಂದು. ಈ ಗಂಗಾಮತ ಸಮುದಾಯ ಅಂತ ಹೇಳಿದರೆ ಅದರೊಳಗೆ ಈ ಸಮುದಾಯಕ್ಕೆ ಸೇರಿರುವ ಮೀನುಗಾರರಲ್ಲಿ ಅನೇಕ ಉಪಪಂಗಡಗಳಿವೆ. ಎಷ್ಟಿವೆ ಅಂತ ಹೇಳಿದರೆ ಒಂದು 91 ಹೆಸರುಗಳನ್ನು ಅವರು ಪಟ್ಟಿ ಮಾಡ್ತಾರೆ. ಈ ಅಂಬಿಗರ ಸಮುದಾಯ ಅಂತೇಳಿ ಡಾಕ್ಟರ್ ಮೇಲಕಾರ ಅವರು ಬರೆದಂಥ ಪುಸ್ತಕ ಇದೆ. ಅದರಲ್ಲಿ ಮೊಗವೀರರ ಬಗ್ಗೆ, ಸಂಸ್ಕೃತಿ, ಸಂಸ್ಕಾರ, ಆಚರಣೆಗಳ ಬಗ್ಗೆ, ಇತರ ಉಪಪಂಗಡಗಳ ಬಗ್ಗೆ ಕೂಡ ಅದರಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಅವರು 3 ಜನ ಸಂಪಾದಕರು ಆ ಪುಸ್ತಕವನ್ನು ಮಾಡಿರುವಂಥ ಅಂಬಿಗರ ಸಮುದಾಯ ಅಂತ. ಒಳ್ಳೆ ಯೂಸ್ಫುಲ್ ಬುಕ್ ಅದು. ಈಗ ಮೊಗವೀರರ ಸಮಾಜವನ್ನು ನಾವು ನೋಡಿದರೆ ಸಮುದಾಯ ಏನು ಅಂತ ನಾವೀಗ ಹೇಳಿ ಆಯಿತು. ಅದೇ ರೀತಿ ಮೊಗವೀರರು ಅದರಲ್ಲಿ ಬರುವಂಥ ಅವರ ಲಕ್ಷಣ ಇದೆ. ಸಾಮಾಜಿಕ ರಚನೆ ಮತ್ತು ಸಾಮಾಜಿಕ ನಿಯಂತ್ರಣ ಕೂಡ ಮುಖ್ಯ ಸಮುದಾಯದಲ್ಲಿ. ಈ ಸಾಮಾಜಿಕ ನಿಯಂತ್ರಣ ಮತ್ತು ಸಾಮಾಜಿಕ ರಚನೆ ಆಯಾ ಸಮುದಾಯದವರು ಅವರು ಒಳಗಡೆ ಅದು ಮಾಡಿಕೊಂಡಿರ್ತಾರೆ. ಯಾಕೆಂದರೆ ಮೊಗವೀರರಲ್ಲಿ ಗ್ರಾಮ ಸಭೆ ಅಂತ ಇರ್ತದೆ. ಮೊಗವೀರ ಗ್ರಾಮ ಸಭೆಗಳು ಪ್ರತಿ ಊರಿಗೆ ಒಂದೊಂದು ಇರ್ತದೆ. ಅನಂತರ ಮೂಲಸ್ಥಾನ ಸಭೆಗಳನ್ನು ಅವರು ಮಾಡಿಕೊಂಡಿರ್ತಾರೆ. ಇನ್ನು ಹೋಬಳಿ ಸಭೆಗಳಿರ್ತವೆ. ಇವುಗಳ ಕೆಲಸ ಏನು ಅಂತ ಹೇಳಿದರೆ, ಈಗ ನಾವು ಇಲ್ಲಿದ್ದವರು ಪ್ರತಿಯೊಂದು ಕೋರ್ಟಿಗೆ ಓಡ್ತೇವೆ. ಸ್ಮಾಲ್ ಕಾಸಸ್, ಅನಂತರ ಡಿಸ್ಟ್ರಿಕ್ಟ್ ಕೋರ್ಟ್, ಅನಂತರ ಹೈಕೋರ್ಟ್, ಎಪೆಕ್ಸ್ ಕೋರ್ಟ್, ಈ ಥರ ಮೆಟ್ಟಲ್. ಅದೇ ರೀತಿ ಊರಲ್ಲಿ ಹಿಂದೆ ಮೊಗವೀರರು ಕೋರ್ಟ್ ಕಚೇರಿ ಹತ್ತಿದವರಲ್ಲ, ಅನಾರೋಗ್ಯದಿಂದ ಇದ್ದರೆ ಡಾಕ್ಟರ್ ಹತ್ರ ಹೋದವರಲ್ಲ. ಅಂದರೆ ಊರ ಒಳಗೆ ಎಲ್ಲ ಸಮಸ್ಯೆಗಳನ್ನು ಅವರು ಪರಿಹರಿಸಿಕೊಳ್ತಾ ಇದ್ದರು. ಗ್ರಾಮ ಸಭೆಯ ಅಂಡರ್ ಈ ಗ್ರಾಮ ಪಂಚಾಯಿತಿ, ಇದನ್ನು ನಮ್ಮ ಮಾಜಿ ಮುಖ್ಯಮಂತ್ರಿ ಕರ್ನಾಟಕದ್ದು ವೀರಪ್ಪ ಮೊಯ್ಲಿಯವರು ಕೂಡ ಹೊಗಳಿದ್ದಾರೆ. ಅವರು ಮುಂಬೈಗೆ ಬಂದಾಗ ಕೂಡ ಭಾಷಣದಲ್ಲಿ ತುಂಬ ಹೊತ್ತು ಆ ಬಗ್ಗೆ ಹೇಳಿದರು. ಮೊಗವೀರರ ಗ್ರಾಮ ಪಂಚಾಯಿತಿ ಪದ್ಧತಿಯನ್ನು ಅವರು ತುಂಬ ಇಷ್ಟಪಟ್ಟಿದ್ದಾರೆ. ಯಾಕೆಂದರೆ ಈ ಗ್ರಾಮ ಪಂಚಾಯಿತಿ ಪದ್ಧತಿ ಇದ್ದುದರಿಂದ ಮೊಗವೀರರಿಗೆ ಕೋರ್ಟ್ ಕಚೇರಿ ಹತ್ತುವ ಪ್ರಮೇಯ ಬರ್ತಾ ಇರಲಿಲ್ಲ. ಅವರ ವ್ಯಾಜ್ಯಗಳನ್ನು, ಸಮಸ್ಯೆಗಳನ್ನು ಏನೇ ಇದ್ದರು ಈಗಲೂ ಇದೆ ಅದು ಊರಲ್ಲಿ. ಆಯಿತಾ? ಇದು ಸಾಮಾಜಿಕ ರಚನೆ ನಿಯಂತ್ರಣದ ಒಳಗಡೆ ಬರ್ತದೆ. ಇನ್ನು
ಊರಲ್ಲಿ ಈಗ ನಾವೇನು ಮಾಡ್ತೇವೆ, ನಮ್ಗೆ ಏನಾದರೂ ಒಂದು ಇಡೀ ಊರಿಗೆ ಒಂದು ಸುದ್ದಿ ಬೇಕಿದ್ರೆ ಈಗ ನಮಗೆ ವಾಟ್ಸಪ್ ಇದೆ, ಇನ್ಸ್ಟಾಗ್ರಾಮ್ ಎಲ್ಲ ಇದು ತಾಂತ್ರಿಕ ವ್ಯವಸ್ಥೆಗಳಿವೆ. ಆದರೆ ಹಿಂದೆ ಹಾಗೆ ಇರಲಿಲ್ಲ. ಹಿಂದೆ ಒಬ್ಬ ಮೇಲಂಟರು ಇರ್ತಿದ್ರು, ಮೇಂಟ ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ರು ತುಳುವಲ್ಲಿ. ಅವರಿಗೆ ಅದೇ ಕೆಲಸ, ಅವರನ್ನು ಊರಿನವರು ಅಪಾಯಿಂಟ್ ಮಾಡಿರ್ತಾರೆ. ಅವರಿಗೆ ವಿಷಯ ಹೇಳಿದರೆ ಅವರು ಇಡೀ ಊರಿಗೆ ಮನೆ ಮನೆಗೆ ಹೋಗಿ ಆ ವಿಷಯವನ್ನು ಹೇಳಿ ಬರೋದು. ಇವತ್ತು ನಾಳೆ ಸಂಜೆಗೆ ಗ್ರಾಮ ಸಭೆಯ ಮೀಟಿಂಗ್ ಇದೆ, ನಾಳೆ ಸಂಜೆಗೆ ನಾಡಿದ್ದು ಇಂಥ ಕಾರ್ಯಕ್ರಮ ಇದೆ, ಎಲ್ಲರೂ ಬರಬೇಕು. ಅದು ಸ್ಟ್ರಿಕ್ಟ್, ಬರಬೇಕಂದ್ರೆ ಬರಲೇಬೇಕು. ಈಗ ಊರಲ್ಲಿ ಕೋಲ ಆಗ್ತದೆ ಅಂತ ಹೇಳಿದರೆ ಪ್ರತಿಯೊಂದು ಮನೆಯವರು ಇಷ್ಟು ಸಿಹಾಳ, ತೆಂಗಿನಕಾಯಿ ಏನೇನು ಕೊಡೋದಿದೆ ಅದು ಕೊಡಲೇಬೇಕು, ಕೊಡ್ತಾರೆ ಅಲ್ಲಿ ಅವರು. ಅಂದರೆ ಅವರಿಗೆ ಅದು ಆ ನಿಯಂತ್ರಣಕ್ಕೆ ಅವರು ಒಳಪಟ್ಟಿದ್ದಾರೆ. ಹಿಂದಿನಿಂದಲೂ ಅದೊಂದು ರೀತಿ ರಿವಾಜು, ಅದನ್ನು ಅವರು ಬಿಟ್ಟು ಇರುವುದಿಲ್ಲ. ಇದು ಸಮುದಾಯದ ಒಂದು ಲಕ್ಷಣ. ಈಗ ಸಮುದಾಯದ ಲಕ್ಷಣ ಆಯಿತು. ಇಂತಹ ಸಮುದಾಯದ ಬುಡಕಟ್ಟು, ಇದು ಮೊಗವೀರ ಅಂದರೆ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರಿದು. ಈಗ ಇಂತಹ ಸಮುದಾಯದ ಅಧ್ಯಯನ ನಾವು ಯಾಕೆ ಮಾಡಬೇಕು ಅಂತೇಳಿ, ಅಧ್ಯಯನದಿಂದ ನಮ್ಗೆ ಏನು ಲಾಭ ಇದೆ? ಈಗ ಸಮುದಾಯದ ಅಧ್ಯಯನ ಅಂದರೆ ಏನು? ನಡವಳಿಕೆಯ ಮಾದರಿಗಳನ್ನು ನಾವು ಕಲಿಯುವಂಥ ಒಂದು ಪ್ರಕ್ರಿಯೆ ಅದು. ಆ ಸಮುದಾಯದ ನಡವಳಿಕೆ ಅಂತ ಹೇಳಿದರೆ ಎಲ್ಲ ಬರ್ತದೆ ಅಲ್ಲಿ, ಜೀವನ ಪದ್ಧತಿ, ಅವರದ್ದು ರೀತಿ ನೀತಿ ಎಲ್ಲ, ಅದನ್ನು ಕಲಿಯುವಂಥ ಪ್ರಕ್ರಿಯೆ ಸೋಷಿಯಲೈಸೇಷನ್ ಅಂತ. ಈ ಅಧ್ಯಯನದಿಂದ ಒಂದು ಸಮುದಾಯದ ರೂಢಿಗಳು, ಮೌಲ್ಯಗಳು ಮತ್ತು ಸಂಸ್ಕೃತಿಯನ್ನು ನಾವು ಕಲಿಯುವಂಥ ಒಂದು ಪ್ರಕ್ರಿಯೆ ಅದು ಒಳಗೊಂಡಿದೆ ಸಮುದಾಯದ ಅಧ್ಯಯನ ಅಂತೇಳಿ. ಈಗ ಈ ಅಧ್ಯಯನದ ಅಗತ್ಯ ಏನಿದೆ ನಮಗೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಎಲ್ಲ ಸಮುದಾಯದ ಬಗ್ಗೆ, ಈಗ ಒಂದು ಸಮುದಾಯದ ಸಂಸ್ಕೃತಿ, ಇತಿಹಾಸ, ಸಾಮಾಜಿಕ ಗುರುತು, ಇಲ್ಲಿ ಇದು ಮುಖ್ಯ ಆಗ್ತದೆ, ಗುರುತು ಮತ್ತು ಅಸ್ತಿತ್ವ. ಈ ಸಾಮಾಜಿಕ ಗುರುತನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಿಕ್ಕಿದ್ರೆ ನಮಗೆ ಇಂಥ ಅಧ್ಯಯನದ ಅಗತ್ಯ ಇದೆ ಅನ್ನುವಂಥದ್ದು. ಇನ್ನು ನಿರ್ದಿಷ್ಟ ಸಮುದಾಯಗಳ ಸಾಂಸ್ಕೃತಿಕ ಆಚರಣೆಗಳು ಮತ್ತು ಜೀವನ ಶೈಲಿಗಳನ್ನು ವಿಶ್ಲೇಷಿಸುವುದು. ಜೀವನ ಶೈಲಿಯ ಬಗ್ಗೆ ನಮಗೆ ತಿಳಿಲಿಕ್ಕಿದ್ರೆ ಒಂದು ಸಾಮುದಾಯಿಕ ಅಧ್ಯಯನ ಅಲ್ಲಿ ಆದರೆ ಅದರಿಂದ ನಮಗೆ ತಿಳಿಯುತ್ತದೆ. ಯಾವುದೇ ಒಂದು ಸಮುದಾಯವನ್ನು ಅಧ್ಯಯನ ಮಾಡಿದಾಗ ಅದನ್ನು ನಾವು ಲೋಕಮುಖಕ್ಕೆ ಪರಿಚಯಿಸಲಿಕ್ಕೆ ಆಗ್ತದೆ. ಈವನ್ ಜಾಗತಿಕ ಮಟ್ಟದಲ್ಲೂ ಕೂಡ ಒಂದು ಸಮುದಾಯದ ಬಗ್ಗೆ ಯಾರಿಗಾದರೂ ತಿಳಿಯಬೇಕಾದ್ರೆ ಅದರ ಬಗ್ಗೆ ಅಧ್ಯಯನ ನಡೆದಿದ್ದರೆ ಅವರಿಗೆ ವಿಷಯ ತಿಳಿಯುತ್ತದೆ. ಆ ಸಮುದಾಯದ ಏನು ವೈಶಿಷ್ಟ್ಯಗಳು, ಅದರ ಒಳ ಪಂಗಡಗಳ ವಿಷಯ. ಒಂದು ಸಮುದಾಯ ಅಂತ ಹೇಳಿದರೆ ಅದರ ಒಳಗೆ ಎಷ್ಟೋ ಇದಿರ್ತದೆ, ಪಂಗಡ, ಉಪಪಂಗಡಗಳಿರ್ತವೆ. ಅವರ ಆಚರಣೆಗಳು, ಈ ಜನನ ಮರಣ ಸೂತಕಗಳು, ಅವರ ಸಂಪ್ರದಾಯ ಸಂಸ್ಕೃತಿ ಎಲ್ಲವೂ ಸೇರಿ ಅದರ ಅಧ್ಯಯನ ನಡೆದಾಗ ಆ ಸಮುದಾಯದ ಬಗ್ಗೆ ನಮಗೆ ತಿಳಿದು ಬರ್ತದೆ. ಇದು ಮುಖ್ಯ. ಇನ್ನು ವಿಭಿನ್ನ ಸಮುದಾಯಗಳ ನಡುವಿನ ಸಂಬಂಧಗಳನ್ನು, ಬೇರೆ ಬೇರೆ ಸಮುದಾಯದ ಒಂದು ಸಂಬಂಧ, ಅವರ ವೈಶಿಷ್ಟ್ಯತೆಗಳನ್ನು ತಿಳಿಲಿಕ್ಕೂ ಇದು ನಮಗೆ ಬೇಕಾಗ್ತದೆ. ಜಾಗತಿಕ ಮಟ್ಟದಲ್ಲಿ ಅವರಿಗೆ ಸ್ಥಾನವನ್ನು ಒದಗಿಸಿಕೊಡ್ಲಿಕ್ಕೂ ಕೂಡ ಈ ಅಧ್ಯಯನ ಸಹಾಯವನ್ನು ಮಾಡ್ತದೆ. ಇನ್ನು ಕೆಲವು ಸಮುದಾಯಗಳಲ್ಲಿ ಕೆಲವು ಕೊರತೆಗಳಿರ್ತವೆ, ಕೆಲವು ಸಮಸ್ಯೆಗಳಿರ್ತವೆ. ಈಗ ಮೊಗವೀರ ಸಮಾಜದಲ್ಲಿ ನೋಡಿದರೆ ಅವರಿಗೆ ಅಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಅವರನ್ನು ಇನ್ನೂ ಸೇರಿಸಿಲ್ಲ. ಮುಂಬೈಯಲ್ಲಿ ನಮಗೆ OBC ಸರ್ಟಿಫಿಕೇಟ್ ಸಿಗುವುದಿಲ್ಲ. ನಾವು ಹೋದರೂ ಕೂಡ ಅಲ್ಲಿ ನಮಗೆ ಹಿಂದಿನ 70 ವರ್ಷದ್ದು 100 ವರ್ಷದ ಹಿಂದಿನ ಮನೆಯ ದಾಖಲೆಗಳನ್ನೆಲ್ಲ ತರಲಿಕ್ಕೆ ಹೇಳ್ತಾರೆ. ಮುಂಬೈಯಲ್ಲಿ OBC ಸಿಗುವುದೇ ಇಲ್ಲ. ಮೊಗವೀರ ವ್ಯವಸ್ಥಾಪಕ ಮಂಡಳಿ ಆಗಲಿ, ಯುವಕ ಸಂಘ ಆಗಲಿ, ಈವನ್ ಬಿಲ್ಲವರಲ್ಲಿ ಇವರಿದ್ದಾರೆ ಒಬ್ಬರು, ಅವರು OBCಗಾಗಿ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ರೋಹಿತ್ ಸುವರ್ಣ ಅವರು ಬಹಳ ಟ್ರೈ ಮಾಡ್ತಾ ಇದ್ದಾರೆ. ನಮಗೂ ಈ ಸಾಫಲ್ಯದವರಿಗೂ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ತುಂಬ. ಅಂದರೆ ಅಲ್ಲಿ ಯಾವುದೇ ಅಪ್ಡೇಟ್ಸ್ ಇದ್ದರೂ ಕೂಡ ನಮಗೆ ಇಮಿಡಿಯೇಟ್ಲಿ ಅವರು ಫೋನ್ ಮಾಡಿ ಹೇಳ್ತಾರೆ ಇಂಥ ವಿಷಯಗಳಿವೆ ಆ ಥರ. ಅಂದರೆ ಇಲ್ಲಿ ನಾವೀಗ ಒಳನಾಡಿನಲ್ಲಿಲ್ಲ, ಹೊರನಾಡಿನಲ್ಲಿದ್ದೇವೆ, ಇಲ್ಲಿ ನಮಗೆ ಸಿಗ್ತಾ ಇಲ್ಲ. ಇಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕಿದ್ರೆ ಇದೊಂದು ನಮಗೆ ವೇದಿಕೆ ಆಗ್ತದೆ. ಅಧ್ಯಯನ ಆದ ಕೂಡಲೇ ಅದರಿಂದ ತಿಳಿತದೆ ನಮಗೆ ಅದಕ್ಕೆ ಯಾವ ರೀತಿಯಲ್ಲಿ ಅದನ್ನು ಬಗೆಹರಿಸಿಕೊಳ್ಳೋದು, ಆಗ ತಿಳಿದವರು ಮುಂದೆ ಬರ್ತಾರೆ. ಇನ್ನು ವಿಭಿನ್ನ ಸಮುದಾಯಗಳ ಒಳನೋಟಗಳನ್ನು, ಅದೇ ಆಯಿತು, ಒಳನೋಟಗಳನ್ನು ತಿಳಿಲಿಕ್ಕೂ ನಮಗೆ ಇದು ಉಪಯೋಗ ಆಗ್ತದೆ. ಯಾವುದು? ಸಾಮುದಾಯಿಕ ಅಧ್ಯಯನ. ಇನ್ನು ಮುಂಬೈಯಲ್ಲಿ ಮೊಗವೀರ ಜನಾಂಗ, ಇದು ಪಡೆದುಕೊಂಡಂಥ ನಾನು ಸಬ್ಜೆಕ್ಟ್, ಮುಂಬೈಯಲ್ಲಿ ಮೊಗವೀರ ಜನಾಂಗ ಒಂದು ಸಾಂಸ್ಕೃತಿಕ ಅಧ್ಯಯನ ಅಂತೇಳಿ. ಈಗ ಮುಂಬೈಯಲ್ಲಿರುವಂಥ ಮೊಗವೀರರ ಬಗ್ಗೆ ಒಂದು ಅಧ್ಯಯನ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಬರ್ಬೋದು. ಅದರ ಅಗತ್ಯ ಏನಿತ್ತು ಅಂತೇಳಿ. ಈಗ 1808ರಿಂದ ಅಂತೇಳಿ ನಮಗೆ ದಾಖಲೆಗಳು ಸಿಗ್ತವೆ. 1808ಕ್ಕಿಂತ ದಾಖಲೆಗಳು ಸಿಗ್ತವೆ ಅಂತಾದರೆ ಅದಕ್ಕಿಂತ ಹಿಂದೆನೇ ಅವರು ಖಂಡಿತವಾಗಿ ಬಂದಿರಬೇಕು ಇಲ್ಲಿಗೆ. ಆ ಹೊತ್ತಿಗೆ ಮುಂಬೈಗೆ ಬಂದಂತಹ ಮೊಗವೀರರು ಬಂದದ್ದು ಹೇಗೆ, ಇಲ್ಲಿ ವಲಸೆ ಬಂದ ನಂತರ ಇಲ್ಲಿ ಬದುಕಿದ್ದು ಹೇಗೆ, ಬದುಕು ಕಟ್ಟಿಕೊಂಡದ್ದು ಹೇಗೆ, ಆನಂತರ ಸಾಂಘಿಕ
ಸಂಘಟನೆಯನ್ನು ಅವರು ಯಾವ ರೀತಿಯಲ್ಲಿ ಮಾಡಿಕೊಂಡ್ರು, ಶಿಕ್ಷಣದಲ್ಲಿ ಆ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಲಿಕ್ಕೆ ಅವರಿಗೆ ಯಾವ ರೀತಿಯಲ್ಲಿ ಪ್ರೇರಣೆ ಒದಗಿ ಬಂತು, ಇನ್ನು ಎಲ್ಲರನ್ನು ಒಟ್ಟು ಮಾಡಿ ಮುಂಬೈಯಲ್ಲಿ ಹಾಗೆ ಯಾರು ಪರಿಚಯ ಇರ್ತಾ ಇರಲಿಲ್ಲ. ಅವರು ಬಂದದ್ದೇ ಪತ್ತೆ ಮಂಜಿಮಾರಿ ಎಲ್ಲ ಇಟ್ಕೊಂಡು ಹಡಗಿನಲ್ಲಿ ಕಲಾಸಿಗಳಾಗಿ ಕೆಲಸ ಮಾಡಿಕೊಂಡೆಲ್ಲ ಇಲ್ಲಿಗೆ ಬಂದವರು, ಇಲ್ಲಿ ಉಳಿದು ಹೋದವರು. ಬಂದ ನಂತರ ನೋಡಿ ಅವರ ರಕ್ತದಲ್ಲಿ ಅದು ಕರಗತ ಆಗಿತ್ತು ಸಂಘಟನೆ. ಅವರು ಬಂದವರು ಮೊದಲು ಮಾಡಿದ್ದು ಸಂಘಟನಾ ಕೆಲಸ. ಯಾವ ರೀತಿಯಲ್ಲಿ ಗ್ರಾಮ ಸಭೆಗಳನ್ನು ಅವರು ಹುಟ್ಟುಹಾಕಿದ್ರು, ಇಲ್ಲಿ ಶಾಖೆಗಳನ್ನು ತೆರೆದ್ರು. ಅವರ ಮನಸ್ಸಿನಲ್ಲಿ ಇದ್ದದ್ದೇ ಇದು ಮುಂಬೈಯಲ್ಲಿ ಬದುಕುವುದು ಮಾತ್ರ. ಅವರಿಗೆ ಇಲ್ಲಿ ಮನೆ ಮಠ ಅಂತ ಇರಲಿಲ್ಲ. ಅಲ್ಲಿ ಹೋಟೆಲಲ್ಲಿ ಮಲಗೋದು, ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡೋದು, ಒಂದು ಕಡೆಯಲ್ಲಿ ಊಟ, ಒಂದು ಕಡೆಯಲ್ಲಿ ನಿದ್ದೆ, ಒಂದು ಕಡೆಯಲ್ಲಿ ಕೆಲಸ, ಈ ಥರ ಅವರು ಅಲೆಮಾರಿ ಜೀವನವನ್ನು ಬದುಕ್ತಾ ಇದ್ದವರು. ಅಂಥವರು ಗ್ರಾಮ ಸಭೆಗಳನ್ನು ಮಾಡಿದರು. ಕಾಗದ ಪತ್ರಗಳಿಲ್ಲ, ಮಾತನಾಡೋದು, ಎಲ್ಲಿಯಾದರೂ ಮದುವೆಯಲ್ಲಿ ಸಿಕ್ಕಿದರೆ ಅವರ ಮೀಟಿಂಗ್ ಮಾಡೋದು, ಈ ಥರದ ಬದುಕಿತ್ತು ಅವರಿಗೆ. ಆಯಿತು, ಮುಂದೆ ಬಂದರೂ ಅವರಿಗೆ ಗೊತ್ತಾಯಿತು ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು. ಶಿಕ್ಷಿತರಾದ ನಂತರ ಅವರು ನೋಡಿ ಮೊದಲಿಗೆ ಧಾರ್ಮಿಕ ಸಂಘಟನೆ ಮಾಡಿದರು, ಗ್ರಾಮ ಪಂಚಾಯತ್. ಆನಂತರ ಇವರು ಕಾಡಿಪಟ್ಟಣ ಚಂದು ಮಾಸ್ತರ್ ಅವರು ಶಿಕ್ಷಣ. ಹೀಗೆ ಒಬ್ಬೊಬ್ಬರು ಅವತಾರ ಪುರುಷರು ಇದ್ದರು. ಅವರು ಅವರಿಗೆ ಪ್ರೋತ್ಸಾಹ ಸಿಕ್ಕಿತ್ತು ಜನರದ್ದು. ರಾಮಪಂಜಿಯವರ ಕತೆ ಇದೆ ಸರ್. ಇದರಲ್ಲಿ ಎಂಥ ಬದುಕನ್ನು ಬದುಕಿದವರು ಅವರು. ಅವರ ತ್ಯಾಗ ಇಂದು ನಮಗೆ ಮೊಗವೀರರಿಗೆ ತುಂಬ ಒಂದು ದಾರಿದೀಪ ಆಗಿದೆ ಅಂತ ಹೇಳಿಕೊಂಡು ಆ ಬದುಕು ಅವರದ್ದು. ಆ ಥರ ಬದುಕಿದ ಮೊಗವೀರರ ಸಂಸ್ಕೃತಿ ಸಂಸ್ಕಾರಗಳ ಉನ್ನತ ಆದರ್ಶಗಳನ್ನು ನಾವು ಒಂದೆಡೆ ಕಲೆ ಹಾಕಬೇಕು. ಆ ಕೆಲಸ ಇಲ್ಲಿ ಮುಂಬೈಯಲ್ಲಿ ಆಗಬೇಕಿತ್ತು. ಇದರದ್ದು ಒಂದು ಅಗತ್ಯ ಅಂದರೆ ಅದು. ಇನ್ನೊಂದು ಮೊಗವೀರ ಸಾಹಸಿಗರ ಇತಿಹಾಸ, ಆ ಕಾಲದ ಮೊಗವೀರರು ಎದುರಿಸಿದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಕೌಟುಂಬಿಕ. ಇದರಲ್ಲಿ ಆರ್ಥಿಕ ಅಂದರೆ ಗೊತ್ತು ನಮಗೆ, ಯಾವ ರೀತಿಯ ಕೆಲಸಕ್ಕೂ ಅವರು ತಯಾರಿದ್ರು ಹಿಂದೆ ಮಾಡಲಿಕ್ಕೆ. ಬ್ರಿಟಿಷ್ ಆಫೀಸ್ನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಯಾವ ರೀತಿ ಅಂದರೆ ಅಲ್ಲಿ ಇದೆಲ್ಲ ಇರಲಿಲ್ಲ, ಈ ಫ್ಯಾನ್ ಎಲ್ಲ ಹಿಂದೆ ಇರಲಿಲ್ಲ. ಅವರು ದೊಡ್ಡ ಇದನ್ನು ಕಟ್ಟಿ ಎಳೆಯುವಂಥದ್ದು, ಅವರಿಗೆ ಅದರಿಂದ ಗಾಳಿ ಬರಬೇಕು ಅಂತ ಅಮಾನುಷ ಕೆಲಸವನ್ನೆಲ್ಲ ಕೃತ್ಯವನ್ನು ಮಾಡಿ ಇವರು ಸಂಬಳ ತಗೊಂಡು, ಮನೆ ಇಲ್ಲ ಆಗ, ರೂಮಿಗೆಲ್ಲ ಬಾಡಿಗೆ 10 ರೂಪಾಯಿಗೆ, ಅದು ತುಂಬ ಲೇಟಾಗಿ ಅವರು ಅಲ್ಲಿ ಯೂನಿವರ್ಸಿಟಿಯ ನಮ್ಮ ಮೈದಾನ, ಆ ಕಾಲದಲ್ಲಿ ನಮ್ಮವರಿಗೆ ಓದಲು ಜಾಗ ಕೊಟ್ಟ ಜಾಗ ಅದು, ಅಲ್ಲಿ ಕೂತವರು ಓದ್ತಾ ಇದ್ರು. ಅದರಲ್ಲಿ ಒಂದು ಕಡೆಯಲ್ಲಿ ಸರ್ ವಕ್ತರ ವಿವರದಲ್ಲಿ ಬರ್ತದೆ, ರಮೇಶ್ ಪುತ್ರನ್ ಅಂತೇಳಿ. ಅವರು ಬಾಂಬೆಗೆ ಬಂದಾಗ 11 ವರ್ಷದವರಿತ್ತು. ಅವರ ತಂದೆ ಕೆಲಸ ಮಾಡುವ ಜಾಗ ಒಂದು ಕಡೆಯಲ್ಲಿ, ಅಲ್ಲಿ ನಿಲ್ಲಿಕ್ಕಿಲ್ಲ. ತಾಯಿ ಬಂದರು ಊರಿನಿಂದ, ತಾಯಿಗೂ ನಿಲ್ಲಿಕ್ಕಿಲ್ಲ. ಸಂಜೆ ಇವರು ಯೂನಿವರ್ಸಿಟಿಯ ಗ್ರೌಂಡ್ನಲ್ಲಿ ಕೂತ್ಕೊಳ್ಳೋದು. ಹುಡುಗ ಓದೋದು ಅಲ್ಲಿಯೇ ಓದೋದು, ಶಾಲೆಗೆ ಹೋಗೋದು ಅಲ್ಲಿಯೇ ಬ್ಯಾಗ್ ಇಟ್ಕೊಂಡು ಬರೋದು. ಆನಂತರ ಸಂಜೆ 6 ಗಂಟೆಯ ನಂತರ ಇಬ್ಬರು ತಾಯಿ ಮಗ ಆಫೀಸಿಗೆ ಹೋಗೋದು. ಆ ಥರ ಅಂಥ ಬದುಕನ್ನು ಅವರು ಬದುಕ್ತಾ ಇದ್ರು. ಅದನ್ನೆಲ್ಲ ನಾವು ದಾಖಲಿಸಬೇಕಲ್ವೇ? ಅದರಿಂದ ಈ ಅಧ್ಯಯನದ ಅಗತ್ಯ ಇತ್ತು ಅಂತ ಹೇಳ್ಬೋದು. ಇನ್ನೊಂದು ಮೊಗವೀರರ ದೈವಭಕ್ತಿ ಅಂದರೆ ಅದೇ ಇಂದು ಕೂಡ ನಮ್ಮ ಕಣ್ಣೆದುರಿಗೆ ಇದೆ ದೇವಸ್ಥಾನ, ಶ್ರೀ ಲಕ್ಷ್ಮೀನಾರಾಯಣ ಮಂದಿರ. ಕ್ರೀಡಾಸಕ್ತಿ, ಆ ಮಂಗಳೂರು ಮೈದಾನ ಅಲ್ಲಿ ಇಲ್ಲಿ ಎಲ್ಲ ಬುದ್ಧಿಕುಂದರನ್ ಎಲ್ಲ ತುಂಬ ವಿಶೇಷ ಕ್ರೀಡಾಸಕ್ತಿಯಲ್ಲಿ ಹೆಸರು ಪಡೆದವರಿದ್ದಾರೆ. ಬುದ್ಧಿಕುಂದರನ್, ಭರತ್ ಕುಂದರನ್ ಅಂತವರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದವರು. ಇನ್ನು ಕ್ರೀಡಾಸಕ್ತಿ, ಅಕ್ಷರ ಪ್ರೀತಿ, ಸಂಘಟನಾ ಚತುರತೆ, ಅದರ ಜೊತೆಗೆ ಅವರಿಗೆ ತಾಯ್ನಾಡಿನ ಕಾಳಜಿ. ಇಲ್ಲಿ ಇದ್ದು ಕೂಡ ಗ್ರಾಮ ಸಭೆಯ ಮುಖಾಂತರ ಅವ್ರ ಎಲ್ಲ ಹಣ ಒಟ್ಟು ಮಾಡಿ ಕೊಡ್ತಿದ್ದದ್ದು ಊರಿನಲ್ಲಿ ಶಾಲೆ ಮಾಡಲಿಕ್ಕೆ, ಮೈದಾನ ಮಾಡಲಿಕ್ಕೆ, ಊರಿನ ಅಭಿವೃದ್ಧಿಗೆ, ಅಂದರೆ ಗ್ರಾಮ ಅಭಿವೃದ್ಧಿಗೆ ಅವರ ಹಣವನ್ನು ವ್ಯಯಿಸ್ತಾ ಇದ್ರು. ಇನ್ನು ಸಾಹಿತ್ಯಿಕ ಚಟುವಟಿಕೆಗಳು, ಆ ಕಾಲದಿಂದಲೂ ಅಂದರೆ ನಮಗೆ ದೊಡ್ಡ ದೊಡ್ಡ ಲೇಖಕರು ಆಗಿನ ಕಾಲದ್ದು ಸಿಗುವುದಿಲ್ಲ. ಆ ಮೊಗವೀರ ಪತ್ರಿಕೆ 1939ರಲ್ಲಿ ಮೊಗವೀರ ಪತ್ರಿಕೆ ಹುಟ್ಟಿದ ನಂತರ ಮೊಗವೀರ ಲೇಖಕರು ಬೆಳಕಿಗೆ ಬರ್ತಾರೆ ಅಂತ ಹೇಳ್ಬೋದು. ಈ ಎಲ್ಲ ವಿಷಯಗಳನ್ನು ಈ ಸಾಂಸ್ಕೃತಿಕ, ಈ ನಗರದಲ್ಲಿ ಬದುಕಿನ ಭಾಗವನ್ನಾಗಿ ಅವರು ಮಾಡಿಕೊಂಡು ತಮ್ಮ ಸಾಂಸ್ಕೃತಿಕ ಬೇರುಗಳನ್ನು ಸಜೀವಗೊಳಿಸುವ ನಿಟ್ಟಿನಲ್ಲಿ ಅನ್ಯ ಭಾಷಾ ಪರಿಸರದಲ್ಲಿ ನಡೆಸಿದಂತಹ ಆದರ್ಶಪ್ರಾಯವಾದಂತಹ ಸಾಧನೆಗಳನ್ನು ಅವಲೋಕಿಸುವುದು ಮುಖ್ಯ ಆಗಿತ್ತು. ಆದ್ದರಿಂದ ಮೊಗವೀರದ ಅಧ್ಯಯನ ನಮಗೆ ಮುಖ್ಯ ಆಗಿದೆ. ಇನ್ನು ಕರ್ನಾಟಕ ರಾಜ್ಯದ ಗಂಗಾಕುಲ ಬೆಸ್ತ ಜನಾಂಗ, ಅಲ್ಲಿ ಒಂದು ಲೇಖನ ಬರ್ತದೆ. ಆ ಲೇಖನದಲ್ಲಿ ನಮಗೆ ಅವರು 91 ಪಂಗಡಗಳ ಹೆಸರುಗಳನ್ನು ಹೇಳ್ತಾರೆ ಮೊಗವೀರದ್ದು. ಅದರಲ್ಲಿ ಎಷ್ಟೋ ಜನರಿಗೆ
ಅವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ದಾರೆ. ಇನ್ನೆಷ್ಟೋ ಜನರನ್ನು ಅವರು ಬಾಕಿ ಇಟ್ಟಿದ್ದಾರೆ. ಈ ಮೊಗವೀರರನ್ನಂತೂ ಕೆಳಗೆ ಇಳಿಸಿಬಿಟ್ಟಿದ್ದಾರೆ. ಅಂದರೆ ಆ ಯಾವುದೇ ರೀತಿಯ ನಮಗೆ ಸವಲತ್ತುಗಳು ಗೌರ್ಮೆಂಟ್ನಿಂದ ಸಿಗುವುದಿಲ್ಲ. ಇನ್ನು ಮೊಗವೀರರ ಬಗ್ಗೆ ಅನೇಕ ಬಿಡಿ ಲೇಖನಗಳು ಬಂದಿವೆ. ಮುಂಬೈಯಲ್ಲೂ ಬಂದಿವೆ, ಒಳನಾಡಿನಲ್ಲೂ ಕೂಡ ಬಂದಿವೆ. ಈ ಪೋರ್ಚುಗೀಸ್ ಪ್ರವಾಸಿ ಬಾರ್ಬೋಸಾ ಮತ್ತು ಇತಿಹಾಸಕಾರ ಬುಚಾನನ್ ಮತ್ತು ಫ್ರೆಂಚ್ ಇತಿಹಾಸಕಾರ ಎಡ್ಗರ್ ಥರ್ಸ್ಟನ್ ಇವರು ಈ ಮೊಗವೀರರ ಬಗ್ಗೆ ಅವರ ಪ್ರವಾಸಿ ಲೇಖನಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ಅವರ ವರ್ಣನೆ ಕೂಡ ಮಾಡಿದ್ದಾರೆ. ಅವರು ಇಷ್ಟು ಉದ್ದ ಇರ್ತಾರೆ, ಇಷ್ಟು ತೋರ ಇರ್ತಾರೆ, ಇವರನ್ನು ಬ್ರಿಟಿಷರು ಇಷ್ಟಪಡ್ತಾ ಇದ್ರು, ಇಂಥದ್ದೆಲ್ಲ ವಿವರಗಳು ನಮಗೆ ತುಂಬ ಸಿಗ್ತವೆ. ಇನ್ನು ವೆಂಕಟರಾಜ ಪುಣಿಂಚತ್ತ ಅವರು ಮೊಗವೀರರ ಸಂಸ್ಕೃತಿ ಎನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ವಿ.ಗ. ನಾಯಕ್ ಅವರು ಹರಿಕಾಂತರ ಸಂಸ್ಕೃತಿ ಕೃತಿಯನ್ನು ಬರೆದಿದ್ದಾರೆ. ಎಸ್.ಕೆ. ಉಚ್ಚಿಲ ಅವರು ಮೊಗವೀರ ಸಮಾಜ ಒಂದು ಅಧ್ಯಯನ ಅಂತ ಮುಂಬೈಯಲ್ಲಿ ಬರೆದಿದ್ದಾರೆ ಮತ್ತು ಅದನ್ನು ವೆಬ್ಸೈಟಲ್ಲಿ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಇನ್ನು ಬಹುಮಂದಿ ಅನೇಕರು ನಮಗೆ ಲೇಖನಗಳು ಬರೆದದ್ದು ಮೊಗವೀರದಲ್ಲೆಲ್ಲ ಸಿಗ್ತದೆ. ಆದರೂ ಕೂಡ ಮುಂಬೈಯಲ್ಲಿ ಒಂದು ವಿಸ್ತೃತವಾದ ಅಧ್ಯಯನ ಅವರ ಬಗ್ಗೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಹಿನ್ನೆಲೆಯನ್ನು ಇರಿಸಿಕೊಂಡು ಸೈದ್ಧಾಂತಿಕವಾದಂಥ ಅಧ್ಯಯನ ಮುಂಬೈಯಲ್ಲಿ ನಡೆದಿಲ್ಲ ಮತ್ತು ಮೊಗವೀರರ ಸಾಂಸ್ಕೃತಿಕ ಮೌಲ್ಯಗಳ ಒಂದು ಗುರುತಿಸುವಿಕೆಯ ವಿಸ್ತೃತ ಅಧ್ಯಯನ ಕೂಡ ಮುಂಬೈಯಲ್ಲಿ ನಡೆದಿಲ್ಲ. ಆದುದರಿಂದ ಈ ಅಧ್ಯಯನದ ಅಗತ್ಯ ಇತ್ತು ಅಂತ ಹೇಳಿಕೊಂಡು ಇನ್ನು ಮುಂದಿನ ಸಂಶೋಧಕರಿಗೆ ಇದೊಂದು ಕಾಲುದಾರಿಯಾದರೂ ಆಗಿ ಸಂಶೋಧಕರಿಂದ ಇನ್ನಷ್ಟು ಸಂಶೋಧನಾ ಕಾರ್ಯ ನಡೆಯಲಿ ಅಂತ ಹೇಳಿಕೊಂಡು ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. PhD ವೈವ ಥರನೇ ಇತ್ತು. ಮುಚ್ಚಿ ಹೋದ ಮೊಗವೀರರ ಸಾಂಸ್ಕೃತಿಕ ಚಹರೆಗಳನ್ನು ಬಹಳ ಸೊಗಸಾಗಿ ನೋಡಿ ಹೌದೇ ಅಂತ ಅಚ್ಚರಿ ಪಡುವ ಹಾಗೆ ದಾಖಲಾತಿ ಮಾಡಿದ್ರು. ಇದು ಬಹಳ ಶ್ರಮವಹಿಸಿ ಅತ್ಯಂತ ನಿಷ್ಠೆಯಿಂದ, ಸಾಮಾನ್ಯದ ಮಾತಲ್ಲ, ಗಜಗರ್ಭ ಅಂತ ಹೇಳ್ತಾರಲ್ಲ, ಆನೆ ಮರಿಯಾಗಿ ಸಣ್ಣ ಮರಿ ಆಗ್ತದೆ ಗಮನಿಸಿ. ಅಂತಹ ಒಂದು ಬೃಹತ್ ಕೃತಿಯನ್ನು ಬಹುಕಾಲ ನಿಲ್ಲಬಲ್ಲ ಒಂದು ಮಾದರಿ ಕೃತಿಯನ್ನು ರಚಿಸಿಕೊಟ್ಟಂತಹ ಈ ದೊಡ್ಡಕ್ಕನಿಗೆ ಎಲ್ಲ ಬಗೆಯ ಶುಭಗಳಿವೆ. ಧನ್ಯವಾದಗಳು ಡಾಕ್ಟರ್ ಜಿ.ಪಿ. ಕುಸುಮ ಅವರಿಗೆ. ಒಂದು ಸಮುದಾಯದ ಅಧ್ಯಯನದ ಅಗತ್ಯ ಮತ್ತು ಮಹತ್ವದ ಕುರಿತು ಬಹಳ ಸೊಗಸಾಗಿ ಕೆಲವು ಮಾತುಗಳನ್ನು ತಾವು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಿಜವಾಗಿಯೂ ಇಂಥ ಅಧ್ಯಯನಗಳು ಆಗದೇ ಇದ್ದರೆ ಬಹುಶಃ ಅದೆಲ್ಲ ಮುಚ್ಚಿ ಹೋಗುವಂಥ ಸಾಧ್ಯತೆ ಇರ್ತದೆ. ಇದು ದಾಖಲಾಗಿ ಉಳಿದಾಗ ಮುಂದಿನ ಜನಾಂಗದವರಿಗೂ ಕೂಡ ಏನೆಲ್ಲ ಆಗಿದೆ, ಬಹುಶಃ ಇಷ್ಟು ವರ್ಷ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಮೊಗವೀರ ಸಮುದಾಯದಲ್ಲಿ ಏನಾಗಿತ್ತು, ಅಥವಾ ಅನಿತವರು ಮಾಡಿದ ನಂತರ ಬಿಲ್ಲವರ ಅಧ್ಯಯನ, ಬಂಟರ ಅಧ್ಯಯನ, ಎಲ್ಲ ಸಮುದಾಯಗಳ ಅಧ್ಯಯನ ಆದಾಗ ಇಂಥ ಕೆಲಸಗಳು ಆಗಿವೆ ಎನ್ನುವಂಥದ್ದನ್ನು ಬೆಳಕಿಗೆ ತರುವಂಥ ಪ್ರಯತ್ನ ಇದರಿಂದ ಆಗ್ತಾ ಇದೆ. ತಮ್ಮ ಈ ಪ್ರಯತ್ನಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನೀಗ ಅನಿತಾ ತಾಕೋಡೆಯವರು ತಮ್ಮ ಮಾತುಗಳನ್ನು ನಮ್ಮ ಇಲ್ಲಿ ಬನ್ನಿ ಅನಿತಾ, ರೆಕಾರ್ಡ್ ಆಗಬೇಕಂತ ಅಧ್ಯಯನ ಮಾಡ್ತಾ ಇರೋದ್ರಿಂದ, ಬಿಲ್ಲವರ ಸಮುದಾಯದ ಜನಾಂಗದ ಕುರಿತು ಅಧ್ಯಯನ ಮಾಡ್ತಾ ಇರೋದ್ರಿಂದ ಅಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಲ್ಲವರ ವಿಶೇಷವಾಗಿ ಮುಂಬೈ ಬಿಲ್ಲವರ ಒಂದು ಕೊಡುಗೆ ಏನು ಅನ್ನೋದನ್ನ ಅವರೀಗ ತಮ್ಮ ಮಾತುಗಳಲ್ಲಿ ಹೇಳಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಬೈ ಬಿಲ್ಲವರು. ಮುಂಬೈಯಲ್ಲಿರುವ ತುಳು ಕನ್ನಡಿಗರಲ್ಲಿ ಬಹುಸಂಖ್ಯಾತರಾಗಿರುವ ಬಿಲ್ಲವರು ದೇಶ ಸೇವೆಯಲ್ಲಿಯೂ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. 1920ರಲ್ಲಿ ಸ್ಥಾಪನೆಯಾದ ವಿದ್ಯಾದಾಯಿನಿ ಸಭಾ, 1932ರಲ್ಲಿ ಬಿಲ್ಲವರ ಅಸೋಸಿಯೇಷನ್ ಮುಂಬೈ, 1942ರಲ್ಲಿ ಕುಂದಾಪುರ ಬಿಲ್ಲವ ಸಂಘ, ಈ ಮೂರೂ ಸಂಘಟನೆಗಳು ಸೇವಾದಳವನ್ನು ಹೊಂದಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದರಲ್ಲಿದ್ದ ಸದಸ್ಯರೆಲ್ಲರೂ ಸಂಗ್ರಾಮದಲ್ಲಿ ಪಾಲ್ಗೊಂಡವರೇ ಆಗಿದ್ದರು ಎಂಬುದಕ್ಕೆ ಹಲವಾರು ನಿದರ್ಶನಗಳು ಸಿಗುತ್ತವೆ. ಮುಂಬೈಯಲ್ಲಿ ನೆಲೆಸಿರುವ ಬಿಲ್ಲವರಲ್ಲಿ ದಾಮೋದರ ಬಂಗೇರ, ಕುಂಜಿಬೆಟ್ಟು ಪೂವಪ್ಪ ಬಂಗೇರ, B.R. ಕರ್ಕೇರ, B.P. ಕುಳೂರ್ಕರ್, S.K. ಸುವರ್ಣ, ರಾಮಬಾಬು ಸನಿಲ್, ನಾರಾಯಣ ತಿಮ್ಮಪ್ಪ ಕುಕ್ಯಾನ್, D.U. ಸಾಲ್ಯನ್, U.D. ಕೋಟ್ಯಾನ್, ವಾಸಂತಿ ಸಾಲ್ಯನ್ಕರ್, K. ಹರೇಂದ್ರ ಸಾಲ್ಯನ್, ಬಾಲುಬಾಬು ಪೂಜಾರಿ, ಬೇಚು ಪೂಜಾರಿ, ಸಂಜೀವ ಜತ್ತನ್, K. ಹರೇಂದ್ರ ಇವರೆಲ್ಲರೂ ಬಿಲ್ಲವರಾಗಿದ್ದು ದೇಶ ಸೇವೆಯಲ್ಲಿ ಪಾಲ್ಗೊಂಡ ದಾಖಲಾತಿಗಳು ಲಭ್ಯವಾಗಿವೆ. ಮುಂಬೈಯಲ್ಲಿರುವ ತುಳು ಕನ್ನಡಿಗರಲ್ಲಿ ಪ್ರಥಮ ಕನ್ನಡ ಸ್ವಾತಂತ್ರ್ಯ ಯೋಧರೆಂಬ ಹೆಗ್ಗಳಿಕೆಗೆ ಪಾತ್ರರಾದವರಲ್ಲಿ ದಾಮೋದರ ಬಂಗೇರ ಪ್ರಥಮರು. ಇವರು 1930ರಲ್ಲಿ ಮುಂಬಯಿಯ ಕೋಟೆ ಪ್ರದೇಶದ A ವಾರ್ಡ್ನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಸರ್ವಾಧಿಕಾರಿಯಾಗಿದ್ದರು. 1930 ಏಪ್ರಿಲ್ 16ರಂದು ಇವರ ಮುಂದಾಳುತನದಲ್ಲಿ ವಡಾಲ ಉಪ್ಪಿನ ಡಿಪೋದ ಮೇಲೆ ದಾಳಿ ನಡೆಯಿತು. ಈ ಪ್ರಕರಣದಲ್ಲಿ 15,000 ಮಂದಿ ಭಾಗವಹಿಸಿದ್ದರು.
ಇವರ ನಾಯಕತ್ವದಲ್ಲಿ ನಡೆಸಿದ ಎಲ್ಲ ಕಾರ್ಯಾಚರಣೆಗಳು 1930ರ ಉತ್ತರಾರ್ಧದ ಬಾಂಬೆ ಕ್ರಾನಿಕಲ್ ಪತ್ರಿಕೆಯಲ್ಲಿ ಚಿತ್ರಸಹಿತ ಪ್ರಕಟವಾಗಿತ್ತು. ಇದನ್ನೇ 1930ರ ದಶಕದಲ್ಲಿ ಆಲೂರ ವೆಂಕಟರಾಯರ ಸಂಪಾದಕತ್ವದ ಜಯ ಕರ್ನಾಟಕ ಪತ್ರಿಕೆಯು ವರದಿ ಮಾಡಿತ್ತು. ಇದರಲ್ಲಿ ಬಂಗೇರರು ಅಪೂರ್ವ ಸಂಘಟಕರಾಗಿದ್ದು ಮುಂಬಯಿಯ ವಿವಿಧ ಕನ್ನಡ ಸಂಘಗಳನ್ನು ಕನ್ನಡಿಗರನ್ನು ಸಂಘಟಿಸಿದರು ಎಂಬ ಅಂಶವನ್ನು ಸೇರಿಸಲಾಗಿತ್ತು. ಶ್ರೀನಿವಾಸ ಹಾವನೂರು ಅವರು ತಮ್ಮ ಸಂಶೋಧನಾ ಲೇಖನದಲ್ಲಿ ದಾಮೋದರ ಬಂಗೇರರನ್ನು ಮುಂಬಯಿಯ ಪ್ರಥಮ ಕನ್ನಡ ಸ್ವಾತಂತ್ರ್ಯ ಯೋಧ ಎಂದು ದಾಖಲಿಸಿದ್ದಾರೆ. 1930ರ ಜನವರಿ 26ರಲ್ಲಿ ಬಂಗೇರರು ಬ್ರಿಟಿಷ್ ಪೊಲೀಸರ ಕಣ್ಣು ತಪ್ಪಿಸಿ ಮುಂಬೈ ಹೈಕೋರ್ಟಿನ ಮೇಲೆ ಭಾರತದ ತಿರಂಗ ಧ್ವಜವನ್ನು ಹಾರಿಸಿದರು. ಇದೇ ಕಾರಣದಿಂದ ಬಾಯಿ ದಾಮೋದರ ಬಂಗೇರ ಬಹದ್ದೂರು ಹೇ ಎಂದು ಮಹಾತ್ಮ ಗಾಂಧೀಜಿಯವರಿಂದ ಹೊಗಳಿಸಿಕೊಂಡಿದ್ದರು. 1892ರಲ್ಲಿ ಮುಂಬೈಗೆ ಬಂದ BP ಕುಳೂರ್ಕರ್ ಓರ್ವ ಆದರ್ಶ ಶಿಕ್ಷಕರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿ ಗಾಂಧಿ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಅದನ್ನೇ ತಮ್ಮ ವಿದ್ಯಾರ್ಥಿಗಳಲ್ಲಿಯೂ ಬೆಳೆಸಿದವರು. 1896ರಲ್ಲಿ ಯಕ್ಷಗಾನ ಬಾಲಕಲಾವಿದನಾಗಿ ಮುಂಬೈ ಸೇರಿದವರು ಕುಂಜಿಬೆಟ್ಟು ಪೂವಪ್ಪ ಬಂಗೇರರು. ಇವರು ದಾಮೋದರ ಬಂಗೇರರಿಂದ ಪ್ರಭಾವಿತರಾದವರು. 1930 ಮತ್ತು 1942ರಲ್ಲಿ 2 ಬಾರಿ ಜೈಲು ವಾಸವನ್ನು ಅನುಭವಿಸಿದವರು. 1908ರಲ್ಲಿಯೇ ಉದ್ಯೋಗವನ್ನು ಅರಸಿಕೊಂಡು ವಲಸೆ ಬಂದವರು BR ಕರ್ಕೇರರು. 1921ರಲ್ಲಿ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯನಾಗಿ ಸ್ವಾತಂತ್ರ್ಯ ಹೋರಾಟ ಕೇಳಿದವರು. 1917ರಲ್ಲಿ ಮುಂಬೈಗೆ ಬಂದ ಶೀನಾ ಕೆ ಸುವರ್ಣರು ಭೂಗತ ಚಟುವಟಿಕೆಗಳ ನೇತಾರನಾಗಿ ಕ್ರಿಯಾಶೀಲ ಚಳುವಳಿಗಾರನಾಗಿ ರೂಪುಗೊಂಡರು. ಗಾಂಧೀಜಿಯವರು ಮಗ ಕಾಂತಿಗೂ ಪ್ರವೇಶ ನೀಡಿದ ಆಪ್ತ ವಲಯದೊಳಗೆ ಸ್ವರ್ಣರನ್ನು ಸೇರಿಸಿಕೊಂಡಿದ್ದರು. ಬ್ರಿಟಿಷ್ ಮಿಲಿಟರಿ ಪಡೆಯಲ್ಲಿ ವಾಹನ ಚಾಲಕರಾಗಿದ್ದ ಸಂಜೀವ ಜತ್ತನ್ 1925ರ ಸುಮಾರಿಗೆ ಮುಂಬೈಗೆ ಬಂದವರು. ಚಳುವಳಿಯಲ್ಲಿ ಪಾಲ್ಗೊಂಡ ಕಾರಣದಿಂದ ಇವರನ್ನು ಕೆಲಸದಿಂದ ವಜಾಗೊಳಿಸಲಾಯಿತು. ಉಡುಪಿಯ ಕಲ್ಯಾಣಪುರದ ಸಂತೆಕಟ್ಟೆಯಲ್ಲಿರುವ ಇವರ ಮನೆಯಲ್ಲಿ ದೇಶ ಸೇವೆಗಾಗಿ ಪಡೆದ ತಾಮ್ರದ ಫಲಕ ಮತ್ತು ಸನ್ಮಾನ ಪತ್ರವಿದೆ. ಇನ್ನೋರ್ವ ಸ್ವಾತಂತ್ರ್ಯ ವೀರ ರಾಮಬಾಬು ಸನಿಲರು 1942ರಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ ಬಂಧನಕ್ಕೆ ಒಳಗಾದವರು. 1933ರ ಹೊತ್ತಿಗೆ ಮುಂಬೈಗೆ ಬಂದ ನಾರಾಯಣ ತಿಮ್ಮಪ್ಪ ಕುಕ್ಯಾನ್ ಇವರ ದೇಶ ಪ್ರೇಮ ಎಷ್ಟರ ಮಟ್ಟಿಗೆ ಇತ್ತೆಂದರೆ ಅಣ್ಣಂದಿರು ಇವರನ್ನು ಚಳುವಳಿಗೆ ಹೋಗಬಾರದೆಂದು ಮನೆಯಲ್ಲಿ ಬಂಧಿಸಿಟ್ಟಾಗ ಸ್ನಾನದ ಕೊಠಡಿಯ ಸಣ್ಣ ಕಿಟಕಿಯ ಗಾಜನ್ನು ಒಡೆದು ಹೊರಬಂದಿದ್ದರು. ಬ್ರಿಟಿಷರು ಹೊಡೆದ ಹೊಡೆತದ ಕಲೆಗಳು ಇವರ ದೇಹದಲ್ಲಿ ಶಾಶ್ವತವಾಗಿ ಉಳಿದಿತ್ತು. ಇವರ ನಿಸ್ವಾರ್ಥ ಸೇವೆಗೆ ಸರ್ಕಾರದಿಂದ ಅನೇಕ ಗೌರವಗಳನ್ನು ಪ್ರಶಂಸಾ ಪತ್ರಗಳನ್ನು ಪಡೆದುಕೊಂಡಿದ್ದಾರೆ. 1937ರಲ್ಲಿ ಮುಂಬೈಗೆ ಬಂದ ದೇವ ಉಗ್ರಪ್ಪ ಸಾಲ್ಯನ್ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಓರ್ವ ಸ್ವಯಂ ಸೇವಕನಾಗಿ ಭಾಗವಹಿಸಿದ್ದರು. ಮಹಿಳಾ ಹೋರಾಟಗಾರರಾದ ವಾಸಂತಿ ಸಾಲ್ಯನ್ಕರ್ ಅವರು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಪಾಲ್ಗೊಂಡ ಹಿರಿಮೆಗೆ ಪಾತ್ರರಾದವರು. ಮುಂಬಯಿಯ ಕೋಟೆ ಭಾಗದಲ್ಲಿ ಸ್ಟೂಡೆಂಟ್ಸ್ ಚರಕ ಸಂಘವನ್ನು ಸ್ಥಾಪಿಸಿದ ಕೆ ಹರೇಂದ್ರ ಸಾಲ್ಯನ್ ಅವರು. ಇವರು ದೇಶದ ಬಾವುಟವನ್ನು ಹಿಡಿದು ಆಜಾದ್ ಮೈದಾನದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮೆರವಣಿಗೆಯನ್ನು ನಡೆಸುತ್ತಿದ್ದರು. ಇವರ ನಿಸ್ವಾರ್ಥ ಸೇವೆಗೆ ಕೇಂದ್ರ ಸರ್ಕಾರ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸರ್ಕಾರದಿಂದ ಪುರಸ್ಕಾರವನ್ನು ಪಡೆದಿದ್ದಾರೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ ನೇತಾರರಾದ ಉದಿಯಾವರ ದೇಜುಕೋಟ್ಯಾನ್, ಬಾಲುಬಾಬು ಪೂಜಾರಿ ಮತ್ತು ಬೇಚು ಚೆನ್ನಪ್ಪ ಪೂಜಾರಿಯವರು ರಾಷ್ಟ್ರೀಯ ಸೇವಾದಳದಲ್ಲಿ ಸ್ವಯಂ ಸೇವಕರಾಗಿದ್ದರು. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯರಾಗಿದ್ದ ಇವರು ಅನೇಕ ಬಾರಿ ಜೈಲುವಾಸವನ್ನು ಅನುಭವಿಸಿದವರು. ಹೀಗೆ ಮುಂಬೈ ನಗರದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ 16 ಮಂದಿ ಬಿಲ್ಲವರನ್ನು ಗುರುತಿಸಲಾಗಿದೆ. ಇದರಲ್ಲಿ ಹಲವರು ಸ್ವಾತಂತ್ರ್ಯ ನಂತರ ಸರ್ಕಾರ ನೀಡಿದ ಯಾವುದೇ ಸೌಲಭ್ಯವನ್ನು ಸ್ವೀಕರಿಸಲಿಲ್ಲ. ಕರ್ನಾಟಕ ಸರ್ಕಾರ ನೀಡಿದ ಜಮೀನನ್ನು ಹಿಂದಿರುಗಿಸಿದ್ದರು. ತಾವು ಮಾಡಿದ್ದು ಪ್ರತಿಫಲಾಪೇಕ್ಷೆ ಇಲ್ಲದ ದೇಶ ಸೇವೆ ಎಂಬ ನಿಲುವನ್ನು ಅವರು ಹೊಂದಿದ್ದರು. ಕರ್ನಾಟಕ ಕರಾವಳಿ ಮತ್ತು ಮುಂಬೈ ಬಿಲ್ಲವ ಸಂಘಟನೆಗಳಲ್ಲಿ ಇಂದಿಗೂ ಅಸ್ತಿತ್ವದಲ್ಲಿರುವ ಸೇವಾದಳ ದೇಶ ಸೇವೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ಬಿಲ್ಲವರ ಇತಿಹಾಸಕ್ಕೆ ಸಾಕ್ಷಿಯಾಗಿ ಉಳಿದುಕೊಂಡಿದೆ. ವಂದನೆಗಳು. ವಲಸೆ ಬಂದ ಕನ್ನಡಿಗರು ಮುಂಬೈಯನ್ನು ಕಟ್ಟುವ, ದೇಶವನ್ನು ಕಟ್ಟುವ, ರಾಷ್ಟ್ರವನ್ನು ಸಂಪದ್ಭರಿತಗೊಳಿಸುವ ಕೆಲಸವನ್ನು ಮಾಡಿದರು. ಅಂದರೆ 16 ಮಂದಿ ಬಿಲ್ಲವರ ಬಗ್ಗೆ ನಮಗೆ ಎಷ್ಟು ಗೊತ್ತಿತ್ತು, ಇನ್ನೂ ಸಿಗ್ಬೋದು. ನಿಲ್ಲಬೇಕಾದ ಅವಶ್ಯಕತೆ ಅನೇಕ ಸಮುದಾಯ ಅದೇ ಸಮಸ್ಯೆಯನ್ನು ಮಾಡ್ತಾರೆ. ಈಗ ದಾಖಲಾತಿಯನ್ನು ಹುಡುಕಬೇಕು ನೋಡಿ. ಅವರು ಬಾಂಬೆ ಕ್ರಾನಿಕಲ್ ಅಲ್ಲಿ ವಿವರಗಳು ಸಿಕ್ಕಿದ್ದು ಯೋಚನೆ ಮಾಡಿ. ನಾನು ಹೇಳೋದಷ್ಟೇ, ವಿದ್ಯಾರ್ಥಿಗಳು ದಯವಿಟ್ಟು ಈಗ ನಮ್ಮ ಸುರೇಖ ಹರಿಪ್ರಸಾದ್ ಶೆಟ್ಟಿ, ದಿನಕರ್ ದೇಸಾಯಿ ಅವರ ಇತಿಹಾಸವನ್ನು ಎಲ್ಲ ಹುಡುಕ್ತಾ ಇದ್ದಾರೆ.
ಎಲ್ಲ ಹಳೆಯ ಪತ್ರಿಕೆಗಳಲ್ಲಿ ದಯವಿಟ್ಟು ಹಿಂದೆ ಹೋಗಿ ಅಂತ ಅರ್ಥ ಅಲ್ಲ. ಹಿಂದೆ ಇತಿಹಾಸಕ್ಕೆ ಮರಳಿ ಇತಿಹಾಸವನ್ನ ನೂತನ ರೀತಿಯಲ್ಲಿ ಕಟ್ಟಿಕೊಡ್ಬೇಕಾದಂತಹ ಇತಿಹಾಸವನ್ನ ಕಟ್ಟಬೇಕಾಗುತ್ತೆ. ವರ್ತಮಾನದ ಇತಿಹಾಸ ಆ ಕಾಲದಲ್ಲಿ ಬರೆದಿಲ್ಲ, ಇವತ್ತು ನಾವು ಬರೀಬೇಕಾದಂತಹ ಎಚ್ಚರಿಕೆ ನಮಗಿದೆ. ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸದಿಂದ ಪಾಠವನ್ನು ಕಲಿಯದಿದ್ರೆ ಇತಿಹಾಸ ಸೃಷ್ಟಿಯಾಗುವುದಿಲ್ಲ. ಅದರಿಂದ ನಾವು ಪಾಠವನ್ನು ಕಲಿತಿದ್ದೇವೆ, ಈಗ ತೋರಿಸ್ಬೇಕಾದಂತಹ ಹಾಗಾದ್ರೆ ಸರ್, ಈ ಮಗುವಿನ ಸಂಸ್ಥೆ ಪ್ರಥಮ ಶತಮಾನೋತ್ಸವದಲ್ಲಿ ಹೌದು, ಅದಕ್ಕಿಂತ ಹಿಂದೆ ಬಂದಿದೆ ಅಲ್ವಾ ಶ್ರೀಮದ್ ಭಾರತ ಮಂಡಳಿ. ಶ್ರೀಮದ್ ಭಾರತ ಮಂಡಳಿ ಆನಂತರ ಬಿಲ್ ಅವರ ಅಸೋಸಿಯೇಷನ್ 1920. ವಿದ್ಯಾದಾಯಿನಿ ಸಭಾ ಎಷ್ಟು 105 ವರ್ಷ ಆಯ್ತು. ವಿದ್ಯಾದಾಯಿನಿ 105 ವರ್ಷ ಆಯ್ತು ಅದು 1920. ಇವತ್ತು ಒಂಥರ ರೋಮಾಂಚನವನ್ನುಂಟು ಮಾಡುವಂತ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಅನಿತಾ ಅವರು ಬಿಲ್ಲವರ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಹೇಳುವಾಗ ಮಾಡಿದವ್ರು ನೆನಪಾಯ್ತು. ಸ್ವಾತಂತ್ರ್ಯ ಹೋರಾಟವನ್ನ ಗೊತ್ತಿಲ್ಲದೆ ಮಾಡಿದವರು, ಅವ್ರು ಹೇಳಿದ್ರು ಅಪೇಕ್ಷೆ ಇಲ್ಲದೆ ಮಾಡಿದವರು ಎಷ್ಟು ಜನರಿದ್ದಾರೆ ಅಂತ ಅವ್ರು ಹೇಳುವಾಗ ನನಗೊಂಥರ ಆಗ್ತಾ ಇತ್ತು. ಕೊನೆಗೆ ಅದು ಸ್ವಾತಂತ್ರ್ಯ ಬಂದ ನಂತರ ಅವರಿಗೆಲ್ಲ ಪಿಂಚಣಿ ಕೊಡು ಅದನ್ನು ಕೂಡ ಅವ್ರು ತಗೊಳ್ಳಿಲ್ಲ. ದೇಶಕ್ಕೋಸ್ಕರ ನಾವು ಸೇವೆ ಎಷ್ಟೊಂದು ದೊಡ್ಡ ನಿಸ್ವಾರ್ಥ ಸೇವೆ ಇವರದೆಲ್ಲ, ನಿಜವಾಗಿಯೂ ಬಹಳ ಅಭಿಮಾನ ಪಡುವಂಥದ್ದು. ಅಂತ ವಿಷಯಗಳೆಲ್ಲ ಇವತ್ತು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಿಂದ ದಾಖಲಾಗ್ತಾ ಇರೋದು, ನಮ್ಮ ವಿದ್ಯಾರ್ಥಿಗಳು ಅದರ ಹಿಂದೆ ಶ್ರಮ ಪಡ್ತಾ ಇರೋದು ನಿಜಕ್ಕೂ ಅಭಿಮಾನದ ಸಂಗತಿ. ಅಭಿನಂದನೆಗಳು ಅನಿತಾ ಅವರಿಗೆ. ಮುಂದಿನ ವಿಷಯ, ಇವರೆಲ್ಲರೂ ಇವತ್ತು ಯಾರೆಲ್ಲ ಮಾತನಾಡ್ತಾ ಇದ್ದಾರೆ PhDಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅವರು ಮಾತನಾಡ್ತಾ ಇರುವಂಥದ್ದು. ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರು ದಿನಕರ ದೇಸಾಯಿ ಅವರ ಕುರಿತು ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಸರ್ ಹೇಳಿದಾಗೆ ಎಲ್ಲೆಲ್ಲಿ ದಿನಕರ ದೇಸಾಯಿ ಅವರು ಕಾಣ್ತಾರೆ ಅಲ್ಲಿ ಹೋಗಿ ಅವ್ರು ಕೂತ್ಕೊಳ್ತಾರೆ. ಬೆಳಿಗ್ಗೆ ಹೋಗಿ ರಾತ್ರಿವರೆಗೆ ಮನೆ ಮಠ ಎಲ್ಲ ಬಿಟ್ಟು ಆ ರೀತಿ ಮಾಡಲೇಬೇಕಾಗ್ತದೆ. ಕ್ಷೇತ್ರ ಕಾರ್ಯ ಅಂದ್ರೆ ಅಷ್ಟು ಸುಲಭ ಇಲ್ಲ. ಇವತ್ತು ದಿನಕರ ಎಲ್ಲ ಕಡೆ ಉದಯಿಸ್ತಾನೆ. ಮುಂಬೈಯಲ್ಲಿ ಉದಯಿಸಿದಂತಹ ದಿನಕರನ ಕುರಿತು ಕೆಲವು ಮಾತುಗಳನ್ನ ನಮ್ಮ ಜೊತೆ ಅವರು ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರು ಹಂಚಿಕೊಳ್ಳಿಕ್ಕಿದ್ದಾರೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನನ್ನ ವಿಷಯದ ಶೀರ್ಷಿಕೆ ಮುಂಬೈಯಲ್ಲಿ ಉದಯಿಸಿದ ದಿನಕರ. ಬಣ್ಣ ಬಣ್ಣದ ಕನಸುಗಳೊಂದಿಗೆ ಬದುಕನ್ನರಿಸಿ ಬರುವ ಸಾಗರೋಪಾದಿ ಜನರಿಗೆ ಸಪ್ತದ್ವೀಪಗಳ ನಗರಿ ಮುಂಬೈ ಬಹುದೊಡ್ಡ ಆಶ್ರಯ ತಾಣ. ಬದುಕು ಕಟ್ಟಿಕೊಳ್ಳಲೆಂದು ಮುಂಬಾಪುರಿಯ ಮಡಿಲಿಗೆ ಬಂದ ಕನ್ನಡಿಗರು ಇಲ್ಲಿ ಮಾಡಿದ ಮಹತ್ ಸಾಧನೆಗಳು ಅಸಂಖ್ಯ. ಆದರೆ ಈ ಮರಾಠಿ ಮಣ್ಣಿನಲ್ಲಿ ಆಜೀವ ಪರ್ಯಂತ ಸಾರ್ವಜನಿಕ ಸೇವೆಗೈದು ಬದುಕನ್ನು ಸಫಲತೆಯ ಆಗರವಾಗಿಸಿಕೊಂಡ ಸಾಧಕರು ಮಾತ್ರ ಅತ್ಯಲ್ಪವೆಂದೇ ಹೇಳಬಹುದು. ಅಂತಹ ವಿಶಿಷ್ಟ ಕಾರ್ಯದಲ್ಲಿ ವಿಕ್ರಮವನ್ನು ಸಾಧಿಸಿದ ವಿರಳ ಮಹಾನ್ ಚೇತನಗಳಲ್ಲಿ ದಿನಕರ ದೇಸಾಯಿಯವರದ್ದು ಬಹುದೊಡ್ಡ ಹೆಸರು. ಸಾಹಿತಿಯಾಗಿ, ಸಮಾಜ ಸೇವಕರಾಗಿ, ದಕ್ಷ ಕಾರ್ಮಿಕ ನಾಯಕರಾಗಿ, ರೈತ ಹೋರಾಟಗಾರರಾಗಿ, ರಾಜಕೀಯ ಧುರೀಣರಾಗಿ, ಶಿಕ್ಷಣ ತಜ್ಞರಾಗಿ, ಪತ್ರಿಕೋದ್ಯಮಿಯಾಗಿ, ಸಾಂಸ್ಕೃತಿಕ ನೇತಾರರಾಗಿ ಅವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದವರು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಕೇರಿಯಲ್ಲಿ 1909 ಸೆಪ್ಟೆಂಬರ್ 10 ಜನಿಸಿದ ದೇಸಾಯಿಯವರು ತಮ್ಮ ಬದುಕಿನ ಬಹುಕಾಲವನ್ನು ಮುಂಬೈಯಲ್ಲೇ ಕಳೆದವರು. ಉನ್ನತ ವಿದ್ಯಾಭ್ಯಾಸದ ಸಲುವಾಗಿ ಮುಂಬೈ ಮಹಾನಗರಿಗೆ ಮೊಟ್ಟ ಮೊದಲ ಬಾರಿಗೆ ಕಾಲಿಟ್ಟ ಅವರು 1934ರಲ್ಲಿ MA ಹಾಗೂ LLB ಪದವಿಗಳನ್ನು ಮುಗಿಸಿ ತಾಯ್ನಾಡಿಗೆ ಹಿಂತಿರುಗಿದರು. ಅವರು ವಕೀಲಿ ವೃತ್ತಿ ಕೈಗೊಂಡು ಬಡ ಜನರಿಗೆ ಕಾನೂನಿನ ಸಹಾಯ ಮಾಡಲು ಬಯಸಿದ್ರು. ಆದರೆ ಆ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗಿದ್ದ ಹೊತ್ತಿನಲ್ಲಿಯೇ ಶ್ರೀಯುತ ಗೋಪಾಲಕೃಷ್ಣ ಗೋಖಲೆಯವರು ದೇಶ ಸೇವೆ ಹಾಗೂ ಸಮಾಜ ಸೇವೆಯ ಸದುದ್ದೇಶದಿಂದ ಸ್ಥಾಪಿಸಿದ ಭಾರತ ಸೇವಕ ಸಮಾಜದ ಕುರಿತಾದ ಜಾಹೀರಾತೊಂದನ್ನು ಕಂಡರು. ಅದರ ಕಠಿಣ ಕಥೆಯನ್ನು ಓದಿ ಅರಿತುಕೊಂಡ ದೇಸಾಯಿಯವರು ಆಜೀವ ಪರ್ಯಂತ ಸಮಾಜ ಸೇವೆ ಮಾಡಲು ಆ ಸಂಸ್ಥೆಗೆ ಸೇರುವ ದೃಢ ಸಂಕಲ್ಪದೊಂದಿಗೆ ತಂದೆಯ ಅನುಮತಿಯನ್ನು ಪಡೆದು ಮುಂಬೈಗೆ ಬಂದರು. ದಕ್ಷಿಣ ಮುಂಬಯಿಯ ಗಿರ್ಗಾವ್ನಲ್ಲಿದ್ದ ಭಾರತ ಸೇವಕ ಸಮಾಜದ ಶಾಖೆಗೆ ಸೇರಿದ ಮೇಲೆ ಅವರು ಸಂಸ್ಥೆಯ ನಿಯಮದಂತೆ ಮೊದಲ 5 ವರ್ಷಗಳನ್ನು ಕಾರ್ಮಿಕರ ಹಾಗೂ ರೈತರ ಕುರಿತು ಅಧ್ಯಯನ ಹಾಗೂ ಅವರ ಸಂಘಟನೆಯ ಕೆಲಸಗಳಲ್ಲಿ ಕಳೆದರು. ಶ್ರಮಿಕ ಕಾರ್ಮಿಕರ ಕುರಿತಾಗಿ ಕೃತಿಗಳನ್ನು ಬರೆದರು. ರೈತರ ಬದುಕಿನ ಬವಣೆಯನ್ನು ತಿಳಿಯಲು ವಿವಿಧ ರಾಜ್ಯಗಳಲ್ಲಿ ಪ್ರವಾಸ ಕೈಗೊಂಡರು. ಆ ಕಾಲದಲ್ಲಿ ಒಂದೆಡೆ ಬ್ರಿಟಿಷ್ ರಾಜಸತ್ತೆಯ ಕಪಿಮುಷ್ಟಿಯಲ್ಲಿ ನಲುಗುತ್ತಿದ್ದ ದೇಶದ ರಾಜಕೀಯ ವ್ಯವಸ್ಥೆ, ಇನ್ನೊಂದೆಡೆ ಬಂಡವಾಳಗಾರರು ಮತ್ತು ಭೂಮಾಲೀಕರ ದೌರ್ಜನ್ಯಕ್ಕೆ ನಲುಗಿ ನರಳುತ್ತಿದ್ದ ಶ್ರಮಿಕ ಜನತೆ, ಇವರೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಬಲು ಹತ್ತಿರದಿಂದ ಕಂಡ ದೇಸಾಯಿಯವರು ಆ ಕಾಲಘಟ್ಟದ ಸಂವೇದನೆಗೆ ಸಹೃದಯತೆಯಿಂದ ಸ್ಪಂದಿಸಿ ಚಳವಳಿಯ ಮಾರ್ಗವನ್ನು ಆಯ್ದುಕೊಂಡು ಕಾರ್ಮಿಕ ಸಂಘಟನೆ ಹಾಗೂ ರೈತ ಚಳವಳಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು.
ಅವರು ಭಾರತದ ಕಾರ್ಮಿಕ ಚಳವಳಿಯ ಧುರೀಣ NM ಜೋಶಿಯವರ ಮಾರ್ಗದರ್ಶನದಲ್ಲಿ 1936ರಲ್ಲಿ ಕಡಲ ಕೆಲಸಗಾರರನ್ನು ಸಂಘಟನೆ ಮಾಡಿ ಸೀಮೆನ್ಸ್ ಯೂನಿಯನ್ ಎಂಬ ಸಂಘವನ್ನು ಕಟ್ಟಿದ್ರು. ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ವರ್ಷಗಳ ಸೇವೆ ಸಲ್ಲಿಸಿ 1953ರಲ್ಲಿ ಅದರ ಅಧ್ಯಕ್ಷರಾಗಿ ಆರಿಸಲ್ಪಟ್ಟು ಕಡಲ ಕೆಲಸಗಾರರ ಹಲವಾರು ಕಠಿಣ ಸಮಸ್ಯೆಗಳಿಗೆ ಪರಿಹಾರದ ಮಾರ್ಗವನ್ನು ಒದಗಿಸಿದರು. ಬಾಂಬೆ ಪ್ರಾಂತೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ, ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಜನರಲ್ ಕೌನ್ಸಿಲ್ ಸದಸ್ಯರಾಗಿ, ಹಿಂದ್ ಮಜ್ದೂರ್ ಸಭಾದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರು ಮಾಡಿದ ಕೆಲಸಗಳು ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿದವು. ಬಾಂಬೆ ಪೋರ್ಟ್ ಟ್ರಸ್ಟ್ ರೈಲ್ವೆ ಸಿಬ್ಬಂದಿ ಒಕ್ಕೂಟದ ಅಧ್ಯಕ್ಷರಾಗಿ, ಅಖಿಲ ಭಾರತ ನಾವಿಕರ ಒಕ್ಕೂಟದ ಅಧ್ಯಕ್ಷರಾಗಿ, ಬಾಂಬೆ ಸಬರ್ಬನ್ ಟ್ಯಾಕ್ಸಿ ಚಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ಬಾಂಬೆ ವಿದ್ಯುತ್ ಸರಬರಾಜು ಮತ್ತು ಟ್ರಾಂಬೆ ಕಂಪನಿಯ ಪರಿಶಿಷ್ಟ ಸಿಬ್ಬಂದಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ಬಾಂಬೆ ಡಾಕ್ ಕೆಲಸಗಾರರ ಸಂಘದ ಸಲಹೆಗಾರರಾಗಿ, ಹೀಗೆ ಸುಮಾರು ಕಾರ್ಮಿಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಕಾರ್ಮಿಕರ ಹಿತರಕ್ಷಣೆಗಾಗಿ ಅವರು ಸಲ್ಲಿಸಿದ ಸೇವೆ ಅನನ್ಯವಾದುದು. ಶ್ರಮಿಕ ವರ್ಗದ ಶ್ರೇಯೋಭಿವೃದ್ಧಿಯಲ್ಲಿ ಅಹರ್ನಿಶಿ ದುಡಿದ ಅವರ ಮುಂದಿನ ಜೀವನದ ಯಶಸ್ಸಿಗೆ ಮುಂಬಯಿಯ ರಾಜಕೀಯ ರಂಗ ರಾಜಮಾರ್ಗವನ್ನೇ ಒದಗಿಸಿತು. ಅವರು 1948ರಲ್ಲಿ ಮುಂಬಯಿಯ ಮಹಾನಗರ ಪಾಲಿಕೆಗೆ ನಡೆದ ಚುನಾವಣೆಯಲ್ಲಿ ಕಾರ್ಮಿಕ ಸಂಘದ ಪ್ರತಿನಿಧಿಯ ಸ್ಥಾನದಿಂದ ಸ್ಪರ್ಧಿಸಿದರು. ವಿಜಯವನ್ನು ಸಾಧಿಸಿದರು. ಮುಂಬೈ ಮಹಾನಗರ ಪಾಲಿಕೆಯ ನಗರ ಸೇವಕರಾಗಿ 1948ರಿಂದ 1961ರವರೆಗೆ 3 ಅವಧಿಯಲ್ಲಿ ಚುನಾಯಿತರಾಗಿ ಸತತ 13 ವರ್ಷಗಳ ಕಾಲ ಅನೇಕ ಜನಪರ ಕಾರ್ಯಗಳನ್ನು ಸಾಕಾರಗೊಳಿಸಿ ಜನಾನುರಾಗಿಯಾದರು. ನಗರಸಭೆಯಲ್ಲಿ ನಡೆಯುವ ಪ್ರತಿಯೊಂದು ಚರ್ಚೆಗಳಲ್ಲಿಯೂ ಅವರು ತಮ್ಮ ದಕ್ಷ ವಿಚಾರಗಳನ್ನು ಮಂಡಿಸಿ ಅದಕ್ಕೆ ಮೌಲ್ಯ ದಕ್ಕುವಂತೆ ಮಾಡುತ್ತಿದ್ದರು. ಮುನ್ಸಿಪಾಲಿಟಿಯ 5 ಉಪಸಮಿತಿಗಳಲ್ಲಿ ಅವರು ಸದಸ್ಯರಾಗಿ ಆಯ್ಕೆಯಾಗಿ ಮುಂಬೈ ನಾಗರಿಕರ ಮೂಲಭೂತ ಸಮಸ್ಯೆಗಳ ನಿವಾರಣೆಗೆ ಅವರು ಗಣನೀಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದಲ್ಲದೆ ಅವರು ರಾಷ್ಟ್ರದ ಜನತೆಯ ಹಿತದೃಷ್ಟಿಯಿಂದ ಜಾತಿ ಮತ ಪಕ್ಷಾತೀತವಾಗಿ ಉದಯಿಸಿದ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದೇಶ ಸೇವೆಯಲ್ಲಿಯೂ ತೊಡಗಿದ್ರು. ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ ಸಮಿತಿ ಮತ್ತು ಏಕೀಕರಣ ಲೀಗ್ ಸ್ಥಾಪಿಸಿದ ಕರ್ನಾಟಕ ಏಕೀಕರಣ ಸಮಿತಿಯ ಸದಸ್ಯರಾಗಿಯೂ ಅವರು ಹಲವು ವರ್ಷಗಳ ಕಾಲ ದುಡಿದಿದ್ರು. ಫಜಲ್ ಅಲಿ ಆಯೋಗಕ್ಕೆ ಏಕೀಕರಣ ಸಮಿತಿ ಸಾದರಪಡಿಸಿದ ಕರಡನ್ನು ಸಿದ್ಧಪಡಿಸಿದ ಕೀರ್ತಿಗೂ ಅವರು ಭಾಜನರಾಗಿದ್ದಾರೆ. ಅರಣ್ಯಮಯ ಜಿಲ್ಲೆಯ ಕುಗ್ರಾಮವೊಂದರಲ್ಲಿ ಹುಟ್ಟಿ ಬೆಳೆದ ದೇಸಾಯಿಯವರು ತಮ್ಮ ಅಚಲ ನಿಷ್ಠೆ, ಅಪರಿಮಿತ ಶ್ರಮ, ಪ್ರಾಮಾಣಿಕ ಪ್ರಯತ್ನದ ಮೂಲಕ ಹುಟ್ಟಿದ ನಾಡು ಮತ್ತು ಮೆಟ್ಟಿದ ಮಣ್ಣಿನ ಕೀರ್ತಿಯನ್ನು ಉತ್ತುಂಗಕ್ಕೇರಿಸಿದರು. ಅವರು ಮಾಯಾನಗರಿಯಲ್ಲಿ ಸರಳವಾದ ಜೀವನ ಮಾರ್ಗವನ್ನು ಆಯ್ದುಕೊಂಡು ಮಹತ್ವವಾದದ್ದನ್ನೇ ಸಾಧಿಸಿದರು. ಯಾವುದೇ ಸದ್ದುಗದ್ದಲವಿಲ್ಲದೆ ತಾನುರಿದು ಜಗ ಬೆಳಗುವ ದಿನಕರನಂತೆ ದೀನ ಜನರ ಜೀವನಕ್ಕೆ ಬೆಳಕಾದರು. ದಿನಕರ ದೇಸಾಯಿ ಅವರು 10 ಯೂನಿಯನ್ಗಳಲ್ಲಿ ಕೆಲಸ ಮಾಡಿದ್ರು. ಸಾಮಾನ್ಯದ ಮತ್ತೆ ಟ್ಯಾಕ್ಸಿ ಯೂನಿಯನ್ ಇಡೀ ಮುಂಬೈ ಸಾಮಾನ್ಯ ಅಲ್ಲ, ಇವತ್ತೆಲ್ಲ ಹೇಳ್ಬಾರ್ದು, ಎಲ್ಲ ನಾರ್ತ್ ಇದಾಗ್ತಾ ಇದೆ. ಮೀಸೇವಾಲ ಇದ್ರು, ಯಾರೋ ಗೊತ್ತಿಲ್ಲ, ಕ್ವಾಡ್ರಸ್ ಅಂತ ಕ್ವಾಡ್ರಸ್ ಅವರಿದ್ರು. ಅವ್ರ ನಂತರ ಯಾರು ಶರದ್ ರಾವ್ ಇದ್ದಾರೆ, ಆದ್ರೆ ಅವರು ಮಹಾರಾಷ್ಟ್ರದ ಹಿನ್ನೆಲೆಯಿಂದ ಬಂದವರು. ನಮ್ಮವರು ದೊಡ್ಡ ಒಂದು ಆಧಿಪತ್ಯವನ್ನು ಹೊಂದಿದ್ರು. ಬಲಾಳ್ರ ಬಂಡಾಯ ಓದಿದಾಗ ನೆನಪಾಯ್ತು ನನಗೆ, ಇವರೆಲ್ಲ ನಮ್ಮ ನಾಯಕರೇ ಅಂತ. ಬಲಾಳ್ರ ರಾಜೀವ್ ನಿಜ. ಅದು ಮಹಾನಗರ ಪಾಲಿಕೆಯಲ್ಲಿ 13 ವರ್ಷಗಳ ಕಾಲ ಗೆದ್ದು ಬರ್ಬೇಕಲ್ವೇ, ಅನಂತರ MP ಆದ್ರು, ಅದೇನು ಕಷ್ಟ ಅಲ್ಲ. ಆರಂಭದ ದಿನಗಳು ಕಷ್ಟ ದಿನಗಳು. ಮಹಾರಾಷ್ಟ್ರದ ಮರಾಠಿ ಮಣ್ಣಿನಲ್ಲಿ ಕನ್ನಡಿಗನೊಬ್ಬ ವಿಜಯ ಸಾಧಿಸುವುದು ಸಾಮಾನ್ಯದ ಮಾತಲ್ಲ. ದಿನಕರ ದೇಸಾಯಿ ಅಂದ್ರೆ ನಮ್ಗೆ ಅವರೊಬ್ಬರ ಚುಟುಕು ಬರೆಯುವವರು ಅಂತ ಮಾತ್ರ ಗೊತ್ತಿದೆ ಹೊರತು ಇದನ್ನ ಅವರ ವೈವಿಧ್ಯಮಯವಾದಂತಹ ಮುಖಗಳು, ಬೇರೆ ಬೇರೆ ಮುಖಗಳು, ಬಹುಮುಖ ಪ್ರತಿಭೆ ಏನು ಅನ್ನೋದನ್ನ ಅನಾವರಣ ಮಾಡುವಂತ ಕೆಲಸವನ್ನ ಸುರೇಖ ಹರಿಪ್ರಸಾದ್ ಶೆಟ್ಟಿ ಅವರ ಅಧ್ಯಯನದಲ್ಲಿ ಮಾಡ್ತಾ ಇದ್ದಾರೆ. ಈಗ ಮುಂದೆ ಕಲಾವಿದರತ್ತ ಬರೋಣ. ಜಯಸಾಲಿಯನ್ ಅವರು ಇವತ್ತು ಮುಂಬೈಯಲ್ಲಿ ಅರಳಿದ ಕಲಾವಿದರ ಕುರಿತು ಕೆಲವು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ಮುಂಬೈಯಲ್ಲಿ ಎಲ್ಲ ವಿಷಯದಲ್ಲಿ ಕೂಡ ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು. ಬಹುಶಃ ಒಬ್ಬ ಕಲಾವಿದನಿಗೆ, ಮುಂಬೈಯ ಕಲಾವಿದನಿಗೆ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿರುವಂತಹ ನಮ್ಮ ಕಲಾವಿದರಾಗಿರುವಂತಹ ದೇವದಾಸ್ ಶೆಟ್ಟಿ ಅವರಿಗೆ ಬಂದಿರೋದು ನಿಜ ಖುಷಿ ಕೊಟ್ಟಿದೆ. ಮುಂಬೈ ದಾಖಲಾತಿ ಅನ್ನುವಾಗ ದೇವದಾಸ್ ಶೆಟ್ಟಿ ಅವರನ್ನು ನಾವು ಮರೆಯುವಂತಿಲ್ಲ. ಅವರ ಒಂದು ಪುಸ್ತಕ ಬಂದ ಬೆನ್ನಲ್ಲೇ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ರವಿ ತೇಜ ಅನ್ನುವಂಥ ಪುಸ್ತಕ ಬಂದ ಬೆನ್ನಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದ ದಾಖಲಾತಿಗಳು ಬಹಳ ಮುಖ್ಯ ಅಂತ ಹೇಳ್ತಾ ನಾನು ಜಯಸಾಲಿಯನ್ ಅವರ ಕೆಲ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸ್ಲೈಡ್ ಬೇಕಿತ್ತು ನಿಮಗೆ? ಪಾಪ ಅವರು ಆನ್ಲೈನ್ ಅಲ್ಲೆಲ್ಲ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಮನಸ್ಸು ಮಾಡಿದ್ರು. ಲ್ಯಾಪ್ಟಾಪ್ ತರ್ಬೋದಾಗಿ ಹಾಗಾಗಿ ಮಾಡ್ಬೋದಾಗಿ. ನಾನು ಮರಾಠಿಯಲ್ಲಿ ಕಂಟಿನ್ಯೂಸ್ಲಿ ಮಾತನಾಡ್ಬೋದು.
ಆದರೆ ಕನ್ನಡದಲ್ಲಿ ಮಾತನಾಡುವಾಗ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಆಗ್ತದೆ. ಸೊ ಸಾರಿ ಫಸ್ಟ್ನಲ್ಲಿ. ಸೊ ನಮಸ್ಕಾರ ಎಲ್ಲರಿಗೂ. ನಾನು ಜಯಶೀಲ ಚಂದಯ್ಯ ಸಾಲಿಯನ್. ಇಂದು ನಾನು ಪ್ರಸ್ತುತಪಡಿಸುತ್ತಿರುವ ವಿಷಯ ಮುಂಬೈಯಲ್ಲಿ ನೆಲೆಸಿದ ಕರ್ನಾಟಕ ಮೂಲದ ಕಲಾವಿದರು, ಮೇನ್ಲಿ ಚಿತ್ರಕಾರರು. ಓಕೆ, ಈ ಸಂಶೋಧನಾ ಕಾರ್ಯವು ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ನಡೆದಿದ್ದು, ನನಗೆ ಮಾರ್ಗದರ್ಶನ ನೀಡಿದ ಡಾಕ್ಟರ್ JN ಉಪಾಧ್ಯಾಯ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪರಿಚಯ. ಮುಂಬೈ ನಗರವು ಭಾರತದ ಕಲಾ, ಸಾಹಿತ್ಯ, ರಂಗಭೂಮಿ ಮತ್ತು ಚಿತ್ರರಂಗದ ಕೇಂದ್ರವಾಗಿದೆ. ಕರ್ನಾಟಕ ಮೂಲದ ಕಲಾವಿದರು ತಮ್ಮ ಪ್ರತಿಭೆ, ಶ್ರಮ ಮತ್ತು ದೃಷ್ಟಿಕೋನದಿಂದ ಕಲೆಗಳ ಹೊಸ ಅಧ್ಯಾಯವನ್ನು ರಚಿಸಿದ್ದಾರೆ. ಅವರ ಕೃತಿಗಳು ಕೇವಲ ಚಿತ್ರಗಳು ಅಲ್ಲ, ಅದು ಒಂದು ಸಂಸ್ಕೃತಿಯ ಪ್ರತಿಬಿಂಬ, ಒಂದು ಬದುಕಿನ ಕಥೆಯಾಗಿದೆ. ಅಧ್ಯಯನದ ಉದ್ದೇಶ. ಈ ಅಧ್ಯಯನದ ಮುಖ್ಯ ಉದ್ದೇಶ ಮುಂಬೈಯಲ್ಲಿ ವಾಸಿಸುತ್ತಾ ಚಿತ್ರಕಲಾ ಕ್ಷೇತ್ರದಲ್ಲಿ ಖ್ಯಾತಿ ಪಡೆದ ಕನ್ನಡ ಮೂಲದ ಕಲಾವಿದರ ಜೀವನ, ಕಲಾದೃಷ್ಟಿ ಮತ್ತು ಕೃತಿಗಳ ವಿಶ್ಲೇಷಣೆ ಮಾಡುವುದು. ಅವರ ಕೃತಿಗಳ ಮೂಲಕ ಅವರು ಸಮಾಜ ಮತ್ತು ಸಂಸ್ಕೃತಿಯ ಕುರಿತಂತೆ ಹೇಳಲು ಯತ್ನಿಸಿದ ಅರ್ಥವನ್ನು ಅರಿಯುವುದು. ಸಂಶೋಧನಾ ಪ್ರೇರಣೆ. ಮುಂಬೈ ಕಲೆಯ ಹೃದಯ ಇಲ್ಲಿ ಇರುವ ಸರ್ JJ ಸ್ಕೂಲ್ ಆಫ್ ಆರ್ಟ್ ದಕ್ಷಿಣ ಭಾರತದ ಅನೇಕ ಕಲಾವಿದರಿಗೆ ಬೆಳವಣಿಗೆಯ ವೇದಿಕೆಯಾಗಿದೆ. ಪಾವಂಜೆ ಗುರುರಾಯ, KK ಹೆಬ್ಬಾರ್ ಮುಂತಾದವರಿಂದ ಆರಂಭವಾದ ಈ ಪ್ರಯಾಣ ಮುಂದಿನ ಪೀಳಿಗೆಯ ಕನ್ನಡಿಗರಿಗೆ ಕಲಾ ಪ್ರೇರಣೆಯಾದಂತಾಗಿದೆ. ವಿಷಯದ ಮಹತ್ವ. ಇತಿಹಾಸದಲ್ಲಿ ಕನ್ನಡ ಕಲಾವಿದರ ಸಾಧನೆಗಳು ಪರ್ಯಾಯವಾಗಿ ದಾಖಲೆಯಾಗಿಲ್ಲ. ಕನ್ನಡವೇ ಅಲ್ಲ, ಮರಾಠಿಯವರದ್ದು ಸಹ ಹೆಚ್ಚು ದಾಖಲೆ ಇಲ್ಲ. ಈ ಸಂಶೋಧನೆಯಿಂದ ಆ ರಿಕ್ತ ಸ್ಥಾನವನ್ನು ತುಂಬುವ ಪ್ರಯತ್ನವಾಗಿದೆ. ಕಲೆ ಅವರ ಜೀವನದ ಪ್ರತಿಬಿಂಬ, ಅದು ಕರ್ನಾಟಕದ ಸಂವೇದನೆ, ಮುಂಬೈನ ನವೀನತೆ ಮತ್ತು ಮಾನವೀಯತೆ ಎಂಬ 3 ಅಂಶಗಳ ಸಂಯೋಜನೆಯಾಗಿದೆ. ಮುಂಬೈನ ಕಲಾ ವಾತಾವರಣ. ಮುಂಬೈ ಒಂದು ಬಹು ಸಂಸ್ಕೃತಿಯ ಮಹಾನಗರ. ಇಲ್ಲಿ ಜಹಾಂಗೀರ್ ಆರ್ಟ್ ಗ್ಯಾಲರಿ, ಕಾಲಾಘೋಡ ಉತ್ಸವ ಮತ್ತು ಸರ್ JJ ಸ್ಕೂಲ್ ಆಫ್ ಆರ್ಟ್ ಕಲಾವಿದರಿಗೆ ಅಮೂಲ್ಯ ವೇದಿಕೆಗಳಾಗಿವೆ. ಈ ನಗರವು ಪ್ರತಿಭಾವಂತ ಕಲಾವಿದರಿಗೆ ಕೇವಲ ಬದುಕಿನ ಸಾಧನವಾಗಿಯೇ ಅಲ್ಲ, ಅದರ ಅಭಿವ್ಯಕ್ತಿಯ ಆಶ್ರಯವಾಗಿಯೂ ಪರಿಣಮಿಸಿದೆ. ಕರ್ನಾಟಕ ಮೂಲದ ಮುಂಬೈ ಕಲಾವಿದರು. ಪಾವಂಜೆ ಗುರುರಾಯರು ಮುಂಬೈನ ಕಲಾ ಶಿಕ್ಷಣದ ಕ್ಷೇತ್ರದಲ್ಲಿ ಮೊದಲ ಕನ್ನಡಿಗ ಪ್ರಾಧ್ಯಾಪಕರು. KK ಹೆಬ್ಬಾರ್ ಭಾರತೀಯ ತತ್ವಚಿಂತನೆ ಮತ್ತು ಆಧುನಿಕತೆಯ ಸಂಯೋಜನೆ ಮಾಡಿದ ದಿಗ್ಗಜ. RK ಲಕ್ಷ್ಮಣ್ ಸಾಮಾಜಿಕ ವ್ಯಂಗ್ಯಚಿತ್ರಕಾರ. ದೇವದಾಸ್ ಶೆಟ್ಟಿ, ರೇಖಾ ಹೆಬ್ಬಾರ್, ಪಂಜು ಗಂಗೂಲಿ ಮುಂತಾದವರು ಮುಂಬೈನ ಕಲಾ ಜಗತ್ತಿನಲ್ಲಿ ತಮ್ಮ ಗುರುತು ಮೂಡಿಸಿದ ಕನ್ನಡಿಗರು. ಸಂಶೋಧನಾ ವಿಧಾನ. ಈ ಅಧ್ಯಯನವು ಗುಣಾತ್ಮಕ ವಿಧಾನದ ಮೇಲೆ ಆಧಾರಿತವಾಗಿದೆ. ಕಲಾವಿದರ ಸಂದರ್ಶನಗಳು, ಕೃತಿಗಳ ವಿಶ್ಲೇಷಣೆ ಮತ್ತು ಅವರ ಜೀವನದ ಅನುಭವಗಳ ಮೂಲಕ ಮಾಹಿತಿ ಸಂಗ್ರಹಿಸಲಾಗಿದೆ. ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶ್ಲೇಷಣೆ ನಡೆದಿದೆ. ಮುಖ್ಯ ಆವಿಷ್ಕಾರಗಳು. ಕನ್ನಡ ಕಲಾವಿದರು ತಮ್ಮ ಮೂಲದ ಪರಂಪರೆಯನ್ನು ಕಳೆದುಕೊಳ್ಳದೆ ಮುಂಬೈನ ಆಧುನಿಕ ಕಲಾಶೈಲಿಯೊಂದಿಗೆ ಒಂದು ನವೀನ ಸಂವಾದವನ್ನು ನಿರ್ಮಿಸಿದ್ದಾರೆ. ಅವರ ಕೃತಿಗಳಲ್ಲಿ ಕರ್ನಾಟಕದ ಭಾವನೆ ಮತ್ತು ಮುಂಬೈನ ಆಧುನಿಕತೆ ಎರಡೂ ಸಹಬಾಳ್ವೆಯಂತೆ ಕಾಣಿಸುತ್ತದೆ. ಸಾರಾಂಶ. ಮುಂಬೈಯಲ್ಲಿ ನೆಲೆಸಿದ ಕನ್ನಡ ಮೂಲದ ಕಲಾವಿದರು ಕೇವಲ ಚಿತ್ರಕಾರರಲ್ಲ, ಅವರು ಸಂಸ್ಕೃತಿ ಸೇತುವೆ ನಿರ್ಮಾಪಕರು. ಅವರ ಕೃತಿಗಳು ಕರ್ನಾಟಕದ ಆತ್ಮವನ್ನು ಮುಂಬೈನ ವಿಶ್ವನಗರ ಸಂಸ್ಕೃತಿಯೊಂದಿಗೆ ಬೆರೆಸಿದ ದೃಷ್ಟಿಕೋನದ ಸಾಕ್ಷಿಯಾಗಿವೆ. ಉಪಸಂಹಾರ. ಈ ಸಂಶೋಧನೆ ಮುಂಬೈನ ಕಲಾ ಇತಿಹಾಸದಲ್ಲಿ ಕನ್ನಡಿಗರ ಪಾತ್ರವನ್ನು ಬೆಳಗಿಸುತ್ತದೆ. ಅವರ ಶ್ರಮ, ಪ್ರತಿಭೆ ಮತ್ತು ಕಲಾಭಾವನೆಗಳು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂದು ಆಶಿಸುತ್ತೇನೆ. ನಿಮ್ಮ ಎಲ್ಲರ ಗಮನಕ್ಕೆ ಧನ್ಯವಾದಗಳು. ಮೇನ್ಲಿ ಅಂದರೆ ಆರ್ಟ್ನಲ್ಲಿ ಒಂದು ಶ್ಲೋಕ ಇದೆ, ರೂಪಭೇದ ಪ್ರಮಾಣಾನಿ ಭಾವಲಾವನ್ಯ ಯೋಜನಾ ಸಾದೃಶ್ಯಂ ವರ್ಣಿತ ಭಂಗಂ ಇತಿ ಚಿತ್ರಂ ಷಡಾಂಗಂ. ಅಂದರೆ ರೂಪಭೇದ ಅಂದರೆ ಫೇಶಿಯಲ್ ಡಿಫ್ರೆನ್ಷಿಯೇಷನ್. ಇದು ಸಂಸ್ಕೃತ ಶ್ಲೋಕ, ಆದರೆ ಅದೇ ಶ್ಲೋಕವನ್ನು ಹಿಡಿದು ಎಲ್ಲ ಮ್ಯಾಕ್ಸಿಮಮ್ ಆರ್ಟಿಸ್ಟ್, ದೇವದಾಸ್ ಶೆಟ್ಟಿ ಅವರದ್ದು ಪೇಂಟಿಂಗ್ ಸಹ ನೋಡಿದಾಗ ಅದೇ ಸ್ಮೃತಿ ಆಗ್ತದೆ. ಫೇಶಿಯಲ್ ಡಿಫ್ರೆನ್ಷಿಯೇಷನ್, ಭಾವಲಾವಣ್ಯ ಅಂದರೆ ಇಮೋಷನ್ ಎಕ್ಸ್ಪ್ರೆಷನ್ಸ್, ಯೋಜನಾ ಪ್ಲ್ಯಾನಿಂಗ್, ಸಾದೃಶ್ಯಂ ಅಂದರೆ ಸಿಮಿಲ್ಯಾರಿಟಿ. ನಾವು ಮಂದಿರಕ್ಕೆ ಹೋದಾಗ ಅದರಲ್ಲಿ ದೇವರು, ದಾನವರು
ಎಲ್ಲರ ಆರ್ಟ್ ಸ್ಕಲ್ಚರ್ನಲ್ಲಿಯೂ ಡಿಫ್ರೆನ್ಷಿಯೇಷನ್ ಇದೆ. ಸೊ ರೂಪಭೇದ ಪ್ರಮಾಣಾನಿ ಭಾವಲಾವನ್ಯ ಯೋಜನಾ ಸಾದೃಶ್ಯಂ ವರ್ಣಿಕಾಭಂಗಂ ಅಂದರೆ ಟೂಲ್ಸ್ ಆ್ಯಂಡ್ ಮಟೀರಿಯಲ್ಸ್. ಸೊ ದಿಸ್ 6 ಲಿಮ್ಸ್ ಆಫ್ ಆರ್ಟ್, ಇದು 6 ಲಿಮ್ಸ್ ಆಫ್ ಆರ್ಟ್ ಯಾರು ಸ್ಟಡಿ ಮಾಡಿದ್ದಾರೆ ಅವರೇ ಇಂಡಿಯನ್ ಆರ್ಟಿಸ್ಟ್ ಅಂತ ನಾವು ಹೇಳಬಹುದು. ಬಹಳ ಆರ್ಟಿಸ್ಟ್ ಇದ್ದಾರೆ. ಸೊ ಅವರ ದೇವದಾಸ್ ಶೆಟ್ಟಿ ಅವರ ಲಾಸ್ಟ್ ಲೆಕ್ಚರ್ ಇತ್ತು ಯೂನಿವರ್ಸಿಟಿಯಲ್ಲಿ. ಆವಾಗ ಅವರು ಬಹಳ ಆರ್ಟಿಸ್ಟ್ನವರ ಬಗ್ಗೆ ಅವರ ದೃಷ್ಟಿಕೋನವನ್ನು ನಮಗೆ ಹೇಳಿದರು. ಸೊ ಆ ದೃಷ್ಟಿಯಲ್ಲಿ ನೋಡಿದಾಗ ಈ ಹೆಬ್ಬಾರ್ MF ಹುಸೇನ್ ಮತ್ತು ಬಹಳ ಬೇರೆ ಆರ್ಟಿಸ್ಟ್ ಇದ್ದಾರೆ. ಸೊ ಅವರ ಇಂಟೆನ್ಷನ್ ಬೇರೆ ಆಗಿತ್ತು. ಮತ್ತು ಇಂಡಿಯನ್ ಆರ್ಟಿಸ್ಟ್ ಅಂತ ನಾವು ಹೇಳ್ತೇವೆ, KK ಹೆಬ್ಬಾರ್ ಇರ್ಬೋದು, ದೇವದಾಸ್ ಶೆಟ್ಟಿ ಅವರು ಇರ್ಬೋದು, ಅವರ ಪೇಂಟಿಂಗ್ ಮಾಡುವ ಇಂಟೆನ್ಷನ್ ಬೇರೆ. ನಮ್ಮ ಸ್ಕಲ್ಚರ್ ಇರ್ಬೋದು, ನಮ್ಮ ಮಂದಿರ ಇರ್ಬೋದು, ಅದು ಮಾಡುವ ಇಂಟೆನ್ಷನ್ನೇ ಬೇರೆ. ಸೊ ಮಹಾರಾಷ್ಟ್ರದಲ್ಲಿ ಸಹ ಬಹಳ ಆರ್ಟಿಸ್ಟ್ ಇದ್ದಾರೆ. ಅವರ ಬಗ್ಗೆ ಸಹ ಡಾಕ್ಯುಮೆಂಟೇಷನ್ ಇಲ್ಲ. ನಾನು ರಿಸರ್ಚ್ ಮಾಡುವಾಗ ನನಗೆ ಬಹಳ ಆರ್ಟಿಸ್ಟ್ ಮಹಾರಾಷ್ಟ್ರೀಯನ್ ಆರ್ಟಿಸ್ಟ್ ಸಹ ಸಿಕ್ಕಿದ್ದಾರೆ, ಅವರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಸೊ ಆದರೆ ದೇ ಆರ್ ರಿಯಲ್ ಆರ್ಟಿಸ್ಟ್. ಸೊ ಅವರ ಬಗ್ಗೆ ಸಹ ನಾವು ಮಾಡ್ತಾ ಇದ್ದೇವೆ. ಬಹಳ ಕಡಿಮೆ ಇನ್ಫಾರ್ಮೇಷನ್ ಇದೆ. JD ಸ್ಕೂಲ್ ಅವಾರ್ಡ್ನಲ್ಲಿ ಬಹುಲ್ಕರ್ ಅಂತ ಸರ್ ಇದ್ದಾರೆ, ಅವರ ಒಂದು ಬುಕ್ ಇದೆ, ಅದು ನಿಮಗೆ ಎಲ್ಲ ಇದರಲ್ಲಿ ಅಮೆಝಾನಲ್ಲಿ ಎಲ್ಲ ಸಿಗ್ಬೋದು. ಆದರೆ ಅದರಲ್ಲಿ ಎಲ್ಲ ಅಂದರೆ ಅವರ ಫ್ರೆಂಡ್ಸ್ ಸರ್ಕಲ್ಲೇ ಇರೋದು, ಬೇರೆ ಯಾರು ಆರ್ಟಿಸ್ಟೇ ಇಲ್ಲ. ಸೊ ಅದೊಂದು ದೊಡ್ಡ ಪ್ರಾಬ್ಲಮ್. ಸೊ ವಿ ಹ್ಯಾವ್ ಟು ಡಾಕ್ಯುಮೆಂಟ್ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್, ರಿಯಲಿ ಇಂಡಿಯನ್ ಆರ್ಟ್ ಬಗ್ಗೆ ಯಾರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಡಾಕ್ಯುಮೆಂಟೇಷನ್ ಮಾಡಬೇಕಂತ ಈ ಕಾರ್ಯಕ್ಕೆ ಇಲ್ಲಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಸುಮಾರು ಎಷ್ಟು ಜನ ಕಲಾವಿದರು ಮಾಡಿದ್ದೀರಾ? ನಾನು 80 ಕಲಾವಿದರಿದ್ದಾರೆ, ಇನ್ನೂ ಸಿಗ್ತಾ ಇದ್ದಾರೆ. ಸಾಮಾನ್ಯದ ಮಾತಲ್ಲ, ಯಾಕಂತ ಹೇಳಿದ್ರೆ ಬಹಳ ಭಿನ್ನವಾದಂತಹ ಕ್ಷೇತ್ರ. ಅವ್ರು ಹೇಳಿದ್ರೆ ಕರ್ನಾಟಕದ ಆತ್ಮ ಇಲ್ಲಿ ಹೇಗೆ ಓಡಾಡ್ತಾ ಇದೆ ಅನ್ನೋದನ್ನ ತುಂಬಾ ಸಾಮಾನ್ಯದ ಮಾತಲ್ಲ. ಒಬ್ಬ ಕಲಾವಿದನಾಗಿ ಕಲೆಯನ್ನು ನೋಡುವುದು, ಅದನ್ನ ಅರ್ಥೈಸುವ ಪರೀರೆ ಅದು ಭಿನ್ನವಾಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಒಂದು 25 ವರ್ಷದ ಹಿಂದೆ ಕನ್ನಡ, ತುಳು ಯಾವುದೇ ನಮ್ಮ ಕರ್ನಾಟಕದ ಭಾಷೆಗಳು ಕಿವಿಗೆ ಬಿದ್ದ ತಕ್ಷಣ ಒಂಥರ ರೋಮಾಂಚನ ಆಗ್ತಿದ್ದಂಥ ಕಾಲ. ನಾನು 2003ರಲ್ಲಿ ಶಾಲೆಯಲ್ಲಿ ಮಗಳಿಗೆ ಅಡ್ಮಿಷನ್ಗೋಸ್ಕರ ಶಾಲೆಯಲ್ಲಿ ಲೈನಲ್ಲಿ ನಿಂತಿದ್ದೇವೆ ಆಯಿತು. ಆಗ ಭಾಳಷ್ಟು ಲೈನ್, ಎಲ್ಲ ಜಾತಿಯವರು ಬರ್ತಾರಲ್ಲ ಶಾಲೆ. ನನ್ನ ಎದುರಿದ್ದವರು ಧಾರವಾಡದವರು ಏನೋ ಮಾತಾಡ್ತಿದ್ರು, ಇನ್ನೂ ಅಡುಗೆ ಆಗಬೇಕು, ಮನೇಲಿ ಅತ್ತೆ ಬೇರೆ ಇದ್ದಾರೆ, ಯಾರ ಜೊತೆ ಹೇಳ್ತಾ ಇದ್ರು. ಎಕ್ದಮ್ ಅಲರ್ಟ್ ಹಿಂದೆ ಬಂದವ್ರ ಹತ್ರ ನಾವು ಯಾಕೆ ನಿಂತಿದ್ವಿ ಅಂತ ಮರ್ತೇವೆ. ಸ್ಟಾರ್ಟ್, ನೀವು ಎಲ್ಲಿಯವರು, ಅದು ಅವರು ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾನು ಹೇಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟೇ ಅಲ್ಲ, ನಮ್ದು ಟೈಮ್ ಬಂತು, ತಗೊಂಡೇವು, ಫಾರ್ಮ್ ತಗೊಂಡು ಮತ್ತೆ ಹೊರಗೆ ಬಂದ್ಮೇಲೆ ಅದೇ ಪಂಚಾಯತ್. ಅಲ್ಲಿಂದ ನನ್ನ ಈ ಒಂದು ಸ್ಟಾರ್ಟ್ ಆದದ್ದು. ಅವರೆಲ್ಲ ಮತ್ತೆ ಬಿಟ್ಟು ಹೋದ್ರು, ಆದ್ರೆ ನಾನು ಬಿಡಲಿಲ್ಲ. 15 ವರ್ಷ ಅಲ್ಲಿ ಹಿಡಿತವಾಗಿ ನಿಂತು ಈಗಂತೂ ಮುಂದೆಲ್ಲ ಬಂದಿದ್ದಾರೆ. ಅದೇ ಅಂದ್ರೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಭಾಷೆ ಕಿವಿಗೆ ಬಿದ್ದಾಗ ಆಗುವಂಥ ರೋಮಾಂಚನ ಈಗ ಕಡಿಮೆ ಆಗಿದೆ. ಯಾಕೆಂದರೆ ಈ ಸೋಷಿಯಲ್ ಮೀಡಿಯಾದಿಂದಾಗಿ ಎಲ್ರಿಗೂ ಎಲ್ಲೇ ನ್ಯೂಸ್ ಸಿಕ್ಕಿಬಿಡ್ತದೆ. ಆಗ ಆಗಲ್ಲ. ನಾವೊಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ್ಯನ್ಯುವಲ್ ಡೇಯಲ್ಲಿ ನಾವೇ ಬರೆಯುವುದು. ನಾನಾಗ ಮೇಡಮಿಗೆ ಒಂದು ಪಿಕ್ಚರ್ ತೋರಿಸಿದೆ. ನಾನು 80 ವರ್ಷದ ಮುದುಕೆ ಪಾತ್ರ 20 ವರ್ಷದ ಮೊದಲು ಮಾಡಿದ್ದು. ಆಗ ತೋರಿಸಿದಾಗ ಅಂದರೆ ನಾವೇ ಬರೆಯೋದು, ಅದರಲ್ಲಿ ಏನು ಬೇಕು ಏನಿರಬೇಕು ಅದರಲ್ಲಿ ಏನೂ ಗೊತ್ತಿಲ್ಲ. ಅಂತೂ ಜನರಿಗಂತೂ ಖುಷಿ ಪಡಿಸ್ತಿದ್ದೆವು ನಾವು, ನಗಾಡಿಸೋದು, ನಮ್ಮದೇ ಬಟ್ಟೆಯಲ್ಲಿ ಹಾಕಿಕೊಂಡಂತ. ನನ್ನ ನಡೆದು ಬಂದ ದಾರಿ ಕನ್ನಡ ಸಂಘ ಅಂತ ಹೇಳಲಿಕ್ಕೆ ತುಂಬ ಅಭಿಮಾನ ಆಗ್ತದೆ. ಈ ಶಾಲೆಯಿಂದ ಸ್ಟಾರ್ಟ್ ಆದ ನಮ್ಮ ಸಂಘ ಈಗ 22 ವರ್ಷ ಆಯಿತು. 2003ರಲ್ಲಿ ಮಾತುಕತೆ ಮಾಡಿಕೊಂಡದ್ದು, ಮದುವೆ ಮೊದಲು ಮಾತುಕತೆಗೆ ಆಗ್ತದಾಗೆ. ಹಾಗೆ 5ರಲ್ಲಿ ನಾವು ಸ್ಥಾಪನೆ ಮಾಡಿದ್ದೆವು. ಮತ್ತೆಲ್ಲರನ್ನು ನಾವು ಸೇರಿಸ್ಕೊಂಡದನ್ನು ಮುಂದೆ ತಗೊಂಡು ಹೋದೆವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂಬೈ ವಿಶ್ವವಿದ್ಯಾಲಯದ ಉಪಕೇಂದ್ರ ಇವತ್ತು ಕಾರ್ಗರ್ನಲ್ಲಿ ಆರಂಭ ಆಗಿದೆ. ಅನೇಕ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಇದು ಅಭಿಮಾನ ಪಡುವಂಥದ್ದು. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡಿದ್ರು, ಅವ್ರ ಫೋಟೋ ಏನಾದರೂ ಕಲೆಕ್ಟ್ ಮಾಡಿದ್ರೆ ಮಾಡಿದೆ. ನಾನೆಲ್ಲ ಫೋಲ್ಡರ್ ಅಲ್ಲಿ ಇಟ್ಟಿದ್ದೇನೆ ಫೋಟೋ, ಮತ್ತೆ ಪಿಂಚಣಿ, ಕೆಲವರು ಪಿಂಚಣಿ ಪಡೆದವರ ಪತ್ರ, ಅದೆಲ್ಲ ನಾನು ಸಿಕ್ಕಿದ್ರು. ಅದು ಸಿಕ್ಕಿದವರು 14 ಮಂದಿ, ಹೆಸರು ತುಂಬಾ ಸಿಗ್ತದೆ, ಅದು ದಾಖಲಾತಿ ಸಿಗ್ಲಿಲ್ಲ. ಯಾರು ದಾಖಲಾತಿ ಸಿಕ್ಕಿದೆ ಅದನ್ನು ಮಾತ್ರ ನಾನು ತಗೊಳ್ತೀನಿ. ಅಲ್ಲ, ಒಂದು ಪ್ಯಾರಾದಲ್ಲಿ ಅಟ್ಲೀಸ್ಟ್ ಹೆಸರು ಮೆನ್ಷನ್ ಮಾಡ್ಬೋದಲ್ಲ, ಹೆಸರು ಹಾಕಿ. ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದ ಸೇವಾದಳದಲ್ಲಿ 24 ಮಂದಿ 23 ಮಂದಿ ಇದ್ದಾರೆ. ವಿದ್ಯಾದಾಯಿನಿ ಸಭಾಗ್ಲಿ ಅವರೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ದಾಮೋದರ ಬಂಗೇರ ಅವರು 15,000 ಮಂದಿ ಒಟ್ಟು ಸಾಮಾನ್ಯದ ಮಾತಾಡೋದು. ಬೇರೆ ಭಾಷಿಕರು ಬಂದ ಸುಳ್ಳು, ಯಾಕಂದ್ರೆ ಕನ್ನಡಿಗರು ಬಿಟ್ಟು ನಮ್ಮ ಇದಕ್ಕೆ ಯಾರು ಸೇರ್ತಾರೆ ಅನ್ನೋ ಆತರದ 25 ಮಂದಿ ದೇಶ ಸೇವಿಕೆಯರಲ್ಲಿ 3 ಮಂದಿ ಕನ್ನಡಿಗರಿದ್ರೆ. ಅದರಲ್ಲಿ ಏನಂದ್ರೆ ಸಮಸ್ಯೆ ಏನಂದ್ರೆ ಇಲ್ಲಿ ನಮ್ಮ ಬಿಲ್ಲೋಗರಲ್ಲಿ ಸರ್ನೇಮ್ ಎಲ್ಲ ಸೇಮ್. ಅದ್ರಲ್ಲೂ ನನಗೆ ಸಮಸ್ಯೆ ಅಂದ್ರೆ ಇವರು ಬಿಲ್ಲವರ ಈಗಲೂ ಪ್ರಾಬ್ಲಮ್ ಆಗ್ತದೆ.
ಈಗ ಬಂತು. ಅದು ನನಗೆ ಬಹಳ ತೊಂದರೆ ಆಗಿದೆ. ಇವನು ಕ್ರಿಶ್ಚಿಯನ್ನಲ್ಲಿ ಕೂಡ ಬರ್ತದೆ. ಹೌದು ಹೌದು. ಈಗ ಮೊನ್ನೆ ಸಾಲಿಯಾನ್ ಕರ್ ಅಂತ ಸಾಲಿಯಾನ್ ಕರ್ ಅಂತ ಹೇಳಿದ್ರೆ ಉಚ್ಚಿಲ್ ಕರ್ ಅಂತ ಸೆನ್ಸಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಕಳೆದ ವರ್ಷ. ನಮ್ಮವರೆಲ್ಲ ಕರ್ ಮಾಡ್ಕೊಂಡು ತೆಂಡೂಲ್ಕರ್ ಸರಿ ಅವ್ರು ಏನ್ ಮಾಡಿದ್ದಾರೆ ಎಲ್ಲ ಮಹಾರಾಷ್ಟ್ರ ಹೇಳಿದ್ರೆ ಅಲ್ಲ ಸಾಲಿಯಾನ್ ಕರ್ ಮರಾಠಿ ಆಗಲಿ ಸಾಧ್ಯವೇ ಇಲ್ಲ ಅಲ್ಲ ಹೇಳಿ ಈ ತರದ ಸಮಸ್ಯೆ ನಿಮ್ಮಲ್ಲಿ ಭಾರತೀಯ ಸರ್ ಇರುವಾಗ ಯಕ್ಷಗಾನದಲ್ಲಿ ಸರ್ ತುಂಬ ಜನ ಮೊಗಲಿಯರು ತುಂಬ ಜನ ಬಿದ್ದವರು ಫೇಮಸ್ ಭಾಗವತರು. ನನಗೆ ಅಂತ ಅವ್ರ ಹತ್ರ ಕೇಳಬೇಕು. SBL ರಾವ್ಗೆ ಸರಿ ಗೊತ್ತಿತ್ತು ಯಾರು ಮಗುವೀರು ಇದ್ರಲ್ಲ ಯಾರು ಬಿದ್ದವರು ಮತ್ತೆ ಅವ್ರು ಹೇಳ್ತಾರೆ. ಮೇಡಮ್ ಅದೇ ನೀವು ಹೇಳಿದ್ರಲ್ಲ OBC ಸರ್ಟಿಫಿಕೇಟ್ ಕಷ್ಟ ಇದೆ. ಅದೇ ನಾನು ನನ್ನ ಮಗನಿಗೆ ಮಾಡಿದ್ದೇನೆ ಫಸ್ಟ್ ಟೈಮ್ ದೇವಾಡಿಗ ಸಮುದಾಯದಲ್ಲಿ ನನ್ನ ಮಗ ಮೊದಲನೇವರು OBC ಸರ್ಟಿಫಿಕೇಟ್ 1960ರಲ್ಲಿ ನಮ್ಮ ಅಜ್ಜ ಅವರೆಲ್ಲ ಬಂದ ಡಾಕ್ಯುಮೆಂಟ್ಸ್ ನನ್ನ ಮಾವ ಇದ್ರಲ್ಲ ರೋಹಿತ್ ಸ್ವರ್ಣ ಅವರನ್ನು ಸಂಪರ್ಕಿಸಿದ್ರಲ್ಲ ಅವರೆಲ್ಲ ನನಗೆ ವಿವರಿಸಿದ್ದಾರೆ. ಅಂದ್ರೆ ನನಗೂ ಬರೀಲಿಕ್ಕಿದೆಯಲ್ಲ 1960ರಲ್ಲಿ ಅಲ್ಲ ಮಹಾರಾಷ್ಟ್ರ ಸರ್ಕಾರ ಒಪ್ಪಿಗೆ ಮಾಡಿದೆ ಬಿಲ್ಲವ ಮತ್ತು ಮಗುವೀರ ಇಬ್ರು ಇದರೊಳಗಿದ್ದಾರೆ. ಆದ್ರೆ ಈ 70 ವರ್ಷದ ಹಿಂದಿನ ಡಾಕ್ಯುಮೆಂಟ್ ತಂದೆಯ ತಂದೆ ಅಂದ್ರೆ ಬ್ಲಡ್ ಆ ತರ ಬೇಡ ಮುಂಬೈಲಿದ್ದ ದಾಖಲಾತಿ ನನ್ನ ಮಾವ ಇದ್ರಲ್ಲ ಆ ತರ ಇದ್ರಿಂದ ಡ್ರೈವಿಂಗ್ ಲೈಸೆನ್ಸ್ ಏನಾದ್ರು OBC ಅಂದ್ರೆ ವೈಯಕ್ತಿಕವಾಗಿ ಕೂಡ ಇದೆಯಾ? OBC ಇಲ್ಲ ಸಮುದಾಯಗಳಿಗೆ ಸಿಗುವ ಕಾಲೇಜ್ ಸೀಟಿಗೆಲ್ಲ ನನ್ನ ಮಗನಿಗೆ ಡಿಗ್ರಿ LLB ಗವರ್ಮೆಂಟ್ ಕಾಲೇಜಲ್ಲಿ ಕೆಲವರಿಗೆ ಹಾಗನ್ನಿಸ್ತದೆ ಸುಮ್ಮನೆ ವಿಶ್ವವಿದ್ಯಾಲಯಕ್ಕೆ ಬಂದ ತಕ್ಷಣ PhD ಸಿಕ್ಕಿ ಬಿಡ್ತದೆ ಅಂತ. ಖಂಡಿತವಾಗಿಯೂ ಇಲ್ಲ. ಅದರ ಹಿಂದೆ 4-5 ವರ್ಷಗಳ ಕಠಿಣವಾದಂಥ ಅಧ್ಯಯನ ಇದೆ, ಕಠಿಣವಾದ ಪರಿಶ್ರಮ ಇದೆ. ಅದು ಜನರಿಗೆ ಗೊತ್ತಾಗಬೇಕಾಗಿದೆ. ಎಷ್ಟು ಕಷ್ಟಪಡ್ತಾರೆ ವಿದ್ಯಾರ್ಥಿಗಳು. ಅಷ್ಟು ಸುಲಭದಲ್ಲಿ PhD 3 ಅಕ್ಷರದಷ್ಟು ಸುಲಭ ಅಲ್ಲ. ಅದರ ಹಿಂದೆ ಬಹಳ ಕಷ್ಟಪಡಬೇಕಾಗಿದೆ. ನಿಮ್ಮ ಎದುರಿನಲ್ಲಿ ಸೋಮನಾಥ್ ಕರ್ಕೇರ್ ಇದ್ದಾರೆ, ನಾರಾಯಣ ಅವರು ಇದ್ದಾರೆ, ನೀವೆಲ್ಲ ಎದುರಿನಲ್ಲಿ ನೋಡಿದಿರಿ ಈಗ. ಆದ್ರಿಂದ ಎಲ್ಲ ಪುಸ್ತಕ ಸುಮ್ಮನೆ ಆಗಲಿಲ್ಲ. ಅದರ ಹಿಂದೆ ಅವರು ಎಷ್ಟು ರಾತ್ರಿ ಹಗಲು ನಿದ್ದೆ ಬಿಟ್ಟಿದ್ದಾರೆ. ಈಗ ಇವರೆಲ್ಲ ಅಧ್ಯಯನ ಮಾಡುವಾಗ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಅದರಿಂದ ತುಂಬ ಕಷ್ಟ ಇದೆ, ಅಧ್ಯಯನ ಅಂದರೆ ಸುಲಭ ಇಲ್ಲ ಅಂತ ಹೇಳ್ತಾ ಇವತ್ತಿನ ನಿಜವಾದ ಅರ್ಥದಲ್ಲಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ನಾಡ ಹಬ್ಬ ಆಗಿದೆ. ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡಿದ್ದೇವೆ. ಮುಂಬೈ ಕನ್ನಡಿಗರು ಒಂದು ಕೊಟ್ಟಂಥ ಕೊಡುಗೆಯನ್ನು ನಾವು ಸ್ಮರಿಸಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಜೆ. ಉಪಾಧ್ಯ ಸರ್ ಅವರಿಗೆ ವಂದನೆಗಳು. ವಿಶೇಷವಾಗಿ ಅತಿಥಿಯಾಗಿ ಆಗಮಿಸಿ ಬಹಳ ದಿನದ ನಂತರ ಅವರು ಬಂದಿದ್ದಾರೆ. ನಮ್ಮೊಂದಿಗೆ ಇವತ್ತು ಕೆಲವೊಂದು ಹೊತ್ತುಗಳನ್ನು ಕಳೆದಂಥ ಒಂದು ಒಳ್ಳೆಯ ಕೆಲವು ಅರ್ಥಪೂರ್ಣ ಮಾತುಗಳನ್ನು ಹಂಚಿಕೊಂಡಂಥ ಡಾಕ್ಟರ್ GP ಕುಸುಮ ಅವರಿಗೆ ಅನಂತ ವಂದನೆಗಳು. ನಮ್ಮ ವಿದ್ಯಾರ್ಥಿ ಮಿತ್ರರು 3 ಕೂಡ ಬಹಳ ಸೊಗಸಾಗಿ ತಮ್ಮ ವಿಷಯಗಳನ್ನು ಮಂಡಿಸಿದ್ದೀರಿ. ನಿಮಗೂ ಕೂಡ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ವಂದನೆಗಳು. ನಮ್ಮ ವಿದ್ಯಾರ್ಥಿಗಳು ಒಂದು ದಿನದಲ್ಲಿ ಬಹಳ ಉತ್ಸಾಹದಿಂದ ಹಾಡನ್ನು ತಯಾರಿ ಮಾಡಿ ಹಾಡಿದ್ದೀರಿ. ನಿಮಗೂ ವಂದನೆಗಳನ್ನು ಸಲ್ಲಿಸ್ತಾ ತಾವೆಲ್ಲರೂ ಕನ್ನಡ ವಿಭಾಗದ ಮೇಲಿನ ಪ್ರೀತಿಯಿಂದ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ. ಚಿತ್ರಾರಾವ್ ಅವರು ಮುಂಬಾದೇವಿಯ ಬಗ್ಗೆ ಕನ್ನಡದಲ್ಲಿ ಪುಸ್ತಕ ಬಂದಿಲ್ಲ. ಅವರು ಡಿಪ್ಲೊಮಾ ವಿದ್ಯಾರ್ಥಿ ಅಧ್ಯಯನ ಮಾಡ್ತಾರೆ. ಅವರಿಗೆ ಪೂರಕವಾದ ಒಂದು ಪುಸ್ತಕ ನನಗೆ ನೆನಪಾಯ್ತು. ಸಿದ್ದರಾಮನ ಬಗ್ಗೆ ಈ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಒಂದು ಮಾದರಿ ಪುಸ್ತಕ. ಸೊಲ್ಲಾಪುರ